ಸ್ನೇಹಿತರೆ, ಇವತ್ತಿನ ವಿಷಯ ನಾನು ಯಾವುದ್ರ ಬಗ್ಗೆ ತಗೊಂಡಿದ್ದೆ SCF ಮತ್ತೆ LCM. SCF ಮತ್ತೆ LCM ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಫ್ಯಾಕ್ಟರ್ಸ್ ಅಂದ್ರೇನು, ಮಲ್ಟಿಪಲ್ಸ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಫ್ಯಾಕ್ಟರ್ಸ್ ಅಂದ್ರೆ ಯಾವುದೇ ಒಂದು ನಂಬರು ಬೇರೆ ನಂಬರ್ ಡಿವೈಡ್ ಆಗಿ ರಿಮೈಂಡರ್ 0 ಆಗಿರೋದು ಏನಂತೀವಿ ಫ್ಯಾಕ್ಟರ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ 18 ತಗೊಂಡಿದ್ದೀನಿ ಒಂದು ನಂಬರ್ನ. ಈ 18 ನಂಬರು 1ರಿಂದನೂ ಡಿವೈಡ್ ಆಗುತ್ತೆ, ಅದೇ ರೀತಿ 2ರಿಂದ ಡಿವೈಡ್ ಆಗುತ್ತೆ, 2 9 18, ರಿಮೈಂಡರ್ 0. ಕರೆಕ್ಟ್ ಅಲ್ಲ ಸ್ನೇಹಿತರೆ? 2 9 18 0. ಅದೇ ರೀತಿ 3ಗಿಂದ ಡಿವೈಡ್ ಆಗುತ್ತೆ, 9ಇಂದ ಡಿವೈಡ್ ಆಗುತ್ತೆ, 18. ಈ ರೀತಿ ನಂಬರ್ಗಳನ್ನ ಅಂತೀವಿ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಅದೇ ನಾನು ಮಲ್ಟಿಪಲ್ಸ್ ಅಂತ ಏನಂತಂದ್ರೆ ಇದು ಮುಖ್ಯವಾಗಿ ಫ್ಯಾಕ್ಟರ್ಸ್ ಮತ್ತೆ ಮಲ್ಟಿಪಲ್ ಏನಕ್ಕೆ ಕೇಳ್ತದೆ SCF ಮತ್ತೆ LCM ಶಾರ್ಟ್ ಕಟ್ ಮಾಡೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದರಿಂದ ನಾನು ಫ್ಯಾಕ್ಟರ್ಸ್ ಮತ್ತೆ ಮಲ್ಟಿಪಲ್ಸ್ ಹೇಳ್ತೇನೆ. 18 ಅನ್ನೋ ಬಗ್ಗೆ ಟೇಬಲ್ಸ್ ಗೊತ್ತಿ ನಿಮಗೆ. 18 ಒಂದ ಟೇಬಲ್ಸ್ ಅಲ್ಲಿ ಮಲ್ಟಿಪಲ್ಸ್ ಅಂದ್ರೆ 18 ಟೇಬಲ್ಸ್ ಯಾವುದು? 18 ಒಂದ 18, 18 2 33, 18 3 ದ 54, 18 4 ದ 72, 18 5 ದ 90. ಆ ರೀತಿ ಕಂಟಿನ್ಯೂ ಅದನ್ನ ಏನಂತೀವಿ? ಅದನ್ನ ಮಲ್ಟಿಪಲ್ಸ್ ಅಂತೀವಿ. ಯಾವುದು 18 ಇಂದ ಮಗ್ಗಿ ಕಂಟಿನ್ಯೂ ಆಗೋದು ಅದನ್ನ ಮಲ್ಟಿಪಲ್ಸ್ ಅಂತ. ಫ್ಯಾಕ್ಟರ್ಸ್ ಅಂದ್ರೆ ಯಾವುದೇ ಒಂದು ಆ ನಂಬರು ಬೇರೆ ನಂಬರ್ ಡಿವೈಡ್ ಆಗಿ ರಿಮೈಂಡರ್ 0 ಇರೋದು ಅದನ್ನ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಈಗ ನಾನು SCF ಮತ್ತೆ LCM ಅಂದ್ರೆ ಏನಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈಗ SCF ಅಂದ್ರೆ ಒಂದು ನಂಬರು ಲಾರ್ಜ್ ನಂಬರು ಕಾಮನ್ ಆಗಿ ಡಿವೈಡ್ ಆಗುತ್ತೆ, ಅದನ್ನ ನಾವು SCF ಅಂತ. ಹೈಯೆಸ್ಟ್ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. 18 ಅನ್ನೋದು ಯಾವ್ದಿಂದ ಡಿವೈಡ್ ಆಗುತ್ತೆ ಸ್ನೇಹಿತರೆ? ಈಗ 2 ಇಂಟು 3 ಇಂಟು 3, 2 3 ದ 6, 6 3 ದ 8 ಅಲ್ಲ ಸ್ನೇಹಿತರೆ? ಅದೇ ರೀತಿ 12 ಅನ್ನೋದು ಯಾವ್ದಿಂದ ಡಿವೈಡ್ ಆಗುತ್ತೆ? 12 ಅನ್ನೋದು ಯಾವ ಮಲ್ಟಿಪ್ಲಿಕೇಶನ್ ಆಗುತ್ತೆ? 2 ಇಂಟು 3 ಇಂಟು 2 3 ದ 6, 6 2 ದ 12. ಇಲ್ಲಿ ಕಾಮನ್ ಆಗಿರೋ ಸಂಖ್ಯೆ ಯಾವುದು ಸ್ನೇಹಿತರೆ? ಹೈಯೆಸ್ಟ್ ಇದಲ್ಲಿ 2 ಮಗ್ಲಿ ಕಾಮನ್ ಆಗಿರೋದು ಯಾವುದು? 2 ಮತ್ತೆ 6. ಇದು ಮೆಥಡ್ 1 ಸ್ನೇಹಿತರೆ. ಇಲ್ಲೇ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. 2 ಕಾಮನ್ ಆಗಿದೆ, 2 ಕಾಮನ್ ನಾವು ಹೇಳ್ತೀವಿ 2 ಇಂಟು 3 6. ಅಥವಾ ನಾವು 6 ಬಂತು. 6 ಏನಕ್ಕೆ ಬಂತಂತ ಹೇಳಿದ್ರೆ 6 ಮಲ್ಟಿಪಲ್ಸ್ ಇರುತ್ತಲ್ಲ ಸ್ನೇಹಿತರೆ. 6 ಮಲ್ಟಿಪಲ್ಸ್ ನಮಗೆ 2 ಕೂಡ 12 ಕೂಡ 6 ಮಲ್ಟಿಪಲ್ಸ್ ಇದೆ, 18 ಕೂಡ 6 ಮಲ್ಟಿಪ್ಲಿಕೇಶನ್ ಅಲ್ಲಿ ಇದೆ. ಹೈಯೆಸ್ಟ್ ಕಾಮನ್ ಇದು 2 ಕೂಡ ಹೈಯೆಸ್ಟ್ ಇದರಲ್ಲಿ ಮಲ್ಟಿಪಲ್ ಆಗೋದು 6 ಇಂದ. 2 ಇಂದನೂ ಮಲ್ಟಿಪ್ಲೈ ಆಗುತ್ತೆ, 3 ಇಂದನೂ ಮಲ್ಟಿಪ್ಲೈ ಆಗುತ್ತೆ, 6 ಮತ್ತೆ 8, 12 ಮತ್ತೆ 18. ಬಟ್ ಹೈಯೆಸ್ಟ್ ಅಲ್ಲಿ 2 ಕೂಡ ಮಲ್ಟಿಪಲ್ಸ್ ಆಗಿರೋದು ಅದಕ್ಕೆ 12 ಮತ್ತೆ 18. ಅದನ್ನ ಏನಂತೀವಿ? ಹೈಯೆಸ್ಟ್ ಮಲ್ಟಿಪಲ್ಸ್ ಅಲ್ಲಿ ಯಾವುದು 2 ಮಲ್ಟಿಪಲ್ಸ್ ಆಗುತ್ತೋ ಅದನ್ನ ಏನಂತೀವಿ? SCF ಅಂತ ಕರಿತೀವಿ. ಇದರಲ್ಲಿ ಮೆಥಡ್ 2 ಹೇಳ್ತೇನೆ ಸ್ನೇಹಿತರೆ. ಇಲ್ಲೇ ಹೇಳ್ತಾ ಇದ್ದೀವಿ, ಅದನ್ನ ಡಿವಿಷನ್ ಮೆಥಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹಿಂಗೂ ಮಾಡಬಹುದು. ಇಲ್ಲಿ ನೋಡಿ ಬೇಕಾರೆ ಈಗ ನಾನು ನಾರ್ಮಲ್ ಆಗಿ 18 ನಾನು ಅಲ್ಲೇ ಬರ್ದಿನಲ್ಲ 2 ಸ್ಕ್ವೇರ್ 2 ಇಂಟು 3 ಸ್ಕ್ವೇರ್ ಅಂತ ಬರೀಬಹುದು ಸ್ನೇಹಿತರೆ. ಅದೇ ರೀತಿ 12 ನ ಯಾವ ರೀತಿ ಬರೀಬಹುದು? 2 ಸ್ಕ್ವೇರ್ ಇಂಟು 3. ಕರೆಕ್ಟ್ ಅಲ್ಲ? ಇಲ್ಲಿ ನಾವು ಮೋಸ್ಟ್ 2 ಮತ್ತೆ 3 ಕಾಮನ್ ಆಗಿ ನಮ್ಗೆ ಕಾಣಿಸ್ತೀವಿ, ಅದನ್ನ ಏನಂತೀವಿ ನಾವು? SCF ಆಗಿ ಕನ್ವರ್ಟ್ ಮಾಡ್ತೀವಿ. ಈಗ ನಾನು ಮೆಥಡ್ 3ನೇ ಹೇಳ್ತಾ ಇದ್ದೀನಿ. ಮೆಥಡ್ 3 ಡಿವಿಷನ್ ಮೆಥಡ್ ಅದ. ಡಿವಿಷನ್ ಮೆಥಡ್ ಏನಂದ್ರೆ ಈಗ ನಾನು 12 ನ ತಗೋತೀನಿ. 12 18 ಎಷ್ಟಿಂದ ಹೋಗುತ್ತೆ ಸ್ನೇಹಿತರೆ? 12 ಒಂದ 12, ರಿಮೈಂಡರ್ ಎಷ್ಟು? 6. ಮತ್ತೆ ಈ 6 ಬಂದಿದ್ನ ಮತ್ತೆ 12 ನ ಡಿವೈಡ್ ಮಾಡಿ ಸ್ನೇಹಿತರೆ. ಅದು ಹೋಗೋ ತನಕ 0 ರಿಮೈಂಡರ್ ಬರೋ ತನಕ ಮಾಡ್ತಾನೆ ಇರಬೇಕು ಇಂದಿನ ಸಂಖ್ಯೆಗಳನ್ನ. 6 to the 12. ಇಲ್ಲಿ ಯಾವ ಸಂಖ್ಯೆಯಿಂದ ಡಿವೈಡ್ ಆಯ್ತು ಸ್ನೇಹಿತರೆ? 6 ಇಂದ ಡಿವೈಡ್ ಆಯ್ತು. ನೋಡಿ, ಈ ರೀತಿನೂ ಬೇಕಾದ್ರೆ ಡಿವಿಷನ್ ಮೆಥಡ್ ಅಲ್ಲಿ ಮಾಡಬಹುದು, ಅಥವಾ ನಿಮಗೆ ಕಂಟಿನ್ಯೂಸ್ ಈ ಮೆಥಡ್ ಕೂಡ ಮಾಡಬಹುದು. ಇನ್ನೊಂದು ಮೆಥಡ್ ಯಾವ ರೀತಿ ಅಂತಂದ್ರೆ ಮೋಸ್ಟ್ ಕಾಮನ್ ಅಂತಂದ್ರೆ ಈಗ 12 ಮತ್ತೆ ಇದನ್ನ ನೆನ್ಪಿಟ್ಕೊಳ್ಳಿ, ಸ್ಪೇಸ್ ಇಲ್ಲ ಅದರಿಂದ ಹೋಗುತ್ತೆ. 12 ಮತ್ತೆ ಮೆಥಡ್ 3, 12 ಮತ್ತೆ 18. 12 ಮತ್ತೆ 18 ನ ಯಾವ್ದ್ರಿಂದ ಹೋಗುತ್ತೆ ಸ್ನೇಹಿತರೆ? 6 ಇಂದ. 6 2 ದ 6 3 ದ ಇವೆರಡು ಸಂಖ್ಯೆ ಮತ್ತೆ ಡಿವೈಡ್ ಆಗ್ತಿಲ್ಲ. ಇದು 3ನೇ ಮೆಥಡ್. ಮೋಸ್ಟ್ 2 ಮತ್ತೆ 3 ಯಾವುದೇ ನಂಬರ್ ಇಂದ ಬೇರೆ ಕಾಮನ್ ಆಗಿ ಹೋಗ್ತಿಲ್ಲ. 6 ಅನ್ನೋದೇ ಕಾಮನ್, SCF 6 ಆಗಿದೆ. ಈ ರೀತಿ 3 ಮೆಥಡ್ ಕೂಡ ನಾವು ಮಾಡಬಹುದು. ನಾಟ್ ಮೋಸ್ಟ್ ಪ್ರಿಫರ್ ಮಾಡೋದು ಈ ಮೆಥಡ್ ನ ಸ್ನೇಹಿತರೆ, ಮೆಥಡ್ 3 ನ. ಈಗ LCM ಅಂದ್ರೆ ಏನಂತ ಹೇಳ್ತೀವಿ ನೋಡಿ.
LCM ಅಲ್ಲಿ ನಾನು ಏನಂತಂದ್ರೆ ಈಗ 18 ಮಲ್ಟಿಪಲ್ಸ್ ನಾನು ಬರ್ಕೊತೀನಿ ಸ್ನೇಹಿತರೆ. ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ನಾನು ಫುಲ್ 18 ಮಲ್ಟಿಪಲ್ಸ್ ಎಣಿಸ್ತಿದ್ರೆ 18 1 18, 18 2 36, 18 3 54, 72, 90 and so on. ನಾನು ಡೆಫಿನಿಷನ್ ಹೇಳೋಕ್ಕಿಂತ ಮುಂಚೆ ಏನಕ್ಕೆ ಹೇಳ್ತಾ ಇದ್ದೇನೆ ಅಂತ ನಿಮ್ಗೆ ಅರ್ಥ ಆಗಲಿ ಅಂತ 12 ಮಲ್ಟಿಪಲ್ಸ್ ಬರೀರಿ ಸ್ನೇಹಿತರೆ. 12, 24, 36, 48, 60, 72. ಈ ಎರಡು ಮಲ್ಟಿಪಲ್ಸ್ ಅಲ್ಲಿ ಕಾಮನ್ ಆಗಿರೋದು ಯಾವುದು ಸ್ನೇಹಿತರೆ? ಅಬ್ಸರ್ವ್ ಮಾಡಿ, 36 ಕಾಮನ್ ಆಗಿದೆ, ಕರೆಕ್ಟ್ ಅಲ್ಲ? ಅದೇ ರೀತಿ 72 ಕಾಮನ್ ಆಗಿದೆ. ಇಲ್ಲಿ ಲೀಸ್ಟ್ ಕಾಮನ್ ಅಂದ್ರೆ ಕಮ್ಮಿ ಇರೋ ಕಾಮನ್ ಯಾವುದು ಅಂತ ಹೇಳ್ತೀವಿ. ಇದರಲ್ಲಿ ಈ ಮಲ್ಟಿಪಲ್ಸ್ 18 ಮತ್ತೆ 12 ಮಲ್ಟಿಪಲ್ಸ್ ಮೋಸ್ಟ್ ಕಾಮನ್ ಇರೋ ಲೀಸ್ಟ್ ಕಾಮನ್ ಯಾವುದು ಆಗಿರೋದು 36. 72 ಹೈಯೆಸ್ಟ್ ಕಾಮನ್ ಆಯ್ತು, ಅದರಿಂದ ನಾನು ಬರೋಲ್ಲ. ಲೀಸ್ಟ್ ಕಾಮನ್ ಅಂತ ಅಲ್ಲೇ ಡೆಫಿನೇಷನ್ ಇದೆ, ಅದರಿಂದ 36 ಇದರ LCM. ಇವೆರಡು ಸಂಖ್ಯೆ LCM. ಇದು ಫಸ್ಟ್ ಮೆಥಡ್ ಆಯ್ತು ಸ್ನೇಹಿತರೆ. ಸೆಕೆಂಡ್ ಮೆಥಡ್ ಹೇಗೆ ಅಂತಂದ್ರೆ 18 ಮತ್ತೆ 12 ಅಲ್ಲ, ನೋಡಿ ಇದು ಸೆಕೆಂಡ್ ಮೆಥಡ್. ಈಗ ಯಾವ್ದಂದ್ರೆ 12 6 ಇಂದ ಹೋಗುತ್ತೆ ಸ್ನೇಹಿತರೆ. 6 3 ಇಲ್ಲಿ SCF LCM ಡಿಫರೆನ್ಸ್ ಹೇಳ್ತೀನಿ ನೋಡಿ. ಬಟ್ ಇಲ್ಲೇನಂದ್ರೆ ಕಾಮನ್ ಬರಲಿ ಅಲ್ಲಿಗೆ ನಿಲ್ಲಿಸ್ತೀರಿ, ಎಲ್ಲಿ ತನಕ ಕಾಮನ್ ಬಂದ್ರೆ ಅಲ್ಲಿಗೆ ಮಾತ್ರ ಅದು SCF ಆಗುತ್ತೆ. ಬಟ್ LCM ಅಲ್ಲಿ ಸೆಕೆಂಡ್ ಮೆಥಡ್ ಏನಂದ್ರೆ 6 3 6 2 ಇದನ್ನ ಓವರ್ ಆಗಿ ಇದು ಹೋಗ್ಲಿಲ್ಲ ಅಂತಂದ್ರೆ ಅದೇ ಮಲ್ಟಿಪ್ಲಿಕೇಶನ್ 6 ಇಂಟು 3 ಇಂಟು, ಬಟ್ ಇಲ್ಲೇ ನಿಲ್ಲಿಸ್ತೀವಿ. ಯಾವ್ದು ಕಾಮನ್ ಇರೋದು ಮಾತ್ರ SCF ಆಗುತ್ತೆ. ಇಲ್ಲಿ ಕಾಮನ್ ಜೊತೆಗೆ ಮಿಕ್ಕಿರೋದನ್ನು ಕೂಡ ಮಲ್ಟಿಪ್ಲಿಕೇಶನ್ ಅದನ್ನು LCM ಆಗುತ್ತೆ. ಇದು ಶಾರ್ಟ್ ಕಟ್ ಅಲ್ಲಿ. ನೀವು ಬೇಕಾ ಈ ರೀತಿ ತುಂಬಾ ಲಾಂಗ್ ಇದರ ಕಾಮನ್ ಮಾಡ್ಕೊಂಡ್ರೆ ಮಲ್ಟಿಪ್ಲೈ ಮುಖ ತುಂಬಾ ಲಾಂಗ್ ಅನ್ಸುತ್ತೆ, ಲೆಂತ್ ಅನ್ಸುತ್ತೆ. ಅದರಿಂದ ಈ ರೀತಿ ತುಂಬಾನೇ 6 3 18, 18 2 36 ಎಷ್ಟು ಈಸಿ ಅಲ್ಲ ಸ್ನೇಹಿತರೆ? ಈ ರೀತಿ LCM ಮತ್ತೆ SCF ಡೆಫಿನೇಷನ್ಸ್ ಮತ್ತೆ ಶಾರ್ಟ್ ಕಟ್ಸ್ ಕೂಡ ಹೇಳ್ತಾ ಇದ್ದೇನೆ. ಈಗ ನಾನು ಪ್ರಾಬ್ಲಮ್ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಎಷ್ಟು ಪ್ರಾಬ್ಲಮ್ ಕೇಳಿದಾರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಈ ವಿಡಿಯೋ ತುಂಬಾ ಲೆಂತಿ ಅನ್ಸುತ್ತೆ, ಬಟ್ ಇದನ್ನ ನಾನು ಡಿವೈಡ್ ಮಾಡ್ಬಿಟ್ಟು ಮಾಡ್ತೀನಿ. ದಯವಿಟ್ಟು ವಾಚ್ ಮಾಡಿ ಸ್ನೇಹಿತರೆ. ಈಗ ಪ್ರಾಬ್ಲಮ್ಸ್ ತಗೊಂಡು ಮಾಡ್ತಾ ಇದ್ದೀನಿ. ಓಕೆ, ಅದಕ್ಕಿಂತ ಪ್ರಾಬ್ಲಮ್ಸ್ ಹೋಗಿದ ಮುಂಚೆ ಫ್ರಾಕ್ಷನ್ ಮತ್ತೆ ಮೋಸ್ಟ್ ಕಾಮನ್ ಈಕ್ವೇಶನ್ ಅನ್ನ SCF LCM ಹೇಳ್ತೀವಿ. ಈಗ ನಾನು ಫ್ರಾಕ್ಷನ್ ಬಂದ್ರೆ ಏನ್ ಮಾಡ್ತೀವಿ ಅಂತ ನೋಡೋಣ ಸ್ನೇಹಿತರೆ. ಈಗ 4/5, 3/6, 8/2 ಈ ರೀತಿ ಬಂದಾಗ ಏನಂತೀವಿ, ಮೇಲ್ಗಡೆ ಇರೋದನ್ನ ನ್ಯೂಮರೇಟರ್ ಅಂತ ಕರಿತೀವಿ, ಕೆಳಗಡೆ ಇರೋದನ್ನ ಡಿನಾಮಿನೇಟರ್ ಅಂತೀವಿ. ನಾನು ಆಲ್ರೆಡಿ ಹೇಳಿದಾಗ ನ್ಯೂಮರೇಟರ್ ಆಫ್ SCM ಡಿವೈಡೆಡ್ ಬೈ ಡಿನಾಮಿನೇಟರ್ ಆಫ್ SCF. ಈಗ 4, 3 ಮತ್ತೆ 8ಗೆ SCF ಯಾವುದು ಸ್ನೇಹಿತರೆ? ಇದು ಯಾವುದನ್ನು ಕಾಮನ್ ಆಗಿ ಹೋಗ್ತಿಲ್ಲ, therefore SCF 1. 5 6 2 LCM ಯಾವುದು ಸ್ನೇಹಿತರೆ? ನಾನು ಆಲ್ರೆಡಿ ಹೇಳಿದಾಗ ಈ ರೀತಿ ಮಾಡೋಣ. ನಿಮಗೆ ಸ್ಟಾರ್ಟಿಂಗ್ ಇರೋದ್ರಿಂದ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಯಾವ್ದು 4 3 8 ಡೈರೆಕ್ಟ್ ಆಗಿ ಹೇಳ್ತೀನಿ, ಯಾಕಂದ್ರೆ ಯಾವ ಡಿವಿಸಿಬಲ್ ಇಂದ ಅದು ಡಿವೈಡ್ ಆಗಲ್ಲ, ಅದರಿಂದ 1 is the SCF. 5 6 2 ಮೋಸ್ಟ್ ಕಾಮನ್ ಯಾವ್ದ್ರಿಂದ ಹೋಗ್ತಿದೆ ಸ್ನೇಹಿತರೆ? ಓಕೆ, ಇದು ನಾನು ಡೈರೆಕ್ಟ್ ಆಗಿ ಬರ್ದುಡ್ಬೋದು, ಬಟ್ ಓಕೆ ನಿಮಗೋಸ್ಕರ ನಾನು ಸಿಂಗಲ್ ಆಗಿ ಬರೀತೀನಿ. 2 5 ಕಾಮನ್ ಇರೋದನ್ನ ಕಾಮನ್ ಆಗಿ ಯಾವ್ದು ಕಾಮನ್ ಆಗುತ್ತೆ? 3 1. therefore 2 ಇಂಟು ಉಳ್ಕೊಂಡಿರೋದು 5 ಇಂಟು 3 ಇಂಟು 1. ಇಲ್ಲಿ ಹೋಗ್ಲಿಲ್ಲ, ಯಾವ ಮಗ್ಗಿಂದ ಅದೇ ಸಂಖ್ಯೆಯಿಂದ ಹೋಗುತ್ತೆ, ಅದರಿಂದ ನಾನು 2 ಇಂಟು 5 ಇಂಟು 3 ಇಂಟು 1 5 to the 10 10 3 the 30. 1/30 is the SCF. ಈ ಫ್ರಾಕ್ಷನ್ ಬಂದಾಗ ನಾವು ಈ ರೀತಿ SCF ನ ಮಾಡ್ತೀವಿ ಸ್ನೇಹಿತರೆ. ಅದೇ ರೀತಿ ನೆನ್ಪಿಟ್ಕೊಳ್ಳೋದು ಏನಂದ್ರೆ SCF ಏನಿದೆ ಅಂದ್ರೆ ನ್ಯೂಮರೇಟರ್ ಆಫ್ SCF ಅಂತ ನೆನ್ಪಿಟ್ಕೊಳ್ಳಿ. ಕೆಳಗಡೆ ಬರೋದು LCM ಅಂತ. ಯಾವ್ದು ಬರುತ್ತೆ LCM ಕೇಳಿದ್ರೆ ಮೇಲ್ಗಡೆ ಬರೋದನ್ನ LCM ತಗೊಳ್ಳಿ, ಕೆಳಗಡೆ ಇರೋದು SCF. ಆ ರೀತಿ ಇನ್ವರ್ಸ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನೆನ್ಪಿಟ್ಕೊಳ್ಳಿ, ತುಂಬಾ ಈಸಿ ಅನ್ಸುತ್ತೆ. 4 6 8 LCM ಎಷ್ಟು ಸ್ನೇಹಿತರೆ? 4 6 ಮತ್ತೆ 8ಗೆ LCM ಯಾವ ರೀತಿ ಸ್ನೇಹಿತರೆ? ಆಲ್ರೆಡಿ ಹೇಳಿದಾಗೆ 2 ಇಂದ ಹೋಗುತ್ತೆ, ಮೋಸ್ಟ್ ಕಾಮನ್ 2 ಇಂಟು 3 ಇಂಟು 2 3 4. ಈಗ ಇಲ್ಲಿ ನಾನು ಇಲ್ಲಿ ಸಾರ್ಟ್ ಔಟ್ ಮಾಡ್ತೀನಿ. ಇಲ್ಲಿ ಎರಡು ಸಂಖ್ಯೆ ಡೈರೆಕ್ಟ್ ಆಗಿ ನಾನು 4 ಅಂತ ತಗೋತೀನಿ ಸ್ನೇಹಿತರೆ, ಯಾಕಂದ್ರೆ ಮತ್ತೆ 2 ಇಂದ ಮಾಡೋದು ಬೇಕಾದ್ರೆ ನೋಡಿ, ಬೇಕಾದ್ರೆ ನಾನು ಎರಡು ತೋರಿಸ್ತೀನಿ ನಿಮಗೆ. ಬೇಕಾದ್ರೆ ಅದು 2 ಇಂದ ಹೋಗುತ್ತೆ, 2 1 2 3 2 2. ಓಕೆ, ಇದನ್ನ ಇಲ್ಲೇ ಶಾರ್ಟ್ ಕಟ್ ಹೇಳ್ತಾ ಇದ್ದೀನಿ. ಈಗ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಏನು ನಾನು ಡೈರೆಕ್ಟ್ ಆಗಿ ಮಾಡಿದ್ರೆ ಅಷ್ಟೇ ಆನ್ಸರ್ ಬರುತ್ತೆ. ಈಗ ಉಳ್ಕೊಂಡಿರೋ 2 ಇಂಟು
2 ಇಂಟು 3 ಇಂಟು ನೆಕ್ಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಫುಲ್ ಬರ್ತಾ ಇದ್ದೀನಿ. ಆನ್ಸರ್ 2 4 ದ 2 2 4 4 3 12 2 24. ಇದನ್ನ ನಾನು ಇಲ್ಲೇ ಶಾರ್ಟ್ ಕಟ್ ಮಾಡ್ಕೊಡ್ತೀನಿ ನೋಡಿ. ಇಲ್ಲಿ ಯಾವ ರೀತಿ ಮಾಡ್ಬೋದು, ಈ ರೀತಿ ಬಂದಾಗ ನೀವು ಹೈಯೆಸ್ಟ್ ಕಾಮನ್ ಇದ್ದಾಗ ಡೈರೆಕ್ಟ್ ಆಗಿ ಇಲ್ಲಿ ಬರೋದನ್ನ 2 ಮತ್ತೆ 3 ಇಂಟು 4. ಇಲ್ಲಿ ಕಾಮನ್ ಆಗಿ 2 ಮತ್ತೆ 4 4 2ರಿಂದ ಕಾಮನ್ ಆಗಿ ಹೋಗ್ತದೆ, ಅಲ್ಲಿ ನೆಗ್ಲೆಕ್ಟ್ ಮಾಡಿ 4 ಮತ್ತೆ 3 ಉಳ್ಕೊಳ್ಳುತ್ತೆ. ಈ ರೀತಿ ಬಂದಾಗ ನಿಮ್ಮ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ 2 ಇಂಟು 3 ಇಂಟು 4 ಅದು ಕೂಡ 24 ಅಲ್ಲ. ಈಗ ಈ ರೀತಿ ಹೊಳೆಯಬಲ್ಲ ಸಿಂಗಲ್ ಆಗಿ ಇದು ಒಂದು ಕಾಮನ್ ಆಗಿ 2ರಿಂದ ಹೋಗ್ತಿದೆ. ಈ 4ನ 2 ಹೊಡ್ಕೊಳ್ಳಿ, ಮೈಂಡಲ್ಲಿ 4 ಇದ್ದೇ ಇರುತ್ತೆ ಅಂತ ಬರ್ಕೊಳ್ಳಿ. 2 ಇಂಟು 3 ಇಂಟು 4 ದಟ್ ಈಸ್ ಆಲ್ಸೋ 24. ಆರ್ ಎಲ್ಸ್ ನಾನು ಆಲ್ರೆಡಿ ಹೇಳಿದಾಗೆ ಇಲ್ಲಿ ಜಾಗ ಸ್ಪೇಸ್ ಇದೆ, ನಾನು ತೋರಿಸ್ತೀನಿ. ಓಕೆ, ಮಾಡ್ತೀನಿ. ಈ ರೀತಿ ಬರ್ಕೋಬಹುದು. ಇನ್ನೊಂದು ರೀತಿನೂ ಮಾಡ್ಬೋದು ಬೇಕಾದ್ರೆ. ಫಾರ್ ಎಕ್ಸಾಂಪಲ್ 4ನ ನಾನು ಯಾವ ರೀತಿ ಬರೀಬಹುದು, 2 ಸ್ಕ್ವೇರ್ ಅಂತ ಬರೀಬಹುದು ಅಲ್ಲ ಸ್ನೇಹಿತರೆ. ಅದೇ ರೀತಿ 6ನ ನಾನು ಯಾವ ರೀತಿ ಬರೀತೀನಿ, 2 ಇಂಟು 3 ಅಂತ ಬರೀತೀನಿ. ಓಕೆ, ಅದೇ ರೀತಿ 8ನ ಯಾವ ರೀತಿ ಬರ್ತೀನಿ, 2 ಕ್ಯೂಬ್ ಅಂತ ಬರ್ತೀನಿ. ಇಲ್ಲಿ ಹೈಯೆಸ್ಟ್ ಇದಿರೋದು ಯಾವುದು, ಪವರ್ ಇರೋದು 3. ಇಲ್ಲಿ ಓನ್ಲಿ 3 ಇರೋದು. ಇದನ್ನ ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ 2 ಕ್ಯೂಬ್ ಇಂಟು 3. 2 ಕ್ಯೂಬ್ ಅಂದ್ರೆ ಎಷ್ಟು ಸ್ನೇಹಿತರೆ, 8. 8 ಇಂಟು 3 24. ನಾವು ಯಾವ ಮೆಥಡ್ ಬೇಕಾ ಮಾಡ್ಬೋದು, ನೀವು ಸಿಂಗಲ್ ನೀವು ಹೇಗೆ ಕಂಫರ್ಟಬಲ್. ಬಟ್ ನಾನು ಶಾರ್ಟ್ ಕಟ್ ಕೂಡ ಹೇಳಿದ್ದೀನಿ. ಈ 3 ರೀತಿನೂ ಕೂಡ ನಾವು ನಮ್ಮ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನಿಮಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಅದನ್ನ ಮಾಡ್ಕೊಳ್ಳಿ. ಇದನ್ನ ಮೇಲ್ಗಡೆ ಎಕ್ಸ್ಟ್ರೀಮ್ ಎಷ್ಟಾಯ್ತು, 24 ಬಂದಿದೆಲ್ಲ ಸ್ನೇಹಿತರೆ. ಡಿವೈಡ್ ಬೈ 3 ಇಂಟು 4 ಇಂಟು HCF ಏನಾಗುತ್ತೆ, ಯಾವ್ದಾದ್ರು ಕಾಮನ್ ಇದೆ ಯಾವ ಮಗ್ಗಿಂದ ಹೋಗಲ್ಲ, ಅದರಿಂದ HCF ಇಸ್ ದ 1. therefore 24 is the LCM of that. ಅದೇ ರೀತಿ ಫಾರ್ಮುಲಾ ಇದೆ ಸ್ನೇಹಿತರೆ, HCF ಇಂಟು LCM is ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತ. ಈ ಫಾರ್ಮುಲಾ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಈ ಪ್ರಾಬ್ಲಮ್ ತಗೋತಾ ಇದೀನಿ, ಇದು ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಓಕೆ, ಈಗ ನಾನು ಪ್ರಾಬ್ಲಮ್ ಹೋಗ್ತಾ ಇದ್ದೀನಿ. ಫೈಂಡ್ ದ HCF ಆಫ್ ದ ನಂಬರ್ 96, 528, 9792. ಯಾವ ರೀತಿ ಮಾಡೋದು ಸ್ನೇಹಿತರೆ, ಇದು ನಾನು 2 ಮೆಥಡ್ ಅಲ್ಲಿ ತೋರಿಸ್ತೀನಿ, 3 ಮೆಥಡ್ ಅಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಬಂದ ನಾನು ಫಸ್ಟ್ ಶಾರ್ಟ್ ಕಟ್ ಅಲ್ಲಿ ನಿಮಗೆ ಮಾಡ್ಬಿಡ್ತೆ, ಆಮೇಲೆ ನಿಮಗೆ ಲಾಗ್ ಹೇಗೆ ಬರುತ್ತಂದ್ರೆ 528 ನಾನು ಹೇಳಿದಾಗೆ 792. ಆನ್ಸರ್ ಯಾವ್ದು ಇರ್ಬೋದು ನೋಡೋಣ ಸ್ನೇಹಿತರೆ. ಯಾವ್ದ್ರಿಂದ ಹೋಗುತ್ತೆ, ಆಲ್ರೆಡಿ ನಾನು ಡಿವಿಸಿಟಿ ರೂಲ್ ಅಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ಯಾವ ರೀತಿ ಹೋಗುತ್ತೆ ಅಂದ್ರೆ, ಈ 96 ಅನ್ನೋದು ಯಾವ್ದ್ರಿಂದ ಹೋಗುತ್ತೆ ಸ್ನೇಹಿತರೆ, 8 ಇಂದ ಹೋಗುತ್ತೆ. 8 to the 16. ಓಕೆ, ನೆಕ್ಸ್ಟ್ 8 6 to 48, 48 to 4 ಕ್ಯಾರಿ, therefore 66 ಇಂದ ಹೋಗುತ್ತೆ. ಮತ್ತೆ 92 ಅಲ್ಲ, ಓಕೆ 7 ಇಂದ 8 9 72, 72 ಮತ್ತೆ ಕ್ಯಾರಿ ಬರುತ್ತೆ 9 9 ದ. ಓಕೆ, ಮತ್ತೆ ಯಾವ್ದ್ರಿಂದ ಹೋಗುತ್ತೆ, ಕಾಮನ್ ಆಗಿ ಹೋಗುತ್ತೆ. ಯಾವ ಮಗ್ಗಿಂದ ಹೋಗುತ್ತೆ, ಓಕೆ 3 ಇಂದ ಹೋಗುತ್ತೆ. 3 4 ದ 12, 322 ದ 3 3 ದ. ಈ 3 ಯಾವ್ದಾರ ಕಾಮನ್ ಆಗಿ ಹೋಗುತ್ತಾ, ಇಲ್ವಲ್ಲ ಸ್ನೇಹಿತರೆ, ಇಲ್ಲ. therefore ಇದನ್ನ ನೆಗ್ಲೆಕ್ಟ್ ಮಾಡಿ 8 3 ದ 24. ಎಷ್ಟು ಇದೆಯಲ್ಲ. ಬಟ್ ಇದನ್ನ ಲಾಂಗ್ ಟರ್ಮ್ ಆಗಿ ಮಾಡ್ಬೋದು, ಅದನ್ನ ಕೂಡ ಹೇಳ್ತೀನಿ ಯಾವ ರೀತಿ ಮಾಡೋದಂತ ನೋಡಿ ಸ್ನೇಹಿತರೆ. 24 ಇಸ್ ದ ಆನ್ಸರ್. ಇದು ಶಾರ್ಟ್ ಕಟ್ ನಾನು ಹೇಳ್ತಾ ಇರೋದು. ಈಗ ಲಾಂಗ್ ಕಟ್ ಡಿವಿಷನ್ ಮೆಥಡ್ ಅಲ್ಲೂ ಕೂಡ ಮಾಡಬಹುದು. ನಿಮಗೆ ಗೊತ್ತಾಗ್ಲಿಲ್ಲ ಅಂದಾಗ ಡೈರೆಕ್ಟ್ ಆಗಿ 96 ನ 528, 96 6 5 33 ಕ್ಯಾರಿ, 9 5 45, 480, 480 ರಿಮೈಂಡರ್ 48 ಬಂತು. ಮತ್ತೆ ಇದೇ ಸಂಖ್ಯೆನ ತಗೊಳ್ಳಿ ಈ ಕಡೆ ಸೈಡು 96. ನಾ ಆಲ್ರೆಡಿ ಮೆಥಡ್ ಹೇಳ್ಕೊಟ್ಟಿದ್ದೀನಿ. 48 to the 96, therefore ಒಂದ್ರದು ಮತ್ತೆ ಇಲ್ಲಿ ಉಳಿದಿರೋದು ಯಾವುದು 48. ಆ 48 ನೆಕ್ಸ್ಟ್ ಸಂಖ್ಯೆ ಉಳಿದಿರೋದು ಯಾವುದು ಸ್ನೇಹಿತರೆ, ಈ 2 ಸಂಖ್ಯೆ ಫಸ್ಟ್ ತಗೊಂಡೆ, ಇನ್ನು ಉಳಿದಿರೋ ಸಂಖ್ಯೆ ತಗೊಳ್ಳಿ ಹೋಗುತ್ತೆ ಇಲ್ವಾ ಅಂತ. 792, 14 on the 40, ಯಾಕಂದ್ರೆ 42 ಇಂದ 96 ಆಗುತ್ತೆ, ಅದರಿಂದ 14, 48 on the 48, 48. ಓಕೆ 1 3 2 ಕೆಳಗಡೆ ಇಸ್ಕೊಂಡ ಎಷ್ಟಿಂದ ಹೋಗುತ್ತೆ, 32 ಬರೋದು ಯಾವ್ದ್ರಿಂದ ಹೋಗುತ್ತೆ. ಓಕೆ
6 ಇಂದ ಹೋಗುತ್ತೆ. ಎಸ್ ಇಸ್ ದ 44 ಕ್ಯಾರಿ 28. ಓಕೆ 24 28 2 88 ಸ್ನೇಹಿತರೆ. ನೆಕ್ಸ್ಟ್ 24 ಉಳ್ಕೋತೆ. ಇನ್ನು ಮಿಕ್ಕಿದ್ದು 24 ಇಂದ ಉಳ್ಕೊಂಡಿದ್ದೆ ಅದು 48 ರಿಮೈಂಡರ್ ಉಳ್ಕೋತು. 48 24 ಹೇಗೆ ಬಂದ ಅಂದ್ರೆ 12 ಇಂದ 8 ಕಳೆದ್ರೆ 4. ಅದೇ ರೀತಿ ಇನ್ನು ಮಿಕ್ಕಿದ್ದು 24 ಬಂತು. ಮಿಕ್ಕಿದ್ದು ಉಳ್ಕೊಂಡಿದ್ದು 48 ಇಲ್ಲಿ ತಗೊಳ್ಳಿ. 48 24 to the 48 ನೋಡಿ ರಿಮೈಂಡರ್ 0 ಬಂತು. 24 ಇತ್ತ. ಇದು ತುಂಬಾನೇ ಲಾಂಗ್ ಡಿವಿಷನ್ ಆಗುತ್ತೆ. ನೀವು ಬೆಟರ್ LCM ಮೆಥಡ್ ಹೆಂಗ್ ಮತ್ತೆ ಅದೇ ರೀತಿ ತಗೊಳ್ಳಿ, ತುಂಬಾನೇ ಈಸಿ ಆಗಿಬಿಡುತ್ತೆ. 24 ಬೇಕಾದ್ರೆ ನೀವು ಫಸ್ಟ್ ಇದನ್ನು ತಗೊಂಡು ಮಾಡಬಹುದು. 528 722 ನಾನು ಫಸ್ಟ್ 96 528 ತಗೊಂಡಲ್ಲ, ಅದೇ ರೀತಿ ನೀವು ಟ್ರೈ ಮಾಡಿ ನಿಮ್ಮ ಕಡೆಯಿಂದ 528 792 ತಗೊಂಡು ಮಾಡಬಹುದು. ರಿಮೈಂಡರ್ ಉಳ್ಕೊಂಡು ಕೊನೆ ಯಾವುದು ಡಿವಿಸಿಬಲ್ ಆಗುತ್ತೆ ಆ ಟರ್ಮ್ SCF ಆಗುತ್ತೆ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಓಕೆ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ ಅದ್ರಲ್ಲಿ ಇನ್ನೊಂದು ಮೆಥಡ್ ಇದೆ ಸ್ನೇಹಿತರೆ. ಇನ್ನೊಂದು ನಿಮಗೆ ಕಂಫರ್ಟಬಲ್ ಆಗಿಲ್ಲ ಅಂತಂದ್ರೆ ಇನ್ನೊಂದು ಮೆಥಡ್ ಕೂಡ ಇದೆ, ಅದನ್ನು ಕೂಡ ಹೇಳ್ತೀನಿ. ಈಗ ನೋಡಿ ಸರಿ, ಅದು ಬಿಫೋರ್ ಎಕ್ಸಾಂಪಲ್ ಅಲ್ಲೇ ಈಗ 96 50 528 72 ಇದೆಯಲ್ಲ, 96 528 ಆಲ್ರೆಡಿ ಎಲ್ಲ ವಿಡಿಯೋ ಲೆಂತ್ ಆಗುತ್ತೆ ಅಂತ, ಬಟ್ ಏನಂದ್ರೆ ಎಲ್ಲ ಮೆಥಡ್ ನಾನು ಇಲ್ಲಿ ಕವರ್ ಮಾಡ್ತೀನಿ. ಈ 96 ಇಂದ ಡಿವೈಡ್ ಆಗುತ್ತೆ ಸ್ನೇಹಿತರೆ. ಫಸ್ಟ್ ನೋಡಿ 96 ಇಂದ 528 ಡಿವೈಡ್ ಆಗುತ್ತಾ? 96 ಇದರಿಂದ 2 ಡಿವೈಡ್ ಆಗಲ್ಲ, ಅದರಿಂದ ನಾನು ಎಷ್ಟು ಅರ್ಧ ಸಂಖ್ಯೆ ತಗೋತೀನಿ, 48 ತಗೋತೀನಿ. 48 ಇದಕ್ಕೆ ಡಿವೈಡ್ ಆಗುತ್ತಾ? 41 ಒಂದು 42 4 ರಿಮೈಂಡರ್ ಬರುತ್ತೆ. ರಿಮೈಂಡರ್ 40 ಇದು ಹೋಗುತ್ತೆ, ಇದು ಹೋಗುತ್ತೆ. ನೆಕ್ಸ್ಟ್ 48 ಇಂದ 792 ಹೋಗಲ್ಲ. ನೆಕ್ಸ್ಟ್ ಮತ್ತೆ ಇದ್ರ ಮಧ್ಯ ತಗೋತೀನಿ 24 to the 48 ಕ್ಯಾರಿ 4 ಬರುತ್ತೆ. ನೆಕ್ಸ್ಟ್ ಟು ದ 48 ಹೋಗುತ್ತೆ. ಅದೇ ರೀತಿ 24 792 ಹೋಗುತ್ತಾ? 3 the 72 7 ಕ್ಯಾರಿ 24 3 the 72 2 ಕ್ಯಾರಿ 24 3 the 72 ಹೋಗುತ್ತೆ. therefore 24 ಈ ರೀತಿ ಕೂಡ ಡಿವಿಷನ್ ಮೆಥಡ್ ಇನ್ನೊಂದು ಮೆಥಡ್ ಅಲ್ಲಿ ಅರ್ಧ ಭಾಗ ಮಾಡ್ಕೊಂಡು ಮಾಡಬಹುದು. ಈ 96 ಡಿವೈಡ್ ಬೈ 2 ಮಾಡಿದ್ರೆ 48, ಇದರಲ್ಲಿ ಒಂದು ಹೋಗಲ್ಲ, ಅದರಿಂದ ಇದು SCF ಆಗಕ್ಕೆ ಸಾಧ್ಯತೆ ಇಲ್ಲ. ಅದು ಡಿವೈಡೆಡ್ ಬೈ 2 ತಗೊಂಡ್ರೆ 48 ಅರ್ಧ ಯಾವುದು 24, ಇದರಿಂದ ಒಂದು ಹೋಗುತ್ತೆ, ಎಲ್ಲ ಕಮ್ಮಿ ಹೋಗುತ್ತೆ, ಅದರಿಂದ 24 ಇಸ್ ದ SCF. ನೀವು 3 ಮೆಥಡ್ ಅಲ್ಲಿ 4 ಮೆಥಡ್ ಕೂಡ ಹೇಳ್ಕೊಟ್ಟಿದ್ದೀನಿ. ಯಾವ ಮೆಥಡ್ ಪ್ರಿಫರಬಲ್ಸ್ ಆ ಮೆಥಡ್ ಅಲ್ಲಿ ಮಾಡಿ ಸ್ನೇಹಿತರೆ. ಓಕೆ ನೆಕ್ಸ್ಟ್ ಬರ್ತಾ ನಾನು ಎಕ್ಸಾಂಪಲ್ ಲಾಂಗ್ ಆಗ್ತಾ ಹೋಗ್ತಾ ನಾನು ಎಲ್ಲದೂ ಹೇಳ್ಕೊಡಕ್ಕಾಗಲ್ಲ, ಅದನ್ನ ನಾನು ಇಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಪ್ರಿಫರಬಲ್ಸ್ ಅದನ್ನ ನೋಡಿ ಸ್ನೇಹಿತರೆ. ಓಕೆ ನೆಕ್ಸ್ಟ್, ವಾಟ್ ಈಸ್ ದ ಗ್ರೇಟೆಸ್ಟ್ ನಂಬರ್ ದಟ್ ಡಿವೈಡ್ಸ್ 263 935 1385 leaves the remainder of 7 in each case. ಓಕೆ ಒಂದು ಇದರಲ್ಲಿ 3 ನಂಬರ್ ಅಲ್ಲಿ ನಾವು SCF ಕಂಡುಹಿಡಬೇಕು. ಅದರಲ್ಲಿ ರಿಮೈಂಡರ್ ಡಿವೈಡ್ ಯಾವುದೋ ಒಂದು ಸಂಖ್ಯೆ ಡಿವೈಡ್ ಮಾಡಿದ್ರೆ 7 ಬರುತ್ತಂತೆ. ಈಗ ಓಕೆ ಡಿವೈಡ್ಸ್ ಮಾಡೋದ 263 935 1383 ರಿಮೈಂಡರು ಎಷ್ಟು ಉಳ್ಕೊಳ್ಳೋ ಸ್ನೇಹಿತರೆ? 7 ಉಳ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಓಕೆ ಇದನ್ನ ಕಲ್ದಾಗ ರಿಮೈಂಡರ್ ಕಲ್ದಾಗ D - 6 ಓಕೆ D - 6 ನಾ ಕೆಳಗಡೆ ಬರ್ಕೊತೀನಿ. ಈ D - 6 ಏನಕ್ಕೆ ಅಂತಂದ್ರೆ ಯಾವುದೇ ಒಂದು ನಾನು ಆಲ್ರೆಡಿ ಹೇಳಿದಾಗೆ ಇದು ಡಿವೈಸರು, ಇಲ್ಲಿ ಬರೋದನ್ನ ಡಿವೈಡೆಂಡ್ ಅಂತೀವಿ, ಇದನ್ನ ಕೋಶೆಂಟ್ ಅಂತ ಕರಿತೀವಿ, ಇದನ್ನ ರಿಮೈಂಡರ್ ಅಂತ ಕರಿತೀವಿ. ಇದು ಡಿವೈಡೆಂಡ್ ಆಗಿದೆ. ಈಗ ನಾನು D - 6 ಬಂದಾಗ ಈ 263 ನ 7 ಕಲ್ದಾಗ ಎಷ್ಟು ಬರುತ್ತೆ? 256 ಬರುತ್ತೆ ಸ್ನೇಹಿತರೆ. 256 935 - 7 928 ಬರುತ್ತೆ. ಅದರಲ್ಲಿ 1383 - 7 1376 ಬರುತ್ತೆ. ಈಗ ನಾನು ಈ 3 ಸಂಖ್ಯೆ SCF ಕಂಡುಹಿಡಿಬೇಕು. ನಾನು ಅದರಲ್ಲಿ ಕಾಮನ್ ಆಗಿ 956
256, 298, 13, 1376. ಓಕೆ, ಯಾವ್ದ್ರಿಂದ ಹೋಗುತ್ತೆ ಅಂತ ನಾವು ಡಿವಿಸಿಬಿಲಿಟಿ ರೂಲ್ ಆಲ್ರೆಡಿ ನಾನು ಮಾಡಿದೆ, ಅದು ಕೂಡ ನೋಡಿ 46 ಅಂಡ್ ಲಾಸ್ಟ್ 2 ಡಿಜಿಟ್ಸ್ ಎಲ್ಲ ಹೋಗುತ್ತಾ. 4 on the 4 ಅವ್ರು ಒಂದು ಕ್ಯಾರಿ ಫೋರ್ಸ್ ಹೋಗುತ್ತೆ. 4 is 4 7 28 ಹೋಗುತ್ತೆ. 4 on the 4 ಅವರು 4 9 36 ಹೋಗುತ್ತೆ. 4 ಇಂದ ಎಲ್ಲ ಕಾಮನ್ ಆಗಿ ಹೋಗುತ್ತೆ. ಹೆಂಗೆ ಅಂತಂದ್ರೆ ಡಿವಿಸಿಬಿಲಿಟಿ ರೂಲ್ ನಾನು ಮಾಡಿದ್ದೀನಿ, ಯಾವ ನಂಬರ್ ಈಸಿಯಾಗಿ ಹೋಗೋದು. ಓಕೆ, 4 6 24 on ಕ್ಯಾರಿ 64, 4 to the 8, okay, 4 3 the 12, 2, and this is the 3 for 12, 3 4 4. ನೆಕ್ಸ್ಟ್ 4 ಇಂದ ಮತ್ತೆ ಡಿವೈಡ್ ಆಗುತ್ತೆ. ಯಾವುದರಿಂದ ಹೋಗುತ್ತೆ? 64 64. ನೆಕ್ಸ್ಟ್ 4 5 20, 3 ಕ್ಯಾರಿ, 4 8 32. ನೆಕ್ಸ್ಟ್ 4 8 32, 2 ಕ್ಯಾರಿ, 4 6 24. ನೆಕ್ಸ್ಟ್ ಇದೇ ನಂಬರ್ ಯಾವುದರಿಂದ ಹೋಗುತ್ತೆ ಸ್ನೇಹಿತರೆ? ಓಕೆ, 2 ಇಂದ ಹೋಗುತ್ತೆ. ಯಾಕಂದ್ರೆ ಇಲ್ಲಿ 58 ಹೋಗಲ್ಲ 4 ಇಂದ, ಅದರಿಂದ 2 ಇಂದ ಎಲ್ಲ ಕಾಮನ್ ಆಗೋದು. ಯಾಕಂದ್ರೆ 2 4 6 8 ಯಾವುದೇ ನಂಬರ್ ಬಂದು 2 ಇಂದ ಡಿವೈಡ್ ಆಗುತ್ತೆ. 2 8 16, 29, 43. ಓಕೆ, ಇದು ಯಾವುದೇ ಡಿವಿಷನ್ ಆಗಲ್ಲ. ಇಲ್ಲಿ ಕಾಮನ್ ಆಗಿದ್ದೆ SCF 4 for the 16, 16 to the 32. ಆನ್ಸರ್ 32 is the answer. 32 ಇದರ ಆನ್ಸರ್ ಆಗಿದೆ. ಯಾವುದೋ ಒಂದು ನಂಬರು 4 7 ಎಂಬ ಎರಡು ಕಾಮನ್ ಆಗಿರೋ ನಂಬರ್ ಯಾವುದರಿಂದ ಡಿವಿಷನ್ ಆಗುತ್ತೆ ಅಂತಂದ್ರೆ 32 ಇಂದ ಎಲ್ಲ ನಂಬರು ಕೂಡ ಡಿವಿಷನ್ ಆಗುತ್ತೆ ಸ್ನೇಹಿತರೆ. ಬೇಕಾದ್ರೆ ನೀವು ಚೆಕ್ ಮಾಡಿ 32 ಇಂದ 256 ಡಿವೈಡ್ ಆಗುತ್ತೆ ಅಂದ್ರೆ ಕರೆಕ್ಟಾಗಿ ಡಿವಿಷನ್ ಆಗಲೇಬೇಕು. ನಿಮ್ಮ ಕಡೆ ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಆಲ್ಜಿಬ್ರಾ ಪ್ರಾಬ್ಲಮ್ ಕೇಳಿದ್ರೆ, ಇಫ್ x plus 2 is the SCF of, ಓಕೆ, x square plus x plus 2 ಒಂದು SCF ಆಗಿದೆ. ಎರಡು ಈಕ್ವೇಶನ್ ಕೊಟ್ಟಿದ್ದಾರೆ. ಆ ಎರಡು ಈಕ್ವೇಶನ್ ಅನ್ನು ನಂಬರ್ ಕೊಟ್ಟು, ಓಕೆ, x plus 2 SCF ಆಗಿದೆ. ನಾನು SCF ನ x ಅನ್ನೋದನ್ನ ನಾನು -2 ಅಂತ ಬರ್ಕೋತೀನಿ. x is equal to -2 ಅಂತ ಬರ್ಕೋತೀನಿ. ಇದರ ವ್ಯಾಲ್ಯೂ -2 ಆಗಿದೆ. ಈಗ ಈಕ್ವೇಶನ್ ಇದೆ, ಏನ್ ಬರುತ್ತೆ ಅಂತ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್. ಈ ಈಕ್ವೇಶನ್ ಯಾವ್ದು ಬರುತ್ತೆ ಅಂತ ಹೇಳ್ಬೇಕು. ಎರಡು ಈಕ್ವೇಶನ್ ಎರಡು ಸಬ್ಸ್ಟಿಟ್ಯೂಟ್ ಮಾಡಿದಾಗ x ಸ್ಕ್ವೇರ್ ಪ್ಲಸ್ ax ಪ್ಲಸ್ b ಮತ್ತಿನ್ನೊಂದು x ಸ್ಕ್ವೇರ್ ಪ್ಲಸ್ cx ಪ್ಲಸ್ d. ಈ 2 ಅನ್ನೋದನ್ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 2 to the 4 ಆಗುತ್ತೆ. ಮೈನಸ್ ಇದೆ, ಇಲ್ಲೇನಾಗುತ್ತೆ -2x ಆಗುತ್ತೆ. ಮೈನಸ್ 2a ಪ್ಲಸ್ b, ಇಲ್ಲೂ ಕೂಡ ಏನಾಗುತ್ತೆ ಮೈನಸ್ ಪ್ಲಸ್ ಆಗುತ್ತೆ. 4 2 to the 4. ಯಾಕಂದ್ರೆ ಈ ಸ್ಕ್ವೇರ್ 2 ಸ್ಕ್ವೇರ್ ಎಷ್ಟಾಗುತ್ತೆ ಸ್ನೇಹಿತರೆ? 2 ಸ್ಕ್ವೇರ್ 4 ಆಗುತ್ತೆ. ಅದನ್ನ ಡೈರೆಕ್ಟ್ ಆಗಿ ಇಲ್ಲಿ ಬಂದಿದೆ. -2 ಸ್ಕ್ವೇರ್ ಅಂದ್ರು -a ಸ್ಕ್ವೇರ್ ಅಂದ್ರು 4 ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಮೈನಸ್ 2c c x ಅಂದ್ರೆ 2 ಅಂತ ಹಾಕೊಂಡಿದ್ದೀನಿ ಅಷ್ಟೇ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟು d. ಈಗ ನಾನು ಈ ಕಡೆ 4 4 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಈಕ್ವೇಶನ್ ಯಾವ್ದು? 2a ಪ್ಲಸ್ b ಯಾವ್ದು ಬಂದಿದೆಯಾ? -2a ಅಂತ ಬಂದಿದೆ. ಓಕೆ, ನಾನು ಈ ರೀತಿ ಬರೀತೀನಿ. ಓಕೆ, b ಪ್ಲಸ್ 2c. ಓಕೆ, ಇಲ್ಲಿ ಕಡೆ ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ. ಈ ಕಡೆಯಿಂದ ಈಕ್ವೇಶನ್ ಆಗುತ್ತೆ b ಪ್ಲಸ್ 2c is equal to d ಮೈನಸ್, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಆಗುತ್ತೆ. ಈ ಕಡೆ ಹೋದಾಗ d ಪ್ಲಸ್ 2a ಈಕ್ವೇಶನ್ ಫಾರ್ಮ್ ಆಯಿತು. ಯಾವ ಆಪ್ಷನ್ ಇದೆ ಸ್ನೇಹಿತರೆ? ಸಿ ಅನ್ನೋ ಆಪ್ಷನ್, b ಪ್ಲಸ್ 2c ಪ್ಲಸ್ 2a ಪ್ಲಸ್ d. ಇದು ಸಿ ಇಸ್ ದ ಆನ್ಸರ್. ಈ ರೀತಿ ಯಾವುದೇ ರೀತಿ ಆಲ್ಜಿಬ್ರಾ ಫಾರ್ಮಿಂಗ್ SCF ಕೊಟ್ಟಾಗ ನೀವು ಅದನ್ನ ವ್ಯಾಲ್ಯೂನ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಯಾವುದು ಕಾಮ ಈಕ್ವೇಶನ್ ಆಗುತ್ತೆ ಆ ಈಕ್ವೇಶನ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಫೈಂಡ್ ದ ಗ್ರೇಟೆಸ್ಟ್ ಪಾಸಿಬಲ್ ಲೆಂತ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಟು ಮೆಜರ್ 4 3. ಓಕೆ, ಮೀಟರು ಸೆಂಟಿಮೀಟರ್ ಕೊಟ್ಟಿದ್ದಾನೆ. 4 ಮೀಟರ್ 3 ಸೆಂಟಿಮೀಟರ್. 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಅಂತ ಅರ್ಥ ಸ್ನೇಹಿತರೆ. ಇಲ್ಲಿ ಡೈರೆಕ್ಟ್ ಬರ್ಕೋತೀನಿ. 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಈ ಮೂರು ಈಗ ನಾನು ಡೈರೆಕ್ಟ್ ಆಗಿ 403 ಸೆಂಟಿಮೀಟರ್ ಅಂತ ಬರೀಬಹುದಾ? 403 ಸೆಂಟಿಮೀಟರ್. 4 ಮೀಟರ್ 434
4 ಮೀಟರ್ ಅಂದರೆ 400 ಪ್ಲಸ್ 34 434 ಸೆಂಟಿಮೀಟರು. ನೆಕ್ಸ್ಟು 465. ಓಕೆ, ಈಗ ನಾನು ಇದು ಯಾವುದರಿಂದ ಹೋಗುತ್ತೆ ಅಂತ ನೋಡ್ಬೇಕು ಸ್ನೇಹಿತರೆ. ಓಕೆ, ಇಲ್ಲಿ ಸ್ವಲ್ಪ ಟ್ರಿಕ್ ಇದೆ. ಇಲ್ಲಿ 3 ಅನ್ನ ಮಲ್ಟಿಪಲ್ಸ್ ಯಾವ್ದ್ರಲ್ಲಿ ಹೋಗುತ್ತೆ ಸ್ನೇಹಿತರೆ? ಲಾಸ್ಟ್ 1 ಇದ್ರೆ ಮಾತ್ರ ಹೋಗಕ್ಕಾಗುತ್ತೆ. ಯಾಕಂದ್ರೆ ಈಗ ನಾನು 11 ತಗೋತೀನಿ, 11 3 33 7 3 ಹೋಗಲ್ಲ. ನೆಕ್ಸ್ಟ್ 21 ಇಂದ ತಗೋತೀನಿ. 21 ಇಂದ ತಗೊಂಡಾಗ 21 9 193 ಮತ್ತೆ 21 ಇಂದ ಹೋಗುತ್ತಾ? ಹೋಗಲ್ಲ. ನೆಕ್ಸ್ಟ್ 31 ತಗೋತೀನಿ. 31 ತಗೊಂಡಾಗ ಹೋಗುತ್ತಾ? 31 93 31 403 31 ಒಂದು 31 93 3 ಅಂತ ಬಂದಾಗ ಸ್ವಲ್ಪ ನೀವು ಅವೇರ್ ಆಗಿರ್ಬೇಕು, ಯಾವ ಮಗ್ಗಿಂದ 21 11 ಇಂದ ಹೋಗುತ್ತೋ ಆ ರೀತಿ ಅಂತ. ಇದು ನಮಗೆ ಹಿಂಟ್ ಕೊಟ್ಟಾಗ ಸ್ನೇಹಿತರೆ. ಓಕೆ, ಇದು ಡಿವಿಷನ್ ಆಯ್ತು. 13 ಇಂದ ಹೋಗುತ್ತೆ. ಈಗ ಆ ಮಲ್ಟಿಪ್ಲಿಗೆ ಎಲ್ಲದರಿಂದ ಹೋಗುತ್ತೆ ನೋಡಿ. ಓಕೆ, ಇದು ನನಗೆ 13 ಇಂದ ಹೋಗುತ್ತೆ ಅಂತ ಗೊತ್ತಾಯ್ತು ಸ್ನೇಹಿತರೆ. 31 ಇಂದ ಹೋಗುತ್ತೆ ಅಂತ. therefore 31 13 ಇಂದ ಹೋಯಿತು. ಅದೇ ರೀತಿ 34 ಇಂದ ಹೋಗುತ್ತೆ. ಯಾಕಂದ್ರೆ ಇಲ್ಲಿ 31 34 434 31 ಸಾರಿ 15 31 31 ನೆಕ್ಸ್ಟ್ ಅದೇ ರೀತಿ 31 15 ಡಿವಿಷನ್ ಆಗುತ್ತೆ. therefore ಕಾಮನ್ ಯಾವುದಿಲ್ಲ. therefore 31 is the SCF. ಈ ರೀತಿ ನಾವು ಒಂದು ಸ್ವಲ್ಪ ಅವೇರ್ ಆಗಿರ್ಬೇಕು. ಯಾವ ಮಗ್ಗಿಂದ ಡಿವಿಸಿಬಿಲಿಟಿ ರೂಲ್ ಗೊತ್ತಿದ್ರೆ ನೀವು ಯಾವ್ದು ಬೇಕಾದ ಪ್ರಾಬ್ಲಮ್ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ನಾನು ಆಲ್ರೆಡಿ ಫ್ರಾಕ್ಷನ್ ನಿಮಗೆ ಕೊಟ್ಟಿದ್ದೀನಿ. ಓಕೆ, ಫ್ರಾಕ್ಷನ್ SCF ಕೇಳಿದ್ದಾನೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫ್ರಾಕ್ಷನ್ ಆಫ್ ಗ್ರೇಟೆಸ್ಟ್ ಅಂತ ಬಂದ್ರೆ SCF ಅಂತ ಸ್ನೇಹಿತರೆ. ಲೀಸ್ಟ್ ಅಂತ ಬಂದ್ರೆ ಅದು LCM ಅಂತ. 7/8 6/7 4/5 ನೆಕ್ಸ್ಟ್ 5/6. ಓಕೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫ್ರಾಕ್ಷನ್ಸ್ ಅಂತ ಕೇಳಿದ್ದೇನೆ ಸ್ನೇಹಿತರೆ. ಫ್ರಾಕ್ಷನ್ ಯಾವ್ದು ಹೈಯೆಸ್ಟ್ ಅಂತ ಈ ರೀತಿ ಬಂದಾಗ ಫ್ರಾಕ್ಷನ್ ಮಾಡ್ಕೊಂಡು ಕೂಡ್ಬೇಡಿ. ನಿಮ್ಗೆ ಗೊತ್ತಿದ್ರೆ 7/8 8 1 8 ಹಂಗೆ ಕ್ಯಾರಿ ಬರುತ್ತೆ. ಓಕೆ, 0.56 ನರೇಟ್ ನಿಮ್ಗೆ ತೋರಿಸ್ತಾ ಅದು 0.0 8 8 64 60 8 7 56 0.87 ಬರುತ್ತೆ. ನೆಕ್ಸ್ಟ್ 0.87 7 ಇಂದ ಮಾಡಿದ್ರೆ 0.85 ಬರುತ್ತೆ. 54 ನೆಕ್ಸ್ಟ್ 5 8 14 ಓಕೆ 0.8. ಅದೇ ರೀತಿ 5 ಇಂದ ಮಾಡಿದಾಗ 6 ಇಂದ ಡಿವೈಡ್ ಮಾಡಿದಾಗ 5ಗೆ 0.83 ಬರುತ್ತೆ ಸ್ನೇಹಿತರೆ. therefore highest fraction ಯಾವುದು ಸ್ನೇಹಿತರೆ? 0.87. therefore 7/8 is the highest fraction. is the answer. Okay, next question. ಇದು ಫ್ರಾಕ್ಷನ್ ಅಂತ ಏನು ಕೇಳಿಲ್ಲ, ಜಸ್ಟ್ LCM ಅಂತ ಕೇಳಿದ್ವಿ. ನಾವು LCM ಫಾರ್ಮುಲಾ ಗೊತ್ತಿದೆ. LCM ಅಂದ್ರೆ ಏನು ಸ್ನೇಹಿತರೆ? ಫ್ರಾಕ್ಷನ್ ಬಂದಾಗ LCM is equal to numerator of LCM denominator of SCF. ಕರೆಕ್ಟ್ ಅಲ್ಲ ಸ್ನೇಹಿತರೆ? ನೆಕ್ಸ್ಟ್ ಇದನ್ನ ನಾವು ನ್ಯೂಮರೇಟರ್ SCF ಓಕೆ ಬರ್ಕೊಳ್ಳೋಣ. 2/3 4/9 5/6 and 7/12. ಓಕೆ, SCF ಇದನ್ನು 3 ಅಂತ ಇರುವ. ಇದು ಎಲ್ಲ ಸಂಖ್ಯೆ 3 ಇಂದ ಹೋಗುತ್ತೆ. therefore SCF is the 3. ನಾನು ಸ್ಪೀಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಎಲ್ಲ ಹೇಳಿದ್ದೀನಿ. ಓಕೆ, 2457 ನಾನು ಡೈರೆಕ್ಟ್ ಆಗಿ ಇದ್ರದ್ದು LCM ನಾನು 4 ಬರುತ್ತೆ. 4 5 7 4 5 20 27
140 divided by 3. ನಾನು ಈ ರೀತಿ ಬರೆಯೋದು ತುಂಬಾನೇ ಕಮ್ಮಿ, ಅದಕ್ಕೆ ನಾನು 4 ಅಂತ ತಗೊಂಡೆ ಸ್ನೇಹಿತರೆ. ಯಾಕೆ ತಗೊಂಡೆ ಅಂತಂದ್ರೆ ಈಗ ನಾನು 5 7 ಅಂತ ತಗೋಬೇಕಾದ್ರೆ ಆಲ್ರೆಡಿ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಗೊತ್ತಾಯ್ತು. 2 1 2 2 ಮತ್ತೆ ನಾನು 2 ಇಂದ ಬಂದಾಗ 2 5 7 ಯಾವುದಿಂದ ಹೋಗಲ್ಲ ನೋಡಿ. ಎರಡು ಡೈರೆಕ್ಟ್ ಆಗಿ ನಾನು 4 ಅಂತ ಬರೀಬೋದು. 2 4 ಗೆ ಎಲ್ಸಿಎಂ ಆಗೋದು 4 ಅಂತ, ಅದನ್ನು ನಾನು ಡೈರೆಕ್ಟ್ ಆಗಿ ಬರ್ತಿದ್ದು. ಈ 3 ಕೂಡ ಯಾವುದಿಂದ ಹೋಗಲ್ಲ. 4 5 20 27 ದ 140 ಆಲ್ರೆಡಿ SCF 3. 140 divided by 3. Option D is the answer. Okay, next program. SCF of 1 by 2 and 3 by 4. Okay, SCF ಅಂದ್ರೆ ಏನು ಸ್ನೇಹಿತರೆ? SCF ಅಂದ್ರೆ numerator of SCF and denominator of LCM. Okay, 1 by 2, 3 by 4, 5 by 6, 7 by 8, 9 by 10. Okay, ಈ ಮೂರನ್ನು ಡೈರೆಕ್ಟ್ ಆಗಿ LCM ಈಗ ಇದು ಯಾವುದರಿಂದ ಹೋಗಲ್ಲ. therefore SCF is the 1. ಈ ಕೆಳಗಡೆ ಟರ್ಮ್ ನಾನು 2 4 8 ಗೆ LCM 8 ಅಂತ ಡೈರೆಕ್ಟ್ ಆಗಿ ಬರೀಬಹುದು, ಯಾಕಂದ್ರೆ 8 4 ಕಾಮನ್ ಆಗಿ ಹೋಗ್ತಿದೆ. 4 ಅಲ್ಲಿ ಹೋಗುತ್ತೆ, 2 ಅಲ್ಲಿ ಹೋಗುತ್ತೆ, ಅದರಿಂದ 8 ಅನ್ನು ಡೈರೆಕ್ಟ್ ಆಗಿ ಬರೀತೀನಿ. therefore ನೆಕ್ಸ್ಟ್ ಟರ್ಮ್ 6, ಇನ್ನೊಂದು 10. ಈ ಮೂರು LCM ಎಷ್ಟಾಗುತ್ತೆ ಸ್ನೇಹಿತರೆ? 2 4 ದ 2 3 ಗೆ 2 5. ಇದರಿಂದ ಯಾವುದು ಕಾಮನ್ ಆಗಿ ಹೋಗಲ್ಲ. 2 4 ದ 8, 8 3 ದ 5 4 ದ 20, 26 ದ 120, 1 by 120. therefore answer D is the answer. 1 by 120 is the answer. ಈ ರೀತಿ ನಿಮ್ಗೆ ಕಾಮನ್ ಆಗಿ ಹೋಗೋದ ಡೈರೆಕ್ಟ್ ಆಗಿ ಬರ್ಕೊಳ್ಳಿ ನಿಮ್ಮ ಮೈಂಡ್ ಅಲ್ಲಿ. ನೆಕ್ಸ್ಟ್ ತುಂಬಾ ಈಸಿ ಆಗುತ್ತೆ LCM ಮಾಡೋದು. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, LCM of 3 cube, 4 4 square and 3. ಓಕೆ, ಇದನ್ನ ನಾನು ಸ್ನೇಹಿತರೆ 3 ಕ್ಯೂಬ್ ನಾನು ಆಲ್ರೆಡಿ ಹೇಳಿದಾಗೆ ನಿಮ್ಗೆ ಹೇಳಿದ್ನಲ್ಲ, ಈಗ ಹೈಯೆಸ್ಟ್ ಫ್ರಾಕ್ಷನ್ 3 ಕ್ಯೂಬ್ ಇದೆ. 3 ಮತ್ತೆ ಈಗ 3 ಕ್ಯೂಬ್ ಎಷ್ಟು? 27. 4 ಸ್ಕ್ವೇರ್ ಅಂದ್ರೆ ಎಷ್ಟು ಸ್ನೇಹಿತರೆ? 4 ಸ್ಕ್ವೇರ್ ಅಂದ್ರೆ 16. ಇದ್ರ LCM ಏನು ಸ್ನೇಹಿತರೆ? ನಾನು ಡೈರೆಕ್ಟ್ ಸಿಂಗಲ್ ಅಮೌಂಟ್ ಡೈರೆಕ್ಟ್ ತಗೊಂಡೆ, ಯಾಕಂದ್ರೆ ಹೈಯೆಸ್ಟ್ ಗ್ರೇಡ್ ಇರೋದು ಪವರ್ ಇನ್ ಆಲ್ರೆಡಿ LCM ಪವರ್ಗೆ ಡೈರೆಕ್ಟ್ ಆಗಿ ಬರ್ಕೊಳ್ಳಿ. ಇವೆರಡು LCM ಎಷ್ಟು ಯಾವ್ದು ಬರುತ್ತೆ ಸ್ನೇಹಿತರೆ? ಓಕೆ, ಇದ್ರ ಯಾವ್ದ್ರಿಂದ ಹೋಗಲ್ಲ, ನಾನು ಡೈರೆಕ್ಟ್ ಆಗಿ ಬರ್ತೀನಿ. 27 and 16. ಈ ಶಾರ್ಟ್ಕಟ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 1 2, 4 6 12, 19, 1 carry, 7 6 42, 4 4, 6 42, 2 3 4, 1 carry, 432 is the answer. ಇದನ್ನ ನಾನು ಕನ್ಫ್ಯೂಷನ್ ಆಗಬೇಡಿ, ಇದನ್ನ ಶಾರ್ಟ್ಕಟ್ ಮಲ್ಟಿಪ್ಲಿಕೇಶನ್ ಹೇಳ್ಕೊಟ್ಟಿದ್ದೀನಿ ನಾನು. ಅದರಿಂದ ನಾನು ಹಿಂದೆ ಹೇಳಿದ್ದೆ ಶಾರ್ಟ್ಕಟ್ ವಿಡಿಯೋ ನೋಡಿ ಅಂತಾನೆ. ಈ ಶಾರ್ಟ್ಕಟ್ ಮಲ್ಟಿಪ್ಲಿಕೇಶನ್ ಈಸಿಯಾಗಿ ಮಾಡಬಹುದು. 432 is the answer. Okay, next question. Which of the following is a pair of coprime? Coprime ಅಂದ್ರೆ ಏನಂತ ಸ್ನೇಹಿತರೆ? ಯಾವುದೇ ಒಂದು ನಂಬರು ಬೇರೆ ನಂಬರ್ಗೆ ಹೋಗಬಾರ್ದು, ರಿಮೈಂಡರ್ 0 ಆಗಿರಬೇಕು, ಮತ್ತೆ ಅದು ಪ್ರೈಮ್ ನಂಬರ್ ಆಗಿದ್ರೆ ಪ್ರೈಮ್ ನಂಬರ್ ಆಲ್ಸೋ ಕೋಪ್ರೈಮ್ ಅಂತಾನೆ. ಒಂದು ನಂಬರ್ ಇನ್ನೊಂದು ನಂಬರ್ಗೆ ಡಿವಿಷನ್ ಆಗ ಅಂತ ನಂಬರ್ನ ಕೋಪ್ರೈಮ್ ಅಂತ ಹೇಳ್ತೀವಿ ಅಷ್ಟೇ, ಇನ್ನೇನಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ನಂಬರ್ ತಗೋತೀನಿ, ನಿಮಗೆ ಮಾಡಿದಾಗ ಅರ್ಥ 13 into 14 into 35. ಈಗ 14 ಮಗಿಲಿ ಯಾವ್ದು ಹೋಗುತ್ತೆ? 14 2 ದ 28. ಓಕೆ, ರಿಮೈಂಡರ್ 7. ಮತ್ತೆ ಈ ನಂಬರ್ನ ಕೆಳ ತಗೋತೀನಿ, 7 2 ದ 14. ರಿಮೈಂಡರ್ 0 ಬಂತು, ಅದರಿಂದ ಇದಾಗಲ್ಲ. ಓಕೆ, ನೆಕ್ಸ್ಟ್ ಅದನ್ನು ನಾವು ತಗೋತೀನಿ 18 ಮತ್ತೆ 25. 18 1 18, ರಿಮೈಂಡರ್ 25 7. ಮತ್ತೆ ಅದಕ್ಕೆ ಕೆಳಗಡೆ ನಂಬರ್ 18 ತಗೋತೀನಿ, 7 2 ದ 14, 4 7, 4 1 ದ 4. ರಿಮೈಂಡರ್ ಯಾವ್ದು ಕೆಳಗಡೆ ಇದ್ರು ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಹೋಗಬಾರ್ದು ಅಂತ ನಂಬರ್ಗಳಂತೆ ಕೋಪ್ರೈಮ್ ಅಂತ ಇದೆ. 18 ಮತ್ತೆ ರಿಮೈಂಡರ್ ಹೋಗ್ಕೊತ್ತು, ಅದರಿಂದ ಇದು ಕೋಪ್ರೈಮ್ ಆಗಿದೆ.
ಬೇಕಾದ್ರೆ ಇದನ್ನ 31 3 93 ರಿಮೈಂಡರ್ 0 ಉಳ್ಕೊಳ್ಳುತ್ತೆ. ಈಗ 31 93 ಇಂದ ಮಾಡಿದ್ರೆ ಸ್ನೇಹಿತರೆ ನೋಡಿದ ತಕ್ಷಣ ಗೊತ್ತಾಗ್ತಿದೆ 93 ರಿಮೈಂಡರ್ 0 ಉಳ್ಕೊಳ್ತು. ಅದೇ ರೀತಿ 32 ಮತ್ತೆ 62 ಕೂಡ ರಿಮೈಂಡರ್ 0 ಬರುತ್ತೆ. ಇದು ಆಗಲ್ಲ ಯಾಕಂದ್ರೆ ರಿಮೈಂಡರ್ 0, ಇದು ಕೂಡ ಆಗಲ್ಲ ಯಾಕಂದ್ರೆ ರಿಮೈಂಡರ್ 0 ಬರುತ್ತೆ. ಟ್ರೈ ಮಾಡಿ ನಿಮ್ಗೆ. ಓಕೆ, ನಾನು ತೋರಿಸ್ಬಿಡ್ತೀನಿ, ಕನ್ಫ್ಯೂಷನ್ ಆಗೋದು. ಯಾಕಂದ್ರೆ ಆನ್ಸರ್ ಆಲ್ರೆಡಿ ಗೊತ್ತಾಗಿದೆ. 32 62 ಏನಕ್ಕಾಗಲ್ಲ ಅಂತಂದ್ರೆ ನೋಡಿ ಸ್ನೇಹಿತರೆ, 32 62 ಒಂದು 32 2 64 ಆಗುತ್ತೆ. 32 30 ನೆಕ್ಸ್ಟ್ 32 ತಗೋತೀನಿ. ಎಷ್ಟು 1 32 ಮತ್ತೆ ಇದಾಗುತ್ತೆ 30 ಇದಾಗುತ್ತೆ 215 30 ಎಫರ್ ರಿಮೈಂಡರ್ 00. ಅದರಿಂದ ಇದು ಕೂಡ ಆಗಲ್ಲ. ಕೋಪ್ರಮ್ ಅಂದ್ರೆ ಇನ್ನೊಂದು ನಂಬರ್ ಹೋಗ್ಬಾರ್ದು, ಕೊಟ್ಟಿರೋ ನಂಬರ್ ಇನ್ನೊಂದು ನಂಬರ್ ಹೋಗ್ಬಾರ್ದು. ಅದು ಪ್ರೈಮ್ ಆದ್ರಲ್ಲಿ ಕೋಪ್ರಮ್ ಆದ್ರೂ ಇರಲಿ, ಬಟ್ ಕೊಟ್ಟಿರೋ ನಂಬರ್ ಆ ನಂಬರ್ ಇಂದ ಡಿವಿಷನ್ ಆಗ್ಬಾರ್ದು. ಅಂತ ನಂಬರ್ ಕೋಪ್ರಮ್ ಅಂತೀವಿ. ಆನ್ಸರ್ 18 25 ಕೋಪ್ರಮ್ ಅಲ್ಲ, ಸಾರಿ ಯಾವುದು 18 ಮತ್ತೆ 25 ಕೋಪ್ರಮ್. ಇದೆಲ್ಲ 18 25 ಕೋಪ್ರಮ್. ಓಕೆ, next example, the largest number with device exactly 210 315 147 168. okay, 210 315 ಡಿವಿಷನ್ ಮೆಥಡ್ ಕೂಡ ಮಾಡಬಹುದು. ನಾನು ನಾರ್ಮಲ್ ಆಗಿ ಯೂಸ್ ಮಾಡೋದು ನಾನು ಆಲ್ರೆಡಿ ಹೇಳಿದ್ನಲ್ಲ, ಬೆಸ್ಟ್ ಮೆಥಡ್ LCM ಮೆಥಡ್ ರೀತಿನ ಮಾಡಿ ಕಾಮನ್ ತನಕ ಎಲ್ಲಿಂದ ಹೋಗುತ್ತೆ ಅದು ಮಾಡ್ಕೊಳ್ಳಿ. ಓಕೆ, ನೋಡಿದ ತಕ್ಷಣ 7 ಇಂದ ಹೋಗ್ತಿದೆ, 7 3 21. ಇದನ್ನು ಕೂಡ ಓಕೆ 3 ಇಂದ ತಗೋತೀನಿ. 7 3 7 21 3 1 3 5 ಓಕೆ 105 3 4 12 27 5 15 carry 18. ಓಕೆ, ಇನ್ಯಾವುದರಿಂದ ಓಕೆ 7 ಇಂದ ಹೋಗುತ್ತೆ. 7 10 70 7 7 7 15 105 15 7 105 7 7 49 7 8 56. ಇದು 6 ಮೆಥಡ್. ಓಕೆ, ಇನ್ಯಾವುದನ್ನು ಕಾಮನ್ ಆಗಿ ಹೋಗ್ತಿದೆ ಇಲ್ಲ. therefore 21 is the answer. ಇದು ಬೇಕಾದ್ರೆ ಡಿವಿಷನ್ ಮೆಥಡ್ ಕೂಡ ಮಾಡೋದು. ಡಿವಿಷನ್ ಮೆಥಡ್ ತುಂಬಾ ಲಾಂಗ್ ಆಗುತ್ತೆ. ಬೆಸ್ಟ್ ಮೆಥಡ್ ಇದು. ದಯವಿಟ್ಟು ಇದನ್ನು ಮಾತ್ರ ಚೂಸ್ ಮಾಡಿ, ಈ ಮೆಥಡ್ನ ಚೂಸ್ ಮಾಡಿ ಅಂತ ಹೇಳ್ತೀನಿ, ಬೇಗನೆ ಮುಗಿದೋಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಓಕೆ, SCF ನಂಬರ್ ಆಫ್ 3 number is 12. What is the ratio? Okay, SCF 12 ಅಂತ ಕೊಟ್ಟೆ 3 numbers ratio. therefore one number x 1x ಅಂತ, therefore 2x is to 3x. ಈ ರೀತಿ ಕೊಟ್ಟಾಗ SCF ಅಂತ ಕೊಟ್ಟ 3x ಅಂತ ರೇಷಿಯೋ ಕೊಟ್ಟಿರ್ತಾನೆ. ರೇಷಿಯೋ ಪ್ರೊಪೋರ್ಷನ್ ಕೂಡ ವಿಡಿಯೋ ಮಾಡ್ತೀನಿ ನೋಡಿ. ಅದು ರೇಷಿಯೋ ನನಗೆ ಇನ್ನೊಂದು ಟರ್ಮ್ ಗೊತ್ತಿಲ್ಲ, ಬಟ್ SCF ಮಾತ್ರ ಕೊಟ್ಟೆ. x ಅನ್ನೋದು 12 ಅಂತ ಕೊಟ್ಟಿದ್ದೇನೆ. therefore 12 under 12 12 to the 24 12 to the 36. therefore answer ಯಾವುದು? A is the answer. Okay, the smallest number which can diminish by 3. okay, is divisible by 21 36. okay, LCM least number ಅಂತ ಕೇಳಿದಾನೆ. LCM ನಾವು ಕಂಡುಹಿಡಿಯಬೇಕಾಗಿದೆ ಸ್ನೇಹಿತರೆ. ಈ ಡಿವಿಸಿಬಲ್ ಕೊಟ್ಟಿದ್ದಾನೆ, ಯಾವ ನಂಬರ್ ಇಂದ ಕೊಟ್ಟಿದ್ದ? ಅದು 21 28 36 45. ಓಕೆ, ಅದನ್ನ ಕಳೆದಾಗ ನಮಗೆ 3 ರಿಮೈಂಡರ್ ಉಳ್ಕೊಳ್ಳಿ. ಡಿಮಿನಿಷ್ ಅಂದ್ರೆ ಇಲ್ಲಿ ರಿಮೈಂಡರ್ ಉಳ್ಕೊಳ್ಳೋದನ್ನ ಹೇಳ್ತೀನಿ ಸ್ನೇಹಿತರೆ, ಅಷ್ಟೇ, ಮತ್ತೆ ಇನ್ನೇನಿಲ್ಲ. ಅದು ಹೇಗಂತ ಹೇಳ್ತೀನಿ, ಏನಕ್ಕಂತ ನಿಮ್ಗೆ ಫಸ್ಟ್ ನಾವು ಇದನ್ನ LCM ಕಂಡು ಹಿಡ್ಕೊಳ್ಳಿ. ಈ ರೀತಿ ಪ್ರಾಬ್ಲಮ್ ಬಂದಾಗ ಫಸ್ಟ್ ಮಾಡ್ಕೋಬೇಕು, LCM ಕಂಡು ಹಿಡ್ಕೊಳ್ಳಿ. ಯಾವ್ದ್ರಿಂದ ಹೋಗುತ್ತೆ ಸ್ನೇಹಿತರೆ? ಇಷ್ಟು ಕೂಡ. ಓಕೆ, ಎಲ್ಲಾ ನಂಬರ್ ಹೋಗ್ತಾರೆ. 3 ಇಂದ ಹೋಗ್ತಿದೆ. 3 7 ಓಕೆ 3 8 ಓಕೆ 28 ಯಾವ್ದ್ರಿಂದ ಹೋಗಲ್ಲ, ಅಲ್ಲೇ ಹಾಗೆ ಉಳಿಸ್ಕೊತೀನಿ. ಹಾಗೆ 3 12 15 3 45. ಓಕೆ, ನೆಕ್ಸ್ಟ್ ಯಾವ್ದ್ರಿಂದ ಹೋಗುತ್ತೆ ಸ್ನೇಹಿತರೆ? ಓಕೆ 7 ಇಂದ ಇಲ್ಲಿ LCM ಇಸ್ ಲೋಯೆಸ್ಟ್ ಅಂದ್ರೆ LCM ಕಂಡ್ರೆ, ಅದರಿಂದ ನಾನು ತಗೋತೇನೆ. 7 ಇಂದ ಹೋಗುತ್ತೆ. 7 1 7 4 28 12 ಮತ್ತೆ 15 ಹಾಗೆ ಉಳಿಸ್ಕೊತೀನಿ.
ನೆಕ್ಸ್ಟ್ 4 ಇಂದ 1 4 on the 4 ಓಕೆ 3 ಇಂದ ತಗೋತೀನಿ 3 ಇಂದ ಕಾಮನ್ ಆಗಿ ಹೋಗ್ತಿದೆ 4 ಆಗಿ ಉಳಿಸ್ಕೊತೀನಿ 4 4 12 5 ಈ ಎರಡು ನಾನು ಡೈರೆಕ್ಟ್ ಬಂದರೆ 4 ಅಂತ ಬರ್ಕೋತೀನಿ 4 ಇಂಟು 5 ಇಂಟು 3 ಇಂಟು 3 ಇಂಟು 7 therefore ನಾನು 9 7 63 ಇಂಟು 20 ಎಷ್ಟು ಬರುತ್ತೆ ಸ್ನೇಹಿತರೆ 1260 ಅಲ್ಲಿ ರಿಮೈಂಡರ್ 3 ಬಂದಿದೆ ಪ್ಲಸ್ 3 so 1263 is the answer. ಈಗ ನಂಬರ್ 21 ಇಂದ ಡಿವಿಷನ್ ಆಗುತ್ತೆ ನೋಡೋಣ ಹೇಗೆ ಬರುತ್ತೆ ಅಂತ ನಿಮಗೆ ರಿಮೈಂಡರ್ ಡಿಮಿನಿಷನ್ ನಾನು ಏನಕ್ಕೆ 3 ಕೂಡಿದೆ ಅಂತಂದ್ರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತಾನೆ ನಾನು ಈಗ ನೋಡಿ ಈ 21 1263 ನಾನು ಡಿವಿಷನ್ ಮಾಡ್ತೀನಿ therefore 21 6th 1260 ಬರುತ್ತೆ therefore 3 ರಿಮೈಂಡರ್ ಬಂತು ಓಕೆ ಅದಕ್ಕೆ ನಾನು ಕೂಡಿದೆ ಸ್ನೇಹಿತರೆ ಈಗ ನಾನು ಆ 3 ಇಲ್ದೇನೆ ಹೇಗಿದ್ರೆ ಕಂಪ್ಲೀಟ್ ಆಗಿ ನಾನು ಡಿವಿಷನ್ ಮಾಡ್ಬೋದು 21 ಇಂದ 2160 ನ ಬಟ್ 3 ರಿಮೈಂಡರ್ ಹೋಗೋದ್ರಿಂದ ನಾನು ಆಡ್ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಇಲ್ಲಿ ಕೂಡ ಆ ನಂಬರ್ ಯಾವುದು ಅಂತಂದ್ರೆ ಸ್ಮಾಲೆಸ್ಟ್ ನಂಬರ್ 1263 ಇಸ್ ದ ಆನ್ಸರ್ ಈ ರೀತಿ ನಾವು ಥಿಂಕ್ ಮಾಡಿ ನಾವು ಕೂಡಬೇಕು ಕಳಿಬೇಕು ಅಂತ ನೋಡಬೇಕು ಸ್ನೇಹಿತರೆ ಡಿಪೆಂಡ್ ಅಪಾನ್ ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ನಾನು ಏನಕ್ಕೆ ನಾನು ಕೂಡಿದೆ ಅಂತಂದ್ರೆ ಇಲ್ಲಿ ಆ ನಂಬರ್ ಕಂಡಿದ್ದ ಸ್ಮಾಲೆಸ್ಟ್ ನಂಬರ್ ವಿಚ್ ಕ್ಯಾನ್ ಬಿ ಡಿಮಿನಿಶ್ಡ್ ಬೈ 3 ರಿಮೈಂಡರ್ ಬರಬೇಕು ಅದರಿಂದ ನಾನು 3 ರಿಮೈಂಡರ್ ಬರಬೇಕಂದ್ರೆ ಈ ನಂಬರ್ ರಿಮೈಂಡರ್ ಬರಬೇಕಂದ್ರೆ 2 ಆಡ್ ಮಾಡಿದ್ದೀನಿ ಅಷ್ಟೇ ಇನ್ನೇನಿಲ್ಲ 1263 is the answer option D is the answer okay next problem okay what is the prime factor okay ಈ prime factor already ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಆ prime factor ಅನ್ಕೊಂಡು ಇವು 2 3 5 the prime factor prime numbers 2 3 5 the prime number factors ಅಂತ ಕೊಟ್ಟಾಗ ಜಸ್ಟ್ ಪವರ್ ಇರೋದನ್ನ ನಾವು ಆಡ್ ಮಾಡ್ತೀವಿ 200 300 500 1000 the unit is 20 30 100 20 30 50 100 5 3 8 10 okay 1000 110 is the answer ಓಕೆ ನಾನು ಯಾವ ರೀತಿ ಕಂಪ್ಯೂಟರ್ ಮಾಡಿ ಕೊಡಿಸ್ತಾರೆ 200 300 500 1000 20 30 50 100 2 3 5 5 5 10 ಅದನ್ನು ಈ ರೀತಿ ಮಾಡ್ಕೊಂಡು ಮಾಡಿ ಯೂನಿಟರಿ ಮೆಥಡ್ ಅಲ್ಲಿ ನಾನು ಯೂನಿಟರಿ ಮೆಥಡ್ ಕೂಡ ಇದರಲ್ಲಿ ಹೇಳಿದ್ದೀನಿ ಯಾಕಂದ್ರೆ ನಾನು ಶಾರ್ಟ್ ಕಟ್ ಫಸ್ಟ್ ಏನು ಮಾಡಿದೆ ಅಂತಂದ್ರೆ ಈಸಿ ಆಗಲಿ ಅಂತ ನಾನು ಕವರ್ನ ಮಾಡ್ಕೊಂಡು ಬಂದೆ ಇಲ್ಲಿ ನಿಮ್ಗೆ ಸ್ಪೀಡ್ ಅಪ್ ಆಗಿದ್ರೆ ಹಿಂದಿನ ವಿಡಿಯೋ ಕೂಡ ಹೋಗಿ ಯೂನಿಟರಿ ಮೆಥಡ್ ಪ್ರೈಮ್ ಫ್ಯಾಕ್ಟರ್ಸ್ ಮತ್ತೆ ಎಲ್ಲ ಕೂಡ ಮಾಡಿದ್ದೀನಿ ಡಿವಿಸಿಬಿಲಿಟಿ ಕೂಡ ಮಾಡಿದ್ದೀನಿ ಅದರಲ್ಲಿ ನೀವು ನೋಡಬಹುದು ಓಕೆ ನೆಕ್ಸ್ಟ್ ಪ್ರಾಬ್ಲಮ್ the LCM and SCF of the number two numbers is 44 okay SCF LCM ಎರಡು ಕೊಟ್ಟಿದ್ದೇನೆ ಸ್ನೇಹಿತರೆ LCM ಮತ್ತೆ SCF ಕೊಟ್ಟಿದ್ದೇನೆ SCF ಎಷ್ಟು ಅಂತಂದ್ರೆ ಓಕೆ SCF 44 ಕೊಟ್ಟಿದ್ದೇನೆ LCM 264 ಕೊಟ್ಟಿದ್ದೇನೆ and respectively if the first number is divided by 2 okay divides by 2 the quotient will be 44 already ನಾನು ಹೇಳಿದಾಗೆ 2 ರಿಂದ ಡಿವೈಡ್ ಆಗುತ್ತೆ ಅಂತ quotient 44 ಬರುತ್ತಂತೆ ಇಲ್ಲಿ a ಇರುತ್ತೆ therefore 2 ಇಂಟು ಮಾಡಿದಾಗ ಏನು 88 ರಿಮೈಂಡರ್ 0 ಬರುತ್ತೆ ಓಕೆ therefore a ನಂಬರ್ 88 ಆಗಿದೆ ಇನ್ನೊಂದು ನಂಬರ್ ಕಂಡುಹಿಡಿಯ ಕೊಟ್ಟೆ ಅದರ್ ನಂಬರ್ b ಅಂದ್ರೆ ಏನಂತ ಫಾರ್ಮುಲಾ ಆಲ್ರೆಡಿ ನಿಮಗೆ ಹೇಳಿದಾಗೆ SCF into LCM is equal to a into b or n into a into b ಅಂತ ತಗೊಳ್ಳಿ a into b b ಕಂಡು ಎಲ್ಲ ವ್ಯಾಲ್ಯೂ ಗೊತ್ತಿದೆ 264 into 44 ಉಲ್ಟ ಬರ್ಕೊಂಡೆ ಪ್ರಾಬ್ಲಮ್ ಯಾಕಂದ್ರೆ ಮಲ್ಟಿಪ್ಲಿಕೇಶನ್ ಅಲ್ಲ therefore 88 into b 41 on the 41 2 the 2 1 the 2 3 the 2 2 the 132 is the answer ಎಷ್ಟು ಈಸಿ ಅಲ್ಲ ಸ್ನೇಹಿತರೆ ಈ ರೀತಿ ಬಂದಾಗ ಸ್ವಲ್ಪ ಇದು ಮಾಡಬೇಕು ಯಾಕಂದ್ರೆ ಇಲ್ಲೇ ಕೊಟ್ಟಿದ್ದೇನೆ ಕ್ವೋಷನ್ 44 ಮತ್ತು 2 ಇಂದ ಡಿವೈಡಬಲ್ ಆಗುತ್ತೆ ಅಂತ ಕ್ವೋಷನ್ 44 into 2 ಅಂತಂದ್ರೆ 2 ಅಂದ್ರೆ 88 ಒಂದು ನಂಬರ್ 88 ಈ ರೀತಿ ಟ್ರಿಕ್ ಆಗಿ ಕೊಡ್ತಾನೆ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಇಲ್ಲ ಇದು ಒಂದು ಸ್ವಲ್ಪ ಟ್ರಿಕ್ ಇದೆ
ಎಷ್ಟು ಒಂದು ಸ್ವಲ್ಪ ಅನಲೈಸ್ ಮಾಡಿ ಕೋಶನ್ ಡಿವಿಡೆಂಡ್ ಡಿವಿಸನ್ ಅಂದ್ರೆ ರಿಮೈಂಡರ್ ಅಂದ್ರೆ ಏನು ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ 14. ಇದು ವಿಡಿಯೋ ತುಂಬಾ ಲೆಂತ್ ಆಗುತ್ತೆ, ಬಟ್ ಎಲ್ಲ ಪ್ರಾಬ್ಲಮ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ದ LCM ಆಫ್ ಟೂ ನಂಬರ್ ಇಸ್ 48 ಅಂಡ್ ನಂಬರ್ ಆರ್ ಇನ್ ದ ರೇಷಿಯೋ 2:3. ಆಲ್ರೆಡಿ ನಾನು ಹೇಳಿದಾಗೆ ರೇಷಿಯೋ ಕೊಟ್ಟಾಗ 2x:3x. ಓಕೆ, ದ LCM ಎಷ್ಟು ಅಂತ ಕೊಟ್ಟಿದ್ದೇನೆ 48. therefore ಸಮ್ ಆಫ್ ದಿ ನಂಬರ್ಸ್ ಅಂತ ಕೊಟ್ಟಿದ್ದೇನೆ. ಓಕೆ, 2x ಮತ್ತೆ 3x LCM ಎಷ್ಟು ಸ್ನೇಹಿತರೆ? 2 ಮತ್ತೆ 3 LCM ಎಷ್ಟು? 6 LCM ಬರುತ್ತೆ. therefore 6x ಡೈರೆಕ್ಟ್ 6x ಅಂತ x ನಾನು ಕನ್ಸಿಡರ್ ಮಾಡ ಡೈರೆಕ್ಟ್ ಆಗಿ ಬರ್ದಷ್ಟೇ. 6x is equal to 48. 2 ಮತ್ತೆ 3 LCM 6 ಆಗಿರುತ್ತೆ. 6x 48. therefore x is equal to 8 ಬರುತ್ತೆ. ಇಲ್ಲಿ ಕ್ವಶನ್ ಕೇಳಿರೋದು ಏನು ಸ್ನೇಹಿತರೆ? ದ ಸಮ್ ಅಂತ ಕೇಳಿದ್ರೆ ಪ್ರಾಬ್ಲಮ್ ನ ಕರೆಕ್ಟ್ ಆಗಿ ಜಸ್ಟ್ ಫೈಂಡ್ ದ ಸಮ್ ಆಫ್ ದ ನಂಬರ್. 2 ಕೂಡಿದಾಗ ಎಷ್ಟು ಬರುತ್ತೆ? 5 ಬರುತ್ತೆ. 5x 5 into x value ಎಷ್ಟು ಬಂದಿದೆ? 8 ಬಂದಿದೆ. 5 8 8 5 40. ಆನ್ಸರ್ 40 is the answer. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಎಷ್ಟು ಇದೆಯಲ್ಲ. ಓಕೆ, ಫೈಂಡ್ a number we divide by 12 15 20 24 leaves the same remainder as 2 in each case. ಓಕೆ, 2 in each case ಅಂತ 2 ರಿಮೈಂಡರ್ ಹೋಗುತ್ತೆ. ಆ ನಂಬರ್ ಯಾವುದು ಆಲ್ರೆಡಿ ನಿಮ್ಮ ಪ್ರಾಬ್ಲಮ್ ನೋಡಿದ್ದೀನಿ. ಓಕೆ, ಇದ್ರದ್ದು 15. ಓಕೆ, ಫಸ್ಟ್ ನಂಬರ್ 12 15 15 20 24. ಓಕೆ, ಇದ್ರ ಕಾಮನ್ ಆಗಿ ಹೋಗ್ತಾ ಇರೋದು ಯಾವ್ದ್ರಿಂದ ಹೋಗುತ್ತೆ ಸ್ನೇಹಿತರೆ? 5 ಇಂದ ಹೋಗುತ್ತೆ. 12 ಬರ್ಕೋತೀನಿ. 5 3 15 4 24. ಓಕೆ, ನೆಕ್ಸ್ಟ್ ಮತ್ತೆ 12 3. ಓಕೆ, ಅಬ್ಸರ್ವ್ ಮಾಡಿ ಸ್ನೇಹಿತರೆ, 24 ಅನ್ನು 3 ಇಂದ ಹೋಗ್ತಿದೆ, 12 ಇಂದ ಹೋಗುತ್ತೆ, 3 8 24 ಅಂದ್ರೆ 4 6 24. ಡೈರೆಕ್ಟ್ ನಾನು 24 into 5 ಅಂತ ಬರೀಬಹುದಾ? 24 into 5 ಎಷ್ಟು? 5 4 20 20 120. ರಿಮೈಂಡರ್ ಎಷ್ಟಾಗಿದೆ ಸ್ನೇಹಿತರೆ? 2. therefore ಆನ್ಸರ್ 122 is the answer. ಈ 122 12 ಇಂದ ಹೋಗುತ್ತಾ ಸ್ನೇಹಿತರೆ? 2 ರಿಮೈಂಡರ್ ಬರುತ್ತೆ. 12 ಇಂದ ಮಾಡಿದಾಗ 122 2 ರಿಮೈಂಡರ್ ಬರುತ್ತಾ? ನಿಮ್ಮ ಕ್ರಾಸ್ ಚೆಕ್ಗೋಸ್ಕರ 12 on 12 0 2 ರಿಮೈಂಡರ್ 10 2 ರಿಮೈಂಡರ್ ಮತ್ತೆ ಆನ್ಸರ್ ಕರೆಕ್ಟ್ ಆಗಿದೆ. ಈ ರೀತಿ ಕೂಡ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನೀವು ಕ್ವಶನ್ ಏನು ಕೇಳಿದ್ದೀನಿ, ಏನಕ್ಕೆ ಆ ರೀತಿ ಮಾಡ್ತೀವಿ ಒಂದು ಸ್ವಲ್ಪ ಥಿಂಕ್ ಇರಲಿ ಸ್ನೇಹಿತರೆ. +2 ಏನಕ್ಕೆ ಮಾಡಿದೆ ಅಂತ ಲೀವ್ಸ್ ದ ರಿಮೈಂಡರ್ +2. ಇದನ್ನು ಕೂಡ 2 ರಿಮೈಂಡರ್ ಬರಬೇಕಷ್ಟೇ, ಅದಕ್ಕೋಸ್ಕರ ನಾನು ಕೂಡಿದ್ದೀನಿ, ಮತ್ತೆ ನೆನಪಲ್ಲ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ವಿಡಿಯೋ ಮುಂದೆ ಆಗ್ತದೆ. ಓಕೆ, LCM ಕೇಳಿದ್ರೆ ಸ್ನೇಹಿತರೆ ನಾನು ಸ್ಪೀಡ್ ಅಪ್ ಮಾಡ್ತೀನಿ. 2a 5a 7a ಯಾವ್ದಾದ್ರು ಕಾಮನ್ ಆಗಿ ಹೋಗ್ತಿದೆ ಅಷ್ಟೇ. LCM ಯಾವ್ದು ಕೂಡ ಹೋಗ್ತಿಲ್ಲ. 5 2 10 7 70. therefore 70 is the answer. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ? 70a ಕ್ಯೂಬ್ ಹೋಗಲ್ಲ, ಯಾಕಂದ್ರೆ a ಅನ್ನೋದು ಕಾಮನ್ ಆಗಿ ಹೋಗ್ತಿದೆ, ಅದರಿಂದ 70 is the answer. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. The SCF of two number is 15. Okay, SCF of two number is 15 and their LCM is 225. Fine. Next to if one of the number is 75. Okay, A ಅನ್ನೋದು ಕೊಟ್ಟಿದ್ದು ಬೇಸಿಕ್ ಪ್ರಾಬ್ಲಮ್. A ಅನ್ನೋದು 75, ಅದೇ ರೀತಿ ಅನ್ನೋನ್ B ಅನ್ನೋದು ಕಂಡುಹಿಡಿಯಬೇಕು. ನಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. 15 into SCF into LCM 2 is equal to AB ಅಂತ ನಾನು ಡೈರೆಕ್ಟ್ ಆಗಿ ಬರೀತೇನೆ. 75 into B 15 on the 15 5 5 on the 5 4 20 45 is the answer ಸ್ನೇಹಿತರೆ. ಎಷ್ಟು ಈಸಿ ಅಲ್ಲ, ಡೈರೆಕ್ಟ್ ಫಾರ್ಮುಲಾ.
SFT LCM is equal to product of the two numbers. The ratio of the two numbers is 5:6 and their LCM is 480. Okay. Ratio ಕೊಟ್ಟಿದೆ ಸ್ನೇಹಿತರೆ 5x is to 6x. ಆಲ್ರೆಡಿ 5x ಮತ್ತು 6x LCM ಎಷ್ಟು ಸ್ನೇಹಿತರೆ 5 ಮತ್ತು 6 ಯಾವುದರಿಂದ ಹೋಗಲ್ಲ 5 6 30x LCM 30x LCM 48 ಯಾವುದರಿಂದ ಹೋಗುತ್ತೆ ಸ್ನೇಹಿತರೆ 480 ಕೊಟ್ಟಿದ್ದಾನೆ ಇಲ್ಲಿ ಹೋಗುತ್ತೆ 3 1 3 6 therefore 16 is the SCM 16 is the SCM ಎಷ್ಟು ಈಸಿ ಅಲ್ಲ okay next example if the SCF of two numbers is M and N okay M and N respectively 6 okay SCF LCM ಕೊಟ್ಟಿದ್ದಾನೆ SCF ಒಂದು ನಂಬರು 6 ಆಗಿದೆ LCM 210 ಆಗಿದೆ ಸ್ನೇಹಿತರೆ okay if the addition of the number 72 ಕೊಟ್ಟಿದ್ದಾನೆ M plus N 210 okay ಇದನ್ನ ನಾನು M ಅಂತ ತಗೋತೀನಿ ಸ್ನೇಹಿತರೆ ಇದನ್ನ N ಅಂತ ತಗೋತೀನಿ 1/M ಮತ್ತೆ 1/N ಈಕ್ವಲ್ ಆದ್ರೆ ಏನಾಗುತ್ತೆ ಸ್ನೇಹಿತರೆ ಅಂತ ಕೇಳಿದಾನೆ ಕ್ವೆಶ್ಚನ್ ಓಕೆ 1 plus M plus 1/N ಇದನ್ನ ನಾನು LCM ತಗೊಂಡಾಗ M plus N is equal to N plus M ಆಗುತ್ತೆ MN ಆಗುತ್ತೆ ನಾನು ಆಲ್ರೆಡಿ ವ್ಯಾಲ್ಯೂ ಕೊಟ್ಟಿದ್ದೇನೆ 210 into ಇನ್ನ AB ಇದು MN ಕೊಟ್ಟಿದ್ದಾನೆ 210 into 6 ಏನಾಗುತ್ತೆ ಸ್ನೇಹಿತರೆ 6 0 6 12 1 2 6 0 okay sorry ಇಲ್ಲಿ ಕೊಟ್ಟರೆ M plus N 72 ಸ್ನೇಹಿತರೆ 72 1 2 6 0 ಯಾವ ಮಾತ್ರ 4 ಇಂದ ಹೋಗುತ್ತೆ 4 ಇಂದ ಹೋದಾಗ 4 1 4 8 and 4 3 12 315 18 ಮತ್ತೆ 315 ಯಾವುದಂತ ಹೋಗುತ್ತೆ ಸ್ನೇಹಿತರೆ ಮತ್ತೆ 3 ಇಂದ ಹೋಗುತ್ತೆ 3 6 3 1 3 5 6/105 ಮತ್ತೆ ಇನ್ಯಾವುದರಿಂದ ಹೋಗುತ್ತೆ ಓಕೆ 3 2 6 3 3 9 3 5 15 2/35 is the answer 2/35 is the answer ಸ್ನೇಹಿತರೆ next problem the product of two whole numbers is 1 5 whole number 0 ಇಂದ ಸ್ಟಾರ್ಟ್ ಆಗುತ್ತೆ up to endless the product of two whole numbers is 1500 ಮತ್ತೆ SCF 10 ಕೊಟ್ಟಿದ್ದಾನೆ ತುಂಬಾ ಈಸಿ ಪ್ರಾಬ್ಲಮ್ ಪ್ರಾಡಕ್ಟ್ ಅಂದ್ರೆ AB ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾನೆ ಸ್ನೇಹಿತರೆ AB ವ್ಯಾಲ್ಯೂ ಕೊಟ್ಟಿದ್ದಾನೆ SCF into LCM ಆಲ್ರೆಡಿ ಫಾರ್ಮುಲಾ ಗೊತ್ತು is equal to AB ಅಂತ AB ವ್ಯಾಲ್ಯೂ ಆಲ್ರೆಡಿ ಪ್ರಾಡಕ್ಟ್ ನಂಬರ್ ಕೊಟ್ಟಿದ್ದಾನೆ 1500 is equal to ಒಂದು ವ್ಯಾಲ್ಯೂ SCF ಕೊಟ್ಟಿದ್ದಾನೆ LCM 0 0 cancel therefore LCM is the 150 is the answer LCM 150 ಆಗಿದೆ okay the least number which should be added to 497 okay least number add ಮಾಡ್ತೀವಿ 2490 ಯಾವ ನಂಬರು the sum of exactly divisible by so the sum is exactly with 35643 okay 5463 okay the LCM ಏನು ಬರುತ್ತೆ ಸ್ನೇಹಿತರೆ ಯಾವುದರಿಂದ ಹೋಗುತ್ತೆ ಕಾಮನ್ ಆಗಿ ಎಲ್ಲೂ ಇಷ್ಟು ಕೂಡ ಕಾಮನ್ ಆಗಿ 2 ಇಂದ ಹೋಗುತ್ತೆ ನೋಡುವ 5 ಹಾಗೆ ಹೋಗುತ್ತೆ
3 ಓಕೆ 2 2 ಜ 2 3 ಜ 3 ಇವೆರಡು ಕಾಮನ್ ಇದೆ 3 3 ಕಾಮನ್ ಇದೆ ಹಾಗೆ ತಗೋತೀನಿ ನಾನು 3 ಅನ್ನೋದನ್ನ 3 ಇಂಟು 4 ಇಂಟು 5 60 ಓಕೆ 60 ಬರುತ್ತೆ ಅದೇ 5 10 10 3 10 6 60 ಡೈರೆಕ್ಟ್ ಆಗಿ ಬರ್ತೀನಿ ಅಷ್ಟೇ 60 ನೆಕ್ಸ್ಟ್ ಈ 60 ಇಂದ 2497 ಡಿವೈಡ್ ಮಾಡೋದು ಏನು ಬರುತ್ತೆ ಸ್ನೇಹಿತರೆ 4 ದ 240 97 ಓಕೆ 61 ದ 60 37 therefore ಯಾವ ನಂಬರ್ ತಗೊಂಡ್ರೆ ಅದು ರಿಮೈಂಡರ್ 0 ಆಗಿ ಬರುತ್ತೆ ಸ್ನೇಹಿತರೆ ಆಲ್ರೆಡಿ ರಿಮೈಂಡರ್ 37 ಬಂದಿದೆ therefore ಇದು 60 ಡಿವಿಷನ್ ಕಂಪ್ಲೀಟೆಡ್ ಡಿವೈಡೆಡ್ 23 ಆಡ್ ಮಾಡಿದ್ರೆ 60 ಆಗುತ್ತೆ therefore 23 ಫಾರ್ ಎಕ್ಸಾಂಪಲ್ ಇದು ನಾನು ಹೇಳ್ತಾ ಇರೋದು ಏನಂತಂದ್ರೆ ಏನಕ್ಕೆ ಅದು ಮಾಡಿದೆ 23 ಅಂತ ಬರೀತಾ ಇದ್ದೇನೆ ಅಂತಂದ್ರೆ ಕಂಪ್ಲೀಟ್ 60 ಬರಬೇಕು ರಿಮೈಂಡರ್ 0 ಯಾವ ನಂಬರ್ ಆಗಿರುತ್ತೆ 37 ಪ್ಲಸ್ 23 ಎಷ್ಟಾಗುತ್ತೆ 60 ಆಗುತ್ತೆ ರಿಮೈಂಡರ್ ಆವಾಗ 0 ಆಗಿರುತ್ತೆ ಅಷ್ಟೇ ಇದು ಲಾಜಿಕ್ ಅಥವಾ 60 ಮೈನಸ್ 23 37 ಅಂತ ಮಾಡಿ ಸ್ನೇಹಿತರೆ ನಿಮ್ಗೆ ಕನ್ಫ್ಯೂಷನ್ ಆದ್ರೆ ನಾನು ಡೈರೆಕ್ಟ್ ಆಗಿ ಇನ್ನೂ ಕೂಡ ಮಾಡುವ ಅಥವಾ 60 ಮೈನಸ್ 37 23 is the answer. Okay, the second, the least number we divided by 2 16 18 these are okay 5 remainder ಆಗಿದೆ each cases ಅಲ್ಲಿ 5 remainder ಇದೆ ಯಾವ ನಂಬರ್ ಅಂತ ಓಕೆ 12 16 18 ಇದರ LCM ಎಷ್ಟು ಅಂದ್ರೆ 4 ಇಂದ ಹೋಗುತ್ತೆ 3 ದ 4 ದ 9 ದ 9 ಓಕೆ 4 9 ಮೂರು ಕಾಮನ್ ಆಗಿದೆ 4 ಇಂದ ಹೋಗಲ್ಲ ಜಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ 2 ಇಂದ ತಗೋತೀನಿ ಇದು ನಾನು 2 ಇಂದ ಹೋದಾಗ ಏನಾಗುತ್ತೆ ಅಂದ್ರೆ 2 6 12 2 8 16 2 9 19 ನೆಕ್ಸ್ಟ್ ಯಾವ್ದೊಂದು ಹೋಗುತ್ತೆ ಕಾಮನ್ ಆಗಿ 3 2 6 8 ಹಾಗೆ ಉಳ್ಕೋತೀನಿ 9 therefore 2 ಇಂದ ಹೋಗುತ್ತೆ 2 ಕಾಮನ್ 2 ಕ್ಯಾನ್ಸಲ್ ಮಾಡ್ಕೋತೀನಿ ಮಿಕ್ಕಿದ್ದು ಬರೀತೀನಿ 3 2 ಇಲ್ಲಿ ಮತ್ತೆ 3 3 ದ 9 8 3 ದ 24 into 6 therefore 6 4 24 144 1 remainder ಎಷ್ಟಿದೆ ಸ್ನೇಹಿತರೆ plus 5 remainder therefore 149 is the answer example remainder 5 ಬರೋದು ಹೇಗೆ ಅಂತ ಅಂದ್ರೆ 149 ಮಾಡಿದಾಗ 69 ದ 144 therefore 5 is the remainder answer correct ಆಗಿದೆ therefore 144 is the answer. The next problem, the ratio of two numbers of 8 is to 5 okay 8x ಮತ್ತೆ 5x therefore SCF 15 ಅಂತ ಹೇಳಿದಾನೆ ಸ್ನೇಹಿತರೆ 15 8 8 into SCF x 5 into 15 therefore answer is 8 120 ಮತ್ತೆ 15 5 ದ 75 answer ಯಾವುದಲ್ಲಿದೆ ಈ ಆಪ್ಷನ್ ಎ ಆಪ್ಷನ್ ಕರೆಕ್ಟ್ okay next example ಯಾವುದಿದೆ ಅಂತಂದ್ರೆ the ratio of two numbers is 4:5 if the SCF is 12 yeah okay if their SCF is 12 find their LCM okay ratio ಕೊಟ್ಟಿದ್ದಾನೆ 4x ಮತ್ತೆ 5x SCF ಕೂಡ ಕೊಟ್ಟಿದ್ದಾನೆ SCF 12 ಕೊಟ್ಟಿದ್ದಾನೆ 12 4 ಅನ್ನು ಡೈರೆಕ್ಟ್ ಆಗಿ ಬರ್ತೀನಿ 48 ಮತ್ತೆ 60 ಅದರ LCM ಎಷ್ಟಾಗಿರುತ್ತೆ ಸ್ನೇಹಿತರೆ ಯಾವುದರಿಂದ ಹೋಗುತ್ತೆ ಡೈರೆಕ್ಟ್ ಆಗಿ ಮಾಡ್ತೀನಿ 12 4 ದ 12 5 ದ ಯಾವುದರಿಂದ ಹೋಗಲ್ಲ ಓಕೆ ನೆಕ್ಸ್ಟ್ 5 for the 20 20 into 12 12 to the
12 into 2 24 240 is the answer. Okay, next problem. The SCF, if the SCF of two numbers is 15 and their sum is 135. Okay, ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಆಕ್ಚುಲಿ ಅಬ್ಸರ್ವ್ ಮಾಡಿ, SCF 15 ಅಂತ ಬಂದಿದೆ, 15 ಅಂತ ಕೊಟ್ಟಿದ್ದಾನೆ, ಟೂ ನಂಬರ್ಸ್ ಅಂತ ಕೊಟ್ಟಿದ್ದಾನೆ. ಟೂ ನಂಬರ್ಸ್ ನಾನು ಅದನ್ನ ಒಂದನ್ನು 15A ಅಂತ ತಗೋತೀನಿ, ಇನ್ನೊಂದು 15B ಅಂತ ತಗೋತೀನಿ ಟೂ ನಂಬರ್ಸ್ ನ. ನೆಕ್ಸ್ಟ್ if their sum is 135, okay, 15A plus 15B is equal to 135. Okay, and LCM is 300. Okay, LCM is 300 ಅಂತ, LCM 300 ಆಗಿದೆ. Okay, LCM 300 ಟೂ ನಂಬರ್ಸ್ ಆಗಿದೆ 15 ಮತ್ತೆ 15B. therefore ಅದನ್ನ ನಾನು LCM ನ 15AB ಅಂತ ಬರೀಬಹುದು. ಏನು 15AB ಅಂತ ಬರೀತೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಎರಡು ನಂಬರ್, ಒಂದು 15A ಮತ್ತು 15B. ಇದು LCM ತಗೊಂಡಾಗ ಏನ್ ಬರುತ್ತೆ ಸ್ನೇಹಿತರೆ, 15 ಕಾಮನ್ ಆಗಿ ಹೋಗುತ್ತೆ, A ಮಾತ್ರ ಉಳ್ಕೊಳ್ಳುತ್ತೆ, AB ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಎರಡು ಹೋದಾಗ 15AB ಮಲ್ಟಿಪ್ಲಿಗೆ 15, ಅದರಿಂದ ಡೈರೆಕ್ಟ್ ನಾನು 15AB ಅಂತ ಹೇಳಿದೆ ಅಷ್ಟೇ. ಕನ್ಫ್ಯೂಸ್ ಮಾಡ್ಕೊಳ್ಳಿ. 15AB is equal to 300. ಎಷ್ಟಿಂದ ಹೋಗುತ್ತೆ ಸ್ನೇಹಿತರೆ, AB is equal to 15 to the 30. therefore 15 to the 30, AB ಅನ್ನೋದು 20 ಬಂದಿದೆ. ನೆಕ್ಸ್ಟ್ ಇಲ್ಲೇ ನಾನು ಬರೀತೀನಿ, ಈ 15 ಕಾಮನ್ ತೆಗಿಬೋದಾ, A plus B is equal to 135. ಯಾವ್ದಿಂದ ಹೋಗುತ್ತೆ, 15 ದ 135. ಓಕೆ, A plus B, ಫಾರ್ ಎಕ್ಸಾಂಪಲ್ ಈಗ ನೋಡಿ, A plus B ಅನ್ನೋದು 9 ಬಂದಿದೆ, AB ಅನ್ನೋದು 20 ಬಂದಿದೆ. ಯಾವ ನಂಬರು ಪ್ರಾಡಕ್ಟ್ ಮಾಡಿದಾಗ 20 ಬರುತ್ತೆ ಮತ್ತೆ ಅಡಿಷನ್ ಮಾಡಿದಾಗ 9 ಬರುತ್ತೆ, 5 ಮತ್ತೆ 4 ಬರುತ್ತಲ್ಲ ಸ್ನೇಹಿತರೆ. ಆನ್ಸರ್ 5 ಮತ್ತೆ 4 ಆಗಿದೆ. ಒಂದು ಟರ್ಮ್ A ಅನ್ನೋ ವ್ಯಾಲ್ಯೂ 5 ಆಗಿದೆ, B ಅನ್ನೋ ವ್ಯಾಲ್ಯೂ 4 ಆಗಿದೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, 15 5 ದ 75 ಒನ್ ನಂಬರು, 15 4 ದ 60, 75 ಮತ್ತೆ 60 ಆನ್ಸರ್. ಯಾವುದು ಇಕ್ವೇಶನ್ ಇದೆ, B is the answer. Okay, next example. if the mostly ಇದು ಎಕ್ಸ್ಟೆಂಡ್ ಆಗುತ್ತೆ, 2 hours ಬೇಕಾಗುತ್ತೆ, ಯಾಕಂದ್ರೆ ನಾನು ಎಲ್ಲ ವಿಡಿಯೋ ಕೂಡ ಎಲ್ಲ ಟಾಪಿಕ್ ಕೂಡ ಇಲ್ಲೇ ಕವರ್ ಮಾಡಿರ್ತೀನಿ. if the SCF of two numbers is 13 and the LCM of is 270, if each number is greater than 13. okay, SCF of two numbers is 13 ಅಂತ ಕೊಟ್ಟಿದ್ದಾನೆ. 13 ಅಂದ್ರೆ ಟೂ ನಂಬರ್ಸ್ 13A ಆಗಿರುತ್ತೆ ಮತ್ತೆ 13B ಆಗಿರುತ್ತೆ. ಕರೆಕ್ಟ್ ಅಲ್ಲ ಸ್ನೇಹಿತರೆ? LCM ಕೊಟ್ಟಿದ್ದಾನೆ. LCM ಅನ್ನೋದು ಏನು ಕೊಟ್ಟಿದ್ದಾನೆ, 270 ಅಂತ ಕೊಟ್ಟಿದ್ದಾನೆ. ನಾನು ಆಲ್ರೆಡಿ ಅದಕ್ಕೆ 15AB LCM 13, ಇನ್ನಿನ ಪ್ರಾಬ್ಲಮ್ 15 ಇದರಲ್ಲಿ 13AB ಆಗಿದೆ. 13AB 273 LCM ಅಂತ ಕೊಟ್ಟಿದ್ದಾನೆ. therefore 13 ಇಂದ ಹೋಗುತ್ತಾ, 13 ಇಂದ 13. ಓಕೆ, ಮತ್ತೆ 13 to the 26, one remainder. okay, 21. AB is equal to 21. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾನೆ, ಈ ಈಚ್ ನಂಬರ್ ಇಸ್ ಗ್ರೇಟರ್ ದನ್, ಎರಡೂ ನಂಬರ್ ಕೂಡ 13ಕ್ಕಿಂತ A ಮತ್ತೆ B ವ್ಯಾಲ್ಯೂ 13ರಿಂದ ಗ್ರೇಟರ್ ಆಗಿರ್ಬೇಕು. ಇಲ್ಲಿ ಏನಾರ ನಾನು 21 ಮತ್ತು 1 ಅಂತ ಕೊಟ್ರೆ ಒಂದು ನಂಬರು 13 ಅಂತಾನೆ ಉಳ್ಕೊಳ್ಳುತ್ತೆ, 13 ಅಂತ ಬರುತ್ತೆ. ಅದರಿಂದ ಇದು ಆಗಲ್ಲ ಸ್ನೇಹಿತರೆ. 21 ಬರೋದು ಇನ್ಯಾವ್ದ್ರಲ್ಲಿ ಬರುತ್ತೆ, 7 ಮತ್ತೆ 3 ಬರುತ್ತೆ. ಓಕೆ, 37 ದ ಎಷ್ಟು ಸ್ನೇಹಿತರೆ, 91 ಒಂದು ನಂಬರು, 13 3 ದ 13 ಗಿಂತ ಗ್ರೇಟರ್ ಇದೆ. ಅದರಿಂದ ಆನ್ಸರ್ ಫೈಂಡ್ ದ ಸಮ್ ಆಫ್ ದೋಸ್ ನಂಬರ್. ಓಕೆ, ಸಮ್ ಆಫ್ ದೋಸ್ ನಂಬರ್ ಎಷ್ಟಾಗುತ್ತೆ ಅಂದ್ರೆ 91 ಮತ್ತೆ 39 0, 9 3 12 1, 130 is the answer. ಇಷ್ಟು ಈಸಿ ಅಲ್ಲ? ಈ ರೀತಿ ನಾವು ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಬೋದು. ನಮ್ಗೆ ಅದೇ ರೀತಿ ಒಂದು ಸ್ವಲ್ಪ ಫಾರ್ಮ್ಯಾಟ್ ನ ಚೇಂಜ್ ಮಾಡ್ಕೊಂಡ್ರೆ. ನೆಕ್ಸ್ಟ್ ಪ್ರಾಬ್ಲಮ್,
The SCF of two numbers is 21 and their SCF is 460. Okay, SCF ಕೊಟ್ಟಿದ್ದಾನೆ, SCF 21 ಅಂತೆ, and their sum is okay 461. 13A ಮತ್ತು 13B. ಓಕೆ, ಆ ನಂಬರು 21A ಆಗಿರುತ್ತೆ ಒಂದು ನಂಬರು, ಇನ್ನೊಂದು ನಂಬರು 21B ಆಗಿದೆ ಸ್ನೇಹಿತರೆ. ಈಗ 21AB ಅಂದರೆ 4641. ನಾವು ಕ್ವಶನ್ ತಪ್ಪಾಗಿಸಿದ್ರೆ their product is ಅಂತ ಅದು 4641. therefore ಯಾವ್ದು ಮುಂದೆ ಹೋಗುತ್ತೆ ಸ್ನೇಹಿತರೆ, 21 to the again carry to the unknown. AB is equal to 221 ಬರುತ್ತೆ. ಓಕೆ, ಇಲ್ಲಿ if one of the number is 20 ಮತ್ತೆ A ಮತ್ತೆ B ಅನ್ನೋದು ಒಂದು ನಂಬರು 200, ಎರಡು ನಂಬರು 200 ಮತ್ತು 300 ಮಧ್ಯೆ ಇರುತ್ತಂತೆ. ಓಕೆ, ಯಾವ ನಂಬರ್ ಅಂತ ಈಗ 221 ಯಾವ ನಂಬರ್ ಇಂದ ಹೋಗುತ್ತೆ ಅಂತಂದ್ರೆ, ಈಗ 221 ಯಾವ್ದಿಂದ ಹೋಗುತ್ತೆ, ಓಕೆ 13 ಇಂದ ಹೋಗುತ್ತೆ, ಯಾಕಂದ್ರೆ ಲಾಸ್ಟ್ 1 ಬರೋದು 3 ಇಂದ ಮಾತ್ರ ಸದ್ಯ, ಅಥವಾ 7 ಇಂದ. ಓಕೆ 13 ಇಂದ 13, ಓಕೆ 9 ಕ್ಯಾರಿ 9 ಅಂದ್ರೆ 91 37. ಓಕೆ 17 ಇಂದ ಹೋಯ್ತು ಸ್ನೇಹಿತರೆ. ಈಗ ಒಂದು 13 ಇನ್ನೊಂದು 17. therefore 21 into A ಅನ್ನೋದು 13 ಆಗಿದೆ, B ಅನ್ನೋದು 21 into 17. ಇದು ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀನಿ. 2 1 2 70 14 1 15 1 ಕ್ಯಾರಿ 7 1 7 1 ನಂಬರ್ 357. ಇದು ನಾನು ಶಾರ್ಟ್ ಕಟ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀನಿ. 2 1 2 6 1 7 3 1 3 273 and 357. answer C is the answer. Okay, next problem. If the SCF of two number is 12 and the LCM is 360. Okay, SCF 60 ಆಗಿದೆ ಅಂದ್ರೆ 12 ಅಂದ್ರೆ 12A ಮತ್ತು 12B and the LCM is 360. ಓಕೆ, LCM ಆಲ್ರೆಡಿ ಇದೆ, ಡೈರೆಕ್ಟ್ ಆಗಿ 12AB ಅಂತ ಬರ್ಕೋತೀನಿ ಸ್ನೇಹಿತರೆ. 360 ಡೈರೆಕ್ಟ್ ಆಗಿ ನಾನು AB 12 36 30 ಅಂತ ಬರುತ್ತೆ. ಓಕೆ, ಹೌ ಮೆನಿ ಸಚ್ ಪೇರ್ಸ್ ಕ್ಯಾನ್ ಬಿ ಪಾಸಿಬಲ್. ಓಕೆ, ಎಷ್ಟು ಪೇರ್ ಬರುತ್ತೆ ಅಂತ 30 ಅನ್ನೋ ಬಗ್ಗೆ ಯಾವ್ದಾದ್ರು ಹೋಗುತ್ತೆ ಸ್ನೇಹಿತರೆ, 6 5 ಒಂದು ಪೇರು. ನೆಕ್ಸ್ಟ್ 10 3 30 ಇನ್ಯಾವುದು ಸ್ನೇಹಿತರೆ, 15 2 30. ಅದಾದ ನಂತರ ಇನ್ಯಾವುದಲ್ಲಿ, ಓಕೆ 31 ಅಥವಾ ಓಕೆ 130 ಅಥವಾ 31. ಒಟ್ಟು 4 ಪೇರು ಪಾಸಿಬಲ್ ಆಗುತ್ತೆ ಈ ಟರ್ಮ್ಗಳಲ್ಲಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. Okay, if the LCM of two number is 12 times of the SCF. Okay, int ಇಲ್ಲ ಕೊಟ್ಟಿದ್ದಾನೆ. LCM SCF ಗೆ ಸಮ ಆಗಿದೆ and their sum is okay. SCF ಮತ್ತೆ LCM 403 ಆಗಿದೆ. therefore ನಾನು ಡೈರೆಕ್ಟ್ 12 ಇಂದ 13 ಅಂತ ಬರ್ತೀನಿ. 12 plus 1 13 SCF is equal to 403. 33 is 39 and 1 carry, therefore 31. Okay, if one of the number is 93. Okay, ನಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತು, SCF
ಇಂಟು LCM is equal to AB ಅಂತ ಒಂದು ನಂಬರ್ ಆಲ್ರೆಡಿ ನಮಗೆ ಗೊತ್ತಿದೆ 31, ಇನ್ನೊಂದು ನಂಬರು ಆ 12 ಮಲ್ಟಿಪ್ಲಿಕೇಶನ್ 12 ಇಂಟು 13 ನಾನು ಡೈರೆಕ್ಟ್ ಆಗಿ ಹಿಂಗೆ ಬರ್ಕೋತೀನಿ ಸ್ನೇಹಿತರೆ. ನೆಕ್ಸ್ಟ್ ಒಂದು ನಂಬರ್ 93, ಇನ್ನೊಂದು ನಂಬರ್ ಕಂಡುಹಿಡಬೇಕಾಗಿದೆ 31 3 ದ ಓಕೆ 3 1 3 4 4 1 4 4 3 12 124 is the answer ಸ್ನೇಹಿತರೆ. ಯಾಕಂದ್ರೆ 4 1 4 4 3 12 124 is the answer. Okay, next example. Okay, find the greatest number when it is divided by 261, 933, 3 reach the remainder 5. Okay. Greatest number ಅಂತ ಅವೇರ್ ಆಗಿರ್ತೀನಿ. ಗ್ರೇಟೆಸ್ಟ್ ನಂಬರು 261, ರಿಮೈಂಡರ್ ನ ಕಳೆದಾಗ 933, 1381 ಎಲ್ಲದರಲ್ಲೂ ರಿಮೈಂಡರು 5 ಅಂತ ಕೊಟ್ಟಿದ್ದಾನೆ. 5 ಕಳೆದಾಗ ಎಷ್ಟು ಬರುತ್ತೆ ಸ್ನೇಹಿತರೆ? SF ಕಂಡುಹಿಡಬೇಕು. ಕಳೆದಾಗ ಎಷ್ಟು ಬರುತ್ತೆ ಸ್ನೇಹಿತರೆ? 256 ಒಂದು 928 and 376. ಓಕೆ, ಯಾವುದರಿಂದ ಹೋಗುತ್ತೆ ಸ್ನೇಹಿತರೆ? 4 ಇಂದ ಹೋಗುತ್ತೆ. ಯಾಕಂದ್ರೆ ಎಲ್ಲ ಲಾಸ್ಟ್ 2 ಸಂಖ್ಯೆ 4 ಇಂದ ಹೋಗ್ತಿದೆ. 4 ಇಂದ 4 6 24 64 232 ನೆಕ್ಸ್ಟ್ 377 ಇಂದ ಹೋಗುತ್ತೆ. 4 3 12 ಒಂದು ಕ್ಯಾರಿ 48 ಓಕೆ 4 9 36 ಓಕೆ ಇದು 1376 ಸ್ನೇಹಿತರೆ. 1381 ಕಳೆದ್ರೆ 1376 therefore 4 3 12 ಕ್ಯಾರಿ 4 16 4 4 344 ನೆಕ್ಸ್ಟ್ ಮತ್ತೆ 4 ಇಂದ ಹೋಗ್ತಿದೆ ಎಲ್ಲ ನಂಬರು ಲಾಸ್ಟ್ 2 ಡಿಜಿಟ್ಸ್. 4 ಇಂದ ಹೊಡಿತೀನಿ. ಡಿವಿಸಿಬಿಲಿಟಿ ರೂಲ್ ಗೊತ್ತಿದ್ರೆ ಈಸಿಯಾಗಿ ನೀವು ಸಾಲ್ವ್ ಮಾಡೋದು. 4 64 and 232 58 ಇಂದ ಹೋಗುತ್ತೆ and it is 32 and 4 6 ಓಕೆ ಮತ್ತೆ 86 ಓಕೆ ಹೋಗಲ್ಲ, 4 ಇಂದ ಹೋಗಲ್ಲ ಇದು ಯಾಕಂದ್ರೆ 86 ಲಾಸ್ಟ್ ಡಿಜಿಟ್ ಆಗಲ್ಲ. 2 ಇಂದ ಹೋಗುತ್ತೆ 2 8 16 229 98 243 ಈ 3 ಯಾವ್ದ್ರಿಂದ ಹೋಗುತ್ತೆ? ಹೋಗಲ್ಲ. ಓಕೆ ದೆನ್ ಕಾಮನ್ ಇರೋದು 4 4 2 4 4 to the 8 8 4 32 is the SCF. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ. ನಾರ್ಮಲಿ ಡಿವಿಷನ್ ಮೆಥಡ್ ಕೂಡ ಯೂಸ್ ಮಾಡಿ ತುಂಬಾ ಲಾಂಗ್ ಪ್ರೊಸೆಸ್ ಆಗುತ್ತೆ. ಬೆಸ್ಟ್ ಮೆಥಡ್ LCM ಮೆಥಡ್ ಹಿಡ್ಕೊಂಡು ಮಿತಿ ಎಲ್ಲಿ ಹೋಗಲ್ಲ ಅಲ್ಲಿ ನಿಲ್ಲಿಸ್ಕೊಳ್ಳಿ, ತುಂಬಾ ಈಸಿ ಅನ್ಸುತ್ತೆ. ಓಕೆ ನೆಕ್ಸ್ಟ್ ಎಕ್ಸಾಂಪಲ್. Find the greatest number, okay, which leaves the remainder. Okay, ಮತ್ತೆ ಸೇಮ್ ಕ್ವಶನ್, ತುಂಬಾ ಈಸಿ ಇದೆ. ಓಕೆ 76 151 ಅಲ್ಲಿ ರಿಮೈಂಡರ್ ಕೊಟ್ಟಿದ್ದ. ಈ ಪ್ರಾಬ್ಲಮ್ ಅಲ್ಲಿ ರಿಮೈಂಡರ್ ಸೇಮ್ ಅಂತ ಕೊಟ್ಬಿಟ್ಟಿದ್ದೀನಿ ಸ್ನೇಹಿತರೆ. ಈ ರೀತಿ ಬಂದಾಗ ಯಾವ ರೀತಿ ಮಾಡೋದು ತುಂಬಾನೇ ಈಸಿ. ಇವತ್ತು ನೋಡಿ ಇದು ಡಿಫ್ರೆನ್ಸ್ ಎಷ್ಟಿದೆ ಸ್ನೇಹಿತರೆ? 76 ಮತ್ತೆ 151. ಓಕೆ 5 14 14 7 ಓಕೆ 75 ಡಿಫ್ರೆನ್ಸು. ಇದೆರಡು ಡಿಫ್ರೆನ್ಸ್ ಕೂಡ 75 ಇದೆ, ಯಾಕಂದ್ರೆ ಆ 6 ಅಲ್ಲಿ 1 ಕಳೆದ್ರೆ 5, ಅದೇ ರೀತಿ 75 ಇದೆ. ಮತ್ತೆ ಈ ಇವೆರಡು ಡಿಫ್ರೆನ್ಸ್ ಎಷ್ಟಿದೆ? 150 ಇದೆ ಅಲ್ಲ ಸ್ನೇಹಿತರೆ, ಯಾಕಂದ್ರೆ 226 ಮತ್ತೆ 76 ಕಳೆದ್ರೆ 0 5 1. ಈ 3 LCM ಎಷ್ಟು ಸ್ನೇಹಿತರೆ? SCF. ಇಲ್ಲಿ ಕೇಳೋದು ಗ್ರೇಟೆಸ್ಟ್. ಕ್ವಶನ್ ನಾನು ರೀಟ್ ಆಗೋದು ಸ್ನೇಹಿತರೆ 75 75 150. 75 ಆಗಿರುತ್ತೆ ಅಬ್ಸಲ್ಯೂಟ್ಲಿ, ಯಾಕಂದ್ರೆ 1 1 2 ಎರಡರಿಂದ ಹೋಗಲ್ಲ. ನೆಕ್ಸ್ಟ್ ಯಾವ್ದು ಕಾಮನ್ ಇದೆ? 75 is the SCF. ಗ್ರೇಟೆಸ್ಟ್ ಅಂತ ಕೊಟ್ಟ ತಕ್ಷಣಕ್ಕೆ ಅದು SCF ಅಂತ ಅರ್ಥ. ಓಕೆ ನೆಕ್ಸ್ಟ್ ಎಕ್ಸಾಂಪಲ್.
find the greatest number which is divided by 38, 45. Okay, again HCF ಕಂಡುಹಿಡಿದು ಕೊಟ್ಟಿದ್ದಾನೆ. ಓಕೆ ಫೈನ್. ಓಕೆ ಡಿವೈಡ್ ಮಾಡಿದಾಗ 38, 45, 52 ರಿಮೈಂಡರ್ ಎಷ್ಟು ಬರುತ್ತೆ ಸ್ನೇಹಿತರೆ? 2 ರಿಮೈಂಡರ್ 2, 3 ಮತ್ತೆ 4. ಓಕೆ ಡಿ ಮೈನಸ್ ಆರ್ ಎಷ್ಟು ಬರುತ್ತೆ ಸ್ನೇಹಿತರೆ? 32 ಮೈನಸ್ 36, 42, 48. ಓಕೆ ಇದರ ಎಸ್ ಎಫ್ ಎಷ್ಟಾಗಿದೆ ಸ್ನೇಹಿತರೆ? 6 ಇಂದ ಹೋಗುತ್ತೆ. 6 is 36, 6 7 42, 6 8 48 ಮತ್ತೆ ಹೋಗಲ್ಲ. therefore 6 is the SCF. Okay, next problem. Find the smallest number. Okay, LCM ಕೇಳಿದಾನೆ ಸ್ನೇಹಿತರೆ. Okay, smaller bit device 12, D 12, 16, 18 which leaves the remainder 5. SCF ಬಂದಾಗ ಡೈರೆಕ್ಟ್ ಏನು ಮಾಡಿ SCF ಅನ್ನು, ಬಟ್ LCM ಬಂದಾಗ ನೀವು ಯಾವ ನಂಬರ್ ಕಂಡುಹಿಡಿಯಕ್ಕೆ ಏನು ಮಾಡ್ತೀರಾ? 12, 16, 18. LCM ಎಷ್ಟು ಸ್ನೇಹಿತರೆ? 6 ಕಾಮನ್ ಆಗೋದು 8, 9. ಇಲ್ಲಿ ಮತ್ತೆ 2 ಇಂದ 3 ಇಂದ ಹೋಗುತ್ತೆ. 2 ದ 8 ಹಾಗೆ ಹೊಡ್ಕೋತೆ. 3 3 ದ 9. ಇವೆರಡು ಸೆಕೆಂಡ್ ನಾನು ಡೈರೆಕ್ಟ್ ಆಗಿ 8 ಅಂತ ಬರ್ತೀನಿ. 8 ಇಂಟು 3 ಇಂಟು 3 ಇಂಟು 2. 8 3 3 9. 8 9 the 72, 72 to the 144. Therefore 144 plus remainder 5. Therefore 149. ಆಲ್ರೆಡಿ ಇದನ್ನ ಎಕ್ಸಾಂಪಲ್ ನಾನು ಹಿಂದೆ ಕೂಡ ಮಾಡಿದ್ದೀನಿ, ಮತ್ತೆ ಮಾಡ್ತಾ ಇದ್ದೀನಿ. 149 is the answer. ಬೇಕಾದ್ರೆ ಡಿವೈಡ್ ಮಾಡಿದಾಗ ಇದು 5 ರಿಮೈಂಡರ್ ಬರುತ್ತೆ. ಯಾಕಂದ್ರೆ 12 ಇಂದ ಡಿವೈಡ್ ಮಾಡಿದಾಗ 12 12 144, 5 ರಿಮೈಂಡರ್ ಬರುತ್ತೆ. Therefore answer is correct. 149 is the answer, smallest number. Okay, next example. Find again LCM problem. Smallest D 52. SCF ಬಂದ ಡೈರೆಕ್ಟ್ ಆಗಿ ಮಾಡಬಹುದು ಸ್ನೇಹಿತರೆ, ಯಾಕಂದ್ರೆ ರಿಮೈಂಡರ್ ನ ಕಳೆದು ಡೈರೆಕ್ಟ್ ಆಗಿ ಬರುತ್ತೆ. SCF ಬಂದಾಗ ನೀವು ಅದು ರಿಮೈಂಡರ್ ತಗೊಂಡು ಅಲ್ಲಿ ಎಷ್ಟು ಉಳ್ಕೊಳ್ಳೋದನ್ನ ಕಂಡುಹಿಡಿಯಬೇಕು. 52, 78, 117. ಓಕೆ, ಅದರ ರಿಮೈಂಡರ್ 33, 59, 98. ಓಕೆ, ಇದನ್ನು ನಾನು LCM ಕಂಡುಹಿಡ್ಕೊತೀನಿ. 52, 78 ಮತ್ತೆ 117 ಯಾವುದಿಂದ ಕಾಮನ್ ಆಗುತ್ತೆ? 13. ಓಕೆ, ಕಳೆದಾಗ 19, D minus R 19. ರಿಮೈಂಡರ್ ಸೇಮ್ ಇದೆ ಸ್ನೇಹಿತರೆ, and the remainder is D minus R 19. ಈ ಕೇಸ್ ಬಂದಾಗ ಡೈರೆಕ್ಟ್ ಆಗಿ LCM ತಗೊಳ್ಳಿ. LCM ಮೆಥಡ್ ಅಲ್ಲಿ LCM. ಓಕೆ, 34 the 52, 36 the 78, 39 the 117. ಓಕೆ, ಮತ್ತೆ 3 ಇಂದ ಹೋಗುತ್ತೆ. 2 ಮತ್ತೆ 3. ಇದನ್ನು ನಾನು ನೆಗ್ಲೆಕ್ಟ್, ಯಾಕಂದ್ರೆ 2 4 ಇಂದ ಹೋಗುತ್ತೆ. ಓನ್ಲಿ 4 ಇಂಟು 3 3 the 9 ಇಂಟು 13. ಓಕೆ, ಓಕೆ ನಾನು ಈ ರೀತಿ ಬರ್ಕೋತೀನಿ. ಇದನ್ನ ಈ ರೀತಿ ಬರ್ಕೋದಲ್ಲ ಸ್ನೇಹಿತರೆ, ನನಗೆ ಈ ರೀತಿ ಇಲ್ಲ ಅಂತ. 33 the 39, 4 3 the 12. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ 3 1 the 3,
3 2 is 6 plus 9 15 is a shortcut multiply in all around 9 to the 18 not carry. Therefore 8 6 4 2 digit multiplication shortcut ಹೇಗೆ ಮಾಡೋದು ಅಂತ ಹೇಳಿದ್ರೆ 4 6 8 ಆನ್ಸರ್. ಇದರ 4 6 8 ರಿಮೈಂಡರ್ ಎಷ್ಟು ಬರ್ತದೆ minus 19 ಆದಾಗ 4 14 9 is the answer. Therefore ಬೇಕಾದ್ರೆ 33 ಬರುತ್ತಾ ನೋಡಿ ರಿಮೈಂಡರ್. ಈಗ 52 ಇಂದ ಫಾರ್ ಕನ್ಕ್ಲೂಷನ್ ಪರ್ಪಸ್ ಮಾಡ್ತೀನಿ 449 ಅಲ್ಲ 52 9 416 ಬರುತ್ತೆ. ಇದು ಇವನ್ನ ರಿಮೈಂಡರ್ ಬಂದಾಗ 33 ರಿಮೈಂಡರ್ ಬರುತ್ತೆ. ಆನ್ಸರ್ ಕರೆಕ್ಟ್ ಆಗಿದೆ. ಈ ರೀತಿ ನಾವು ಕನ್ಕ್ಲೂಷನ್ ಕೂಡ ತಗೋಬಹುದು, ಯಾಕಂದ್ರೆ ಕ್ರಾಸ್ ವೆರಿಫಿಕೇಶನ್ ಮಾಡಬಹುದು, ಯಾಕಂದ್ರೆ ಆನ್ಸರ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ. 449 ಆನ್ಸರ್ ಬಂದಿದ್ದು 33 ರಿಮೈಂಡರ್ ಅಂತ 52 ಒಂದು ನಂಬರ್ ಇದೆ. ಈ ರೀತಿ ಈ ನಂಬರ್ ಕೂಡ 2 ನಂಬರ್ ಕೂಡ ಮಾಡಿದಾಗ ಅದೇ ನಂಬರು ಒಂದೇ ಬರುತ್ತೆ. 30 ಯಾವುದು ರಿಮೈಂಡರು ಇನ್ನೊಂದು ನಂಬರ್ಗೆ 59 ಬರುತ್ತೆ, 78ಗೆ 117ಗೆ 98 ಬರುತ್ತೆ. ಈ ರೀತಿ ಸ್ವಲ್ಪ ಲಾಜಿಕಲ್ ತಲೆ ಓಡಿಸಿ ಮಾಡಬೇಕಷ್ಟೇ ಸ್ನೇಹಿತರೆ, ಮತ್ತೆ ಇನ್ನೇನಲ್ಲ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಓಕೆ, ಮತ್ತೆ ಎಲ್ಸಿಎಂ ಪ್ರಾಬ್ಲಮ್ ಸ್ನೇಹಿತರೆ. ಓಕೆ, ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ which complete divided by 24 32 36. okay, 24 32 36. okay, 4 ಇಂದ ಹೋಗುತ್ತೆ 6 8 4 8 32 1 36 ಮತ್ತೆ 3 ಇಂದ ಹೋಗುತ್ತೆ 3 2 8 ಆಗಿ ಉಳಿಸ್ಕೊತೀನಿ. and 9 ನಾನು ಇದನ್ನ ಕಾಮನ್ ಡೈರೆಕ್ಟ್ ಆಗಿ ನಾನು 8 ಅಂತ ತಗೋತೀನಿ. 8 into 4 into 3 into 3 ಅಂತ ಬರ್ಕೋತೀನಿ. 3 3 the 9 3 into 3 ಅಂತ ಬರ್ಕೋತೀನಿ. ನೆಕ್ಸ್ಟ್ 8 4 the 32 into 9 288. 280 ನ ಸಬ್ಟ್ರಾಕ್ಟ್ ಮಾಡಿದಾಗ ಪ್ಲಸ್ 10 ಬರುವಂತಾಗ 298 is the answer. ಇದನ್ನು ನಾವು 24 ಇಂದ ಮಾಡಿದಾಗ 10 ರಿಮೈಂಡರ್ ಬರುತ್ತೆ ಸ್ನೇಹಿತರೆ. ಅದನ್ನು ಕಡೆಯಿಂದ ಟ್ರೈ ಮಾಡಿ, ಪಕ್ಕ 10 ರಿಮೈಂಡರ್ ಬರುತ್ತೆ. ನಿಮ್ಮ ಆನ್ಸರ್ ಕರೆಕ್ಟ್ ಇದೆ, ಅದು 2 ನಾನು ಮಾಡಿರೋದು ಕರೆಕ್ಟ್ ಅಂತ ಅರ್ಥ. ಹಿಂದಿನ ಕೂಡ ನಾನು ಮಾಡಿದ್ದೀನಿ ನೋಡಿ, ಪಾಸ್ ಮಾಡಿ ರಿವಿಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ 37. If find the greatest number of the 4 digit when it divisible. Okay, great ACF 4 digit greatest number ಯಾವ್ದು ಮಾಡಬೇಕು when it divided by 16 24 36. okay, ಈ ನಂಬರ್ ಇಂದ ಡಿವೈಡ್ ಮಾಡಿದಾಗ ಯಾವುದು ಗ್ರೇಟೆಸ್ಟ್ ನಂಬರ್ ಆಗಿರುತ್ತೆ ಅದನ್ನ ಕಂಡುಹಿಡಿಯಬೇಕು. ರಿಮೈಂಡರ್ 4 ಆಗಿದೆ. ಓಕೆ, ಡಿ 16 24 36. ರಿಮೈಂಡರು ಎಲ್ಲ ಕೇಸಸಲ್ಲೂ 4 ಆಗಿದೆ. ಓಕೆ, ಇದು ಆಪ್ಷನ್ ಮೆಥಡ್ ಕೂಡ ಯೂಸ್ ಮಾಡ್ಬೋದು, ಎರಡು ಮೆಥಡ್ ಕೂಡ ನಾನು ತೋರಿಸ್ತೀನಿ. ಓಕೆ, 16 24 36 ಎಲ್ಸಿಎಂ ಎಷ್ಟು ಸ್ನೇಹಿತರೆ 4 4 16 4 6 24 4 9 36. ಓಕೆ, 4 2 3 9. ಓಕೆ, ನಾನು ಇದನ್ನು ಡೈರೆಕ್ಟ್ ಆಗಿ ಡಿವೈಡ್ ಆಗುತ್ತೆ. ನಾನು 4 into 9 ಅಂತ ಬರ್ತೀನಿ. 144. ಓಕೆ, LCM is equal to 144k ಪ್ಲಸ್ ಈ ನಂಬರ್ ಯಾವ್ದು ನನಗೆ ಗೊತ್ತಿಲ್ಲ, ಇಂಟು ಮಾಡಿದಾಗ 4 ಡಿಜಿಟ್ ಆಗಿ ಬರುತ್ತೆ. ಈ ನಂಬರ್ ಯಾವ್ದು ಗೊತ್ತಿಲ್ಲ, ಅದನ್ನು ನೋಡ್ತೀನಿ, ನೋಡುವ. ಪ್ಲಸ್ ರಿಮೈಂಡರ್ ಎಷ್ಟು ಕೇಸಸ್ ಅಲ್ಲಿ 4 144 ಇದನ್ನ ಈಗ ನೋಡಿ ಸ್ನೇಹಿತರೆ. ಫಸ್ಟ್ ಎಕ್ಸಾಂಪಲ್ ತಗೋತೀನಿ ನಾನು. ಇಲ್ಲಿ ನಾನು ಈ ರೀತಿ ಬಂದಾಗ ಆಪ್ಷನ್ ಮೆಥಡ್ ಫಸ್ಟ್ ಯೂಸ್ ಮಾಡಿ ಸ್ನೇಹಿತರೆ, ಇಲ್ಲ ಅಂದ್ರೆ ಆಪ್ಷನ್ ಮೆಥಡ್ ಯೂಸ್ ಮಾಡಿದ್ರೆ ಹೇಗೆ ಅಂತ ನಾನು ತೋರಿಸ್ತೀನಿ. ಈಗ ಕೆ ಅಂತ ಬಂದಿದೆ, ಕೆ ಫಸ್ಟ್ ವ್ಯಾಲ್ಯೂ ತಗೋತೀನಿ ನೋಡಿ 144 ಇಂಟು 69 ಮಾಡಿ. ನಾನು ಅದನ್ನ ಶಾರ್ಟ್ಕಟ್ ಮಲ್ಟಿಪ್ಲಿಕೇಶನ್ ಈ ರೀತಿ ಬರಲ್ಲ, ನನಗೆ ಈಸಿ ಆಗೋ ರೀತಿ ಈ ರೀತಿ ಬರ್ಕೋತೀನಿ. 144
and 16, 69, 0, 0, from before, okay, 63. ಇದನ್ನ 3 ಡಿಜಿಟ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅದನ್ನು ನೋಡಿ ಸ್ನೇಹಿತರೆ 13, 36, 0, 6, 9, 4, 36, 3, 3, 6, 9, 9. ಇದು ಯಾವ ರೀತಿ ಟು ಡಿಜಿಟ್ ಮಲ್ಟಿಪ್ಲಿಕೇಶನ್ ಶಾರ್ಟ್ಕಟ್ ಕೂಡ ಅಪ್ಲೋಡ್ ಮಾಡಿದೆ, ಅದನ್ನ ನೀವು ಕೂಡ ನೋಡಿ. 9936 ಬರುತ್ತೆ. ಈ 9936ಗೆ 4 ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ? ರಿಮೈಂಡರ್ 9940 ಆಗುತ್ತೆ. ಈಗ ನೋಡಿ ಸ್ನೇಹಿತರೆ, ಇದು 16 ಡಿವೈಡ್ ಆದರೆ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ. 16 ಡಿವೈಡ್ ಆಗುತ್ತಾ? 16ಗೆ 9940, 16 ಇದು 9 ಸ್ನೇಹಿತರೆ, 96. ಓಕೆ, ಇದು 36 ತಗೊಳ್ಳಿ. ಆಯ್ತು, ಕಂಪ್ಲೀಟ್ ಆಗಿ ಡಿವಿಷನ್ ಆದರೆ ಕರೆಕ್ಟ್ ಇದೆ ಅಂತ ಅರ್ಥ. 4 ಎಂಬ ನಂಬರ್ ಯಾವುದೇ ಒಂದು ಕೇಸ್ ಅಷ್ಟೇ 90. ಡಿಲೀಟ್ ಮಾಡ್ತೀನಿ, ಇಷ್ಟಪಡಲ್ಲ. ಓಕೆ, ನಮಗೆ ಆನ್ಸರ್ ಯಾವುದು ಬಂದಿರೋ 9936. ಇದು ಕಂಪ್ಲೀಟ್ ಆಗಿ ಡಿವಿಸಿಬಲ್ ಆಗುತ್ತೆ 16 ಇಂದ ನೋಡಿ. 16 ಒಂದು 16 6 96, 30, 316 2 32, 1, 6, 6, 1, 16. Okay, complete division 16 is the answer. In case ನಮ್ಮ ಆಪ್ಷನ್ ಮೆಥಡ್ ಇರಲಿಲ್ಲ ಅಂತಂದ್ರೂ ಕೂಡ ಅದು ಕೂಡ ಈಸಿ, ಅದರಲ್ಲಿ ಏನಿಲ್ಲ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇದೇನಿಲ್ಲ, ಫಸ್ಟ್ ಏನು ಮಾಡಿದ್ವಿ ಸ್ನೇಹಿತರೆ, LCM ತಗೊಂಡ್ವಿ. LCM ತಗೊಂಡಿದ್ದು K ಬಂದು, ಈ K ವ್ಯಾಲ್ಯೂನ ಯಾವುದು ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ್ವಿ, ಇದನ್ನ ಇಂಟು ಮಾಡಿದ್ವಿ. ಆ ಇಂಟು ಮಾಡಿದ್ದು ಮತ್ತೆ 16 ಇಂದ ಹೋಗುತ್ತಾ ನೋಡಿದ್ವಿ, ಅಥವಾ 24 ಇಂದ ಹೋಗುತ್ತೆ. ಈ ಮೂರಲ್ಲೂ ಹೋದ್ರೆ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ. ಆಪ್ಷನ್ ಮೆಥಡ್ ಇಲ್ಲ ಅಂತಂದ್ರೆ ಯಾವ ರೀತಿ ಮಾಡೋದು ಅಂತಂದ್ರೆ, ಇದಕ್ಕೆ ತೋರಿಸ್ತೇನೆ. ನೆಕ್ಸ್ಟ್ ಎಕ್ಸಾಮ್ ನೆಕ್ಸ್ಟ್ ಕ್ವಶನ್ ಕೂಡ ಇದೇ ರೀತಿ ಇದೆ. ನೆಕ್ಸ್ಟ್ ಎಕ್ಸಾಮ್ ನಾನು ತೋರಿಸಲ್ಲ. ಈಗ ನೋಡಿಸ್ತಿದ್ರೆ 144 ಬಂತಲ್ಲ ನಮಗೆ LCM 144. ಲಾರ್ಜೆಸ್ಟ್ ನಂಬರ್ ಯಾವುದು ಸ್ನೇಹಿತರೆ? 4 ಡಿಜಿಟ್ಸ್ ಅಲ್ಲಿ 999. ನಾನು ಏನು ತೋರಿಸ್ತಿದ್ರೆ ಲಾರ್ಜೆಸ್ಟ್ ನಂಬರ್ 999 ಆಗಿದೆ. ಇದು 140 6th 864 ಬರುತ್ತೆ. 24 864 ಬರುತ್ತೆ. ನೆಕ್ಸ್ಟ್ ಅದನ್ನು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಸ್ನೇಹಿತರೆ? 5 9 ಹಾಕೊಳ್ಳೋದು 3 1 9 ಇಳಿಸ್ಕೊಂಡೆ. ನೆಕ್ಸ್ಟ್ 9 ಇಂದ ಹೋಗುತ್ತೆ. 144 9 1296 ಬರುತ್ತೆ ಸ್ನೇಹಿತರೆ. ಅದನ್ನು 3 663. ಇದನ್ನ ನಾನು ಮೈನಸ್ ಮಾಡಿದ ಕರೆಕ್ಟಾಗಿ ಅದರಿಂದ ಹೋಗ್ಬೇಕಂತಂದ್ರೆ 9999 minus 63. Therefore 9936 ಬರುತ್ತೆ. ರಿಮೈಂಡರ್ ಎಷ್ಟು? +4. Therefore 9940. ಬಟ್ SF ಏನಾಗಿದೆ, ಯಾವುದರಿಂದ ಹೋಗುತ್ತೆ ಅದು ಇದರಿಂದ ಇದು ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿಗೆ ಆನ್ಸರ್ 69 ಇಂದ ಹೋಯಿತು. ಇದು ನಮ್ಗೆ ತೋರಿಸ್ತಾ ಇರೋದು, ನಾನು ಇಲ್ಲಿ ಏನು ತೋರಿಸ್ತೇನೆ ಅಂತಂದ್ರೆ, ಇಲ್ಲಿ ನೋಡಿ 9936 ಬಂತು +4 9940. ಇದು ಮಲ್ಟಿಪ್ಲಿಕೇಶನ್ ಅಂದ್ರೆ ಇದು ಪಕ್ಕ 16 ಇಂದ ಹೋಗುತ್ತೆ. ಇಲ್ಲಿ ಬಂದಿರೋದು ಕಾಮನ್ ಆಗಿ ಹೈಯೆಸ್ಟ್ ಆಗಿ ಬಂದಿರೋದು 69 ಇಸ್ ದ SCF. ಕಾಣಿಸ್ತಾ 69 ಇಸ್ ದ SCF. ರಿಮೈಂಡರ್ 60 ಮಲ್ಟಿಪ್ಲೈ ಮಾಡಿದ್ದು 16 ಇಂದ ಹೋಗುತ್ತೆ. ಈ ರೀತಿ ನಾವು ಥಿಂಕ್ ಮಾಡೋ ಕ್ವಶನ್ ಏನಿದೆ ಅದನ್ನು ನೋಡ್ಕೊಂಡು ಥಿಂಕ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಾಬ್ಲಮ್, find the greatest number. Okay, find the smallest number ಕೇಳಿದ್ರೆ ಅಷ್ಟೇ ಇದ್ರೆ LCM ಮತ್ತೆ LCM ಕೇಳಿದ್ರೆ 4 6 8
ಮತ್ತು 10. ಓಕೆ, ಇವೆರಡೂ ಕೂಡ 2 ಹೋಗುತ್ತೆ. ಡೈರೆಕ್ಟಾಗಿ ನಾನು 8 ಅಂತ ಬರೀಬೋದು ಸ್ನೇಹಿತರೆ. ಇವೆರಡೂ ಕೂಡ 4 ಹೋಗುತ್ತೆ. ಅದನ್ನು ಡೈರೆಕ್ಟಾಗಿ 8 ಅಂತ ಬರ್ತೀನಿ. 6, 10 ಹೇಳ್ತೀನಿ. ನೆಕ್ಸ್ಟು 2 4 2 3 2 5 ಯಾವ್ದಿಂದ ಹೋಗಲ್ಲ. 2 4 8 5 4 20 26 120 120 ವಿಚ್ ಕಂಪ್ಲೀಟ್ಲಿ ಡಿವೈಸಬಲ್ ಅಂತ ರಿಮೈಂಡರು 0 ಇರುತ್ತೆ ಸ್ನೇಹಿತರೆ. 0 ಅಂತಂದ್ರೆ ಇಲ್ಲಿ 0 ಅಂತ ರಿಮೈಂಡರ್, ಯಾಕಂದ್ರೆ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ ಅಂತ ಕೊಟ್ಟಿದ್ದಾನೆ. ಡಿವಿಸಿಬಲ್ ಇದು ರಿಮೈಂಡರ್ ಆಗಿದೆ, ರಿಮೈಂಡರ್ ಬರ್ಕೋತಿದ್ದು ಕಂಪ್ಲೀಟ್ ಡಿವಿಸಿಬಲ್, ಅದರಿಂದ 0 ಬರ್ಕೋತಾ ಇದ್ದೀನಿ. ಈಗ ನಾನು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಸ್ನೇಹಿತರೆ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ಏನು ಕೊಟ್ಟಿದ್ದಾನೆ, ಸ್ಮಾಲೆಸ್ಟ್ ನಂಬರ್ ಆಫ್ 4 ಡಿಜಿಟ್ ಕೊಟ್ಟಿದ್ದಾನೆ. ಫಸ್ಟ್ ವ್ಯಾಲ್ಯೂ ನಾನು 1 ಹಾಕ್ತೀನಿ. 1 ಹಾಕ್ದಾಗ 120ನೇ ಬರುತ್ತೆ. ಇದು ಸ್ಮಾಲೆಸ್ಟ್ ನಂಬರ್. ಇಲ್ಲಿ ಫೈನ್ ಸ್ಮಾಲೆಸ್ಟ್ ನಂಬರ್ ಆಗಿರ್ಬೇಕು, ಅದು 4 ಇಂದ ಡಿವಿಸಿಬಲ್ ಆಗಿರಬೇಕು. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ 4 ಡಿಜಿಟಲ್ಲೇ. ಓಕೆ, ನೆಕ್ಸ್ಟು 120, ಯಾಕಂದರೆ 4 ಡಿಜಿಟಲ್ಲಿ 120 ಆಗಲ್ಲ, ಯಾಕಂದರೆ 1 ಹಾಕಿದ್ರೆ 120ನೇ ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ, ಡೈರೆಕ್ಟಾಗಿ ನಾನು 120 into 8 ಮಾಡಿದ್ರೆ 96. ಓಕೆ, ಇದು ಕೂಡ ಆಗುತ್ತೆ, ಯಾಕಂದರೆ ಅಲ್ಲಿ 4 ಡಿಜಿಟ್ ಇರೋದು. ನಾನು ಡೈರೆಕ್ಟಾಗಿ 9 12 9 108. ಓಕೆ, ದಿಸ್ ಈಸ್ ದ ಸ್ಮಾಲೆಸ್ಟ್ ಡಿಜಿಟ್ ಆಫ್ 4. ಆನ್ಸರ್ 1080. ಸಿ ಇಸ್ ದ ಆನ್ಸರ್ ಸ್ನೇಹಿತರೆ. ಈ ರೀತಿ ನಾವು ಥಿಂಕ್ ಮಾಡ್ಕೊಂಡು ಮಾಡೋದು. ರಿಮೈಂಡರ್ 0 ಕೊಟ್ಟಿದ್ದಾನೆ, ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ 0 ಆಗುತ್ತೆ, 1 ಆಗುತ್ತೆ. ಇಲ್ಲೇನು ಕೊಟ್ಟಿದ್ದಾನೆ, ಸ್ಮಾಲೆಸ್ಟ್ ಡಿಜಿಟ್ ಆಫ್ 4 ಡಿಜಿಟ್ ಕೂಡ ಇಲ್ಲಿ 8 ಆಗ್ತದೆ 961, 9 ಆಗ್ತಾಗ 108 4 ಡಿಜಿಟ್ ಬಂದರೆ ಇದೇ ಸ್ಮಾಲೆಸ್ಟ್ ನಂಬರ್ 4 ಡಿಜಿಟಲ್ಲಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಇದು ಕೂಡ LCM. Find the LCM. Find the smallest number when it divides by 2, 3, 4, 5. It leaves the limit of k. Is completely divisible by 7 ಇಂದ ಕಂಪ್ಲೀಟ್ ಡಿವಿಸಿಬಲ್ ಆಗುತ್ತೆ ಅಂತಂತೆ. leaves the remainder 1 ಅಂತಂತೆ. ಓಕೆ, ಕ್ವಶನ್ ಇದು 1 ರಿಮೈಂಡರ್ ಆಗಿರುತ್ತೆ. therefore ಓಕೆ 2 3 4 5 6. ಓಕೆ, ಯಾವ್ದಿಂದ ಡಿವೈಡ್ ಆಗುತ್ತೆ ಸ್ನೇಹಿತರೆ, 2 ಇಂದ ಹೋಗುತ್ತೆ. ಓಕೆ, ಇದು ನಾನು ಡೈರೆಕ್ಟಾಗಿ ನಾನು ಇದು ಈ ರೀತಿ ಬರ್ಕೋಬೋದಾ. ಟೂ ಮತ್ತು 4 ಅಂತ ಡೈರೆಕ್ಟಾಗಿ ಬರ್ಕೋತೀನಿ ಸ್ನೇಹಿತರೆ. 4 3 5 6 4 2 ತಗೋತೀನಿ. 2 2 4 3 5 3 ಅದರಿಂದ ಹೋಗುತ್ತಾ, ಹೋಗಲ್ಲ. therefore ಆನ್ಸರ್ 60 LCM ಬರುತ್ತೆ. therefore 60k plus 1. 60 ಅಂತ ಹೆಂಗೆ ಬಂತಂದರೆ ಇದು ಕೂಡ ಕಾಮನ್ ತಗೊಂಡು ಸ್ನೇಹಿತರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾಕಂದರೆ 3 ಕೂಡ ಕಾಮನ್ನು, ಆದ್ದರಿಂದ ನಾನು 2 ಡೈರೆಕ್ಟ್ ಮಾಡಿದಾಗ 5 out of 5 to 10 10 6 60 ಅಷ್ಟೇ, ಇನ್ನೇನಿಲ್ಲ. 60k plus 1 ರಿಮೈಂಡರ್ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ವ್ಯಾಲ್ಯೂ 7 ಕೊಡ್ತೀವಿ, ಯಾಕಂದ್ರೆ 7 ಇಂದ ಕಂಪ್ಲೀಟ್ ಡಿವಿಸಿಬಲ್ ಆಗಬೇಕು. ಫಸ್ಟ್ ಕೆ ಅನ್ನೋ ವ್ಯಾಲ್ಯೂ ಕೊಡ್ತೀನಿ, 1 ಅಂತ ಕೊಡ್ತೀನಿ. ಕೆ ವ್ಯಾಲ್ಯೂ 1 ಅಂತ ಕೊಟ್ಟಾಗ ಎಷ್ಟು, 61. 61 7 ಇಂದ ಹೋಗುತ್ತಾ, ಹೋಗಲ್ಲ ಸ್ನೇಹಿತರೆ. ಓಕೆ, 2 ಅಂತ ಕೊಡ್ತೀನಿ. 121 ಹೋಗುತ್ತೆ ಸ್ನೇಹಿತರೆ. 121 ಹೋಗಲ್ಲ, ಯಾಕಂದ್ರೆ 2 ಕೊಟ್ಟಾಗ 121 ಆಗಲ್ಲ. ಓಕೆ, 3 ಇಂದ 181 ಕೂಡ ಆಗಲ್ಲ. ಓಕೆ, ಡೈರೆಕ್ಟಾಗಿ ನಾನು 5 ಕೊಡ್ತೀನಿ ಸ್ನೇಹಿತರೆ. 5 300 301. ಓಕೆ, ಇದು ಹೋಗುತ್ತೆ ಸ್ನೇಹಿತರೆ, ಯಾಕಂದರೆ ನಾನು 7 ಡಿವಿಸಿಬಲ್ ರೂಲ್ ಹೇಳಿ, ದಯವಿಟ್ಟು ಆ ವಿಡಿಯೋ ಕೂಡ ನೋಡಿ. 7 ಡಿವಿಸಿಬಲ್ ಏನಕ್ಕೆ ಹೋಗುತ್ತೆ ಅಂತ ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ. 7 4 28. ಸಬ್ ಕೆ ವ್ಯಾಲ್ಯೂ ನಾನು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತಾ ಇದ್ದೀನಿ. 28 2 ಒಂದು ಕಂಪ್ಲೀಟ್ ಆಗೋದು. therefore 301 is the ಆನ್ಸರ್. ಯಾವುದು ಸ್ಮಾಲೆಸ್ಟ್ ನಂಬರು LCM
301 is the complete divisible of 301. ಇದನ್ನ LCM ತಗೊಂಡು 16k ರಿಮೈಂಡರ್ 1 ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ 7 ಡಿವಿಸಿಬಲ್ ಆಗುತ್ತೆ, ಟ್ರಯಾಂಗಲ್ ಮೇಲೆ 0 ಆಗುತ್ತೆ, ಯಾವ್ದು ಬರುತ್ತೆ ಹೋಗಲ್ಲ, 7 ಹೋಗಲ್ಲ. ಆ ರೀತಿ ನಾವು ಈಸಿಯಾಗಿ ಮಾಡಬಹುದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಇದು ಕೂಡ ಸೇಮ್ ಪ್ರಾಬ್ಲಮ್. ಓಕೆ, ಮಾಡ್ಬಿಡುವ. ವಿಡಿಯೋ ತುಂಬಾ ಲೆಂತಿ ಆಗ್ತಿದೆ ಸ್ನೇಹಿತರೆ. ಓಕೆ, ಸ್ಮಾಲೆಸ್ಟ್ ನಂಬರ್ 13 ಡಿವಿಸಿಬಲ್ ಆಯ್ತು, ರಿಮೈಂಡರ್ 2 ಅಂತೆ. ಓಕೆ, ನೋಡೋಣ. 3 1 5 2 6 8 10 4. ಓಕೆ, ಇದನ್ನ ಕಾಟ್ ಮಾಡ್ತಾ, ಯಾಕಂದ್ರೆ ಎರಡು ಕೂಡ 8 ಇಂದ ಹೋಗ್ತಿದೆ. ಡೈರೆಕ್ಟ್ ಆಗಿ ಬರೀತಿದ್ದೀನಿ. ಉಳ್ಕೊಳ್ಳೋದು 8 5 ಮತ್ತೆ 10 ಉಳ್ಕೊಳ್ಳುತ್ತೆ. 2 ಇಂದ ಹೋಗುತ್ತೆ. 4 2 4 5 ಮತ್ತೆ 2. ಓಕೆ, LCM ಎಷ್ಟಾಗುತ್ತೆ? 4 into 5 into 2 into 3. So LCM is 120. 120 k plus 2. Therefore k 2 is the remainder ಅಂತ ಮೆನ್ಷನ್ ಮಾಡಿದ್ದೇನೆ. ಇವಾಗ ಟ್ರಯಾಂಗಲ್ ಮೆಥಡ್ ಮಾಡಿದಾಗ ನನಗೆ 8 ಅಪ್ಲೈ ಮಾಡ್ತೀನಿ ಡೈರೆಕ್ಟ್ ಆಗಿ, ಯಾಕಂದ್ರೆ ವೆನ್ ಇಟ್ ಡಿವಿಸಿಬಲ್ ಬೈ ಇದು 13 ಇಂದ ಡಿವಿಷನ್ ಆಗಬೇಕು. ಅದರಿಂದ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಗೊತ್ತಿರೋದನ್ನ ನಾನು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತಿದ್ದೀನಿ. 120 into 8 962. 962 ಬರುತ್ತೆ ಆನ್ಸರು. ಇಲ್ಲಿ ನೋಡಿ ಸ್ನೇಹಿತರೆ, 13 962 ಇಂದ ಹೋಗುತ್ತಾ ನೋಡಿ. ನಾನು k ವ್ಯಾಲ್ಯೂ 8 ಅಂತ ಹಾಕ್ತಾಗ ನನಗೆ 962 ಬರುತ್ತೆ. 962 ಕಂಪ್ಲೀಟ್ ಆಗಿದೆಯಲ್ಲ ಅಂತ 13 7 91 52 13 4 52. k ವ್ಯಾಲ್ಯೂ 0 1 2 3 ಹಾಗೆ 8 ಅಲ್ಲಿ ಹೋಗುತ್ತೆ. 13 12 ಅಂತ 96 96 ಪ್ಲಸ್ 2 962. ಇದು 12 ಇಂದ 13 ಇಂದ ಹೋಗುತ್ತೆ. ಓಕೆ, ಆನ್ಸರ್ 962 is the answer. ಓಕೆ, ಓಕೆ, 4 alarm rings at an interval of 6, 8, 12 and 18 minutes respectively. ಓಕೆ, 4 ಅಲಾರ್ಮು ಈ ಇಂಟರ್ವಲ್ ಅಲ್ಲಿ ಕಂಟಿನ್ಯೂಸ್ ಆಗಿ ಹೊಡ್ಕೋತಿದೆ. ದೇ ಟುಗೆದರ್ ರನ್ ಅಟ್ ಫಾರ್. ಓಕೆ, ಎಲ್ಲ ಅಲಾರ್ಮು 4 ಗಂಟೆಗೆ ಹೊಡ್ಕೋತಿದೆ. ಅಟ್ ವಾಟ್ ಟೈಮ್ ವಿಲ್ ಬಿ ದ ನೆಕ್ಸ್ಟ್ ಅಲಾರ್ಮು ಯಾವ ಟೈಮಲ್ಲಿ ಹೊಡ್ಕೊಳ್ಳುತ್ತೆ ಅಂಡ್ ಹೌ ಮೆನಿ ಟೈಮ್ಸ್, ಎಷ್ಟು ಟೈಮು 6 ಅವರಲ್ಲಿ ಎಷ್ಟು ಟೈಮ್ ಹೊಡ್ಕೊಳ್ಳುತ್ತೆ ಅಂತ. ಓಕೆ, 6 8 12 18 ಮಿನಿಟ್ಸ್ ಇಟ್ಟು ಹೊಡ್ಕೊಟ್ಟೆ. LCM ತಗೊಳ್ಳಿ ಸ್ನೇಹಿತರೆ. ಇಲ್ಲಿ ನಾನು ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಈ ರೀತಿ ಬರೀಬೋದಾ? ಇಲ್ಲಿ ನೋಡಿಸ್ತಿದ್ರೆ 6 12 18 6 ಮಲ್ಟಿಪಲ್ ಇಂದ ಹೋದ ಡೈರೆಕ್ಟ್ ಆಗಿ 18 ಬೈ ಇಂಟು 8 ಅಂತ ಬರುತ್ತೆ. ನೆಕ್ಸ್ಟ್ 2 ಇಂದ ಹೋಗುತ್ತೆ, 2 9 18 4 9 4 36 9 4 36 ಇಂಟು 2 72 ಬರುತ್ತೆ. 72. ಓಕೆ, 72 ಮಿನಿಟ್ಸ್ ಇಲ್ಲಿ ಮಿನಿಟ್ಸ್ ಅಲ್ಲಿ ಕೊಟ್ಟಿದ್ದಾನೆ. 72 ಮಿನಿಟ್ಸ್ ಬರುತ್ತೆ. LCM 72 ಮಿನಿಟ್ಸ್. ಇಲ್ಲಿ ಫಸ್ಟ್ 4 ಗಂಟೆ ಅಂತ ತಿಳ್ಕೊಂಡು 4 ಗಂಟೆ ಆದ್ಮೇಲೆ ಸ್ನೇಹಿತರೆ ಇದನ್ನು ನಾನು 1 ಅವರ್ ಅಂತ ಬರೀಬೋದಾ? 72 ನ 1 ಅವರ್ 12 ಮಿನಿಟ್ಸ್ ಅಂತ ಬರ್ಕೋತೀನಿ ಸ್ನೇಹಿತರೆ. therefore 5 ಅವರ್ 12 ಮಿನಿಟ್ಸ್ ಆಯ್ತು. ಇಲ್ಲಿ ಎಷ್ಟು ಗಂಟೆ ಬರುತ್ತೆ? 5 ಅವರ್ 12 ಮಿನಿಟ್ಸ್ ಆಯ್ತು. ನೆಕ್ಸ್ಟ್ ಟೋಟಲ್ ಟೈಮ್ ಇದೆ ಎಷ್ಟು ಸ್ನೇಹಿತರೆ? 16 6 36
ಎಷ್ಟು ಇಂಟರ್ವಲ್ ಹೊಡ್ಕೋತಿದೆ ಸ್ನೇಹಿತರೆ 72 ಮಿನಿಟ್ಸ್ ಹೊಡ್ಕೋತಿದೆ. ಎಷ್ಟೊಂದು ಹೋಗುತ್ತೆ 72 5 ಟೈಮ್ಸ್. ಇಲ್ಲಿ 5 or 12 ಮಿನಿಟ್ಸ್ ಮತ್ತೆ ಓಕೆ 5 ಅಲ್ಲ, ಇಲ್ಲಿ ಒಂದು ಇನ್ಕ್ಲೂಡ್ ಆಗಿದೆ, ಅದು 6 ಮಿನಿಟ್. 5 + 1 6 ಟೈಮ್ಸ್ 6 ಗಂಟೆಯಲ್ಲಿ ಹೊಡ್ಕೊಳ್ಳುತ್ತೆ ಸ್ನೇಹಿತರೆ. 5 or 12 ಮಿನಿಟ್ಸ್ 6 ಟೈಮ್ ಇಸ್ ದ ಆನ್ಸರ್. ಫಸ್ಟ್ ನಾವು LCM ತಗೋತೀವಿ. ಈ LCM ಅಲ್ಲಿ ನೆಕ್ಸ್ಟ್ ಎಷ್ಟು ಗಂಟೆ ಹೊಡ್ಕೊಳ್ಳುತ್ತೆ, 1 ಅವರ್ ಅಡಿಷನ್ ಆಯಿತು. 72 ಮಿನಿಟ್ಸ್ 1 ಅವರ್ ಅಡಿಷನ್ ಆಯಿತು, 5 or 12 ಮಿನಿಟ್ಸ್. ನೆಕ್ಸ್ಟ್ ಏನಂತಂದ್ರೆ ಟೋಟಲ್ ಆಗಿ ನಾವು ಇಂಟರ್ವಲ್ ಅಲ್ಲಿ 360 ಮಿನಿಟ್ಸ್. 360 ಮಿನಿಟ್ಸ್ ಅಲ್ಲಿ 72 ಇದಾದಾಗ ಎಷ್ಟು ಉಳ್ಕೊಳ್ಳುತ್ತೆ 5 ಟೈಮ್ಸ್ ಪ್ಲಸ್ 1 ಅವರ್ ಅಡಿಷನ್, therefore 6 ಟೈಮ್ಸ್ ಹೊಡ್ಕೊಳ್ಳುತ್ತೆ ರಿಂಗ್ ಟುಗೆದರ್ 6 ಅವರಲ್ಲಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. Okay, the three runner ABC started running a circular track. Okay, three runner circular track ಅಲ್ಲಿ ಓಡ್ತಿದ್ದಾರೆ ಸ್ನೇಹಿತರೆ. ABC circular track. If they complete their round 6-8. Okay, ಒಬ್ರು ಆ 3 ಜನ 6-8 ನಿಮಿಷದಲ್ಲಿ ಮುಗಿಸ್ತಾರೆ. Then Then after how much time they will. Okay, ಎಷ್ಟಲ್ಲಿ ಮೀಟ್ ಮಾಡ್ತಾರೆ ಅವರು ಒಬ್ರು ಅಂತ ಕೇಳಿದ್ದಾರೆ ಕ್ವಶನ್. ಓಕೆ, LCM 6, 8 ಮತ್ತೆ 12. ಓಕೆ, ಇಲ್ಲಿ ನಾನು 6 ಮತ್ತೆ 12 ಡೈರೆಕ್ಟ್ ಆಗಿ ನಾನು 12 ಅಂತ ತಗೋಬೋದಾ? LCM 12 ಮತ್ತೆ 8. ಓಕೆ, 4 3 12, 4 12, therefore for the 12 24 is the LCM. 24 ಮಿನಿಟ್. ಈಗ ಇಂಡಿವಿಜುವಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ನಾನು ಆಲ್ರೆಡಿ ಹೇಳಿದಾಗ ಯೂನಿಟರಿ ಮೆಥಡ್ ಮಾಡಿದ್ದೀನಿ, ದಯವಿಟ್ಟು ಕೂಡ ನೋಡಿ. 24 ಮಿನಿಟ್ ಇಲ್ಲಿ ಏನಾಗುತ್ತೆ ಅಂತ 24 / 6 4 ಮಿನಿಟ್ ಒಬ್ಬೊಂದಿಗೆ ಇದು 24 / 8 3 ಟೈಮ್ಸ್ 24 / 12 432 is the answer. 432 this one. Okay, C is the answer. First ಏನು ಮಾಡ್ತಿದ್ದಾರೆ ಅವರು ಓವರ್ ಆಗಿ LCM ತಗೊಂಡ್ವಿ 24 ಮಿನಿಟ್ಸ್. ಓವರ್ ಆಗಿ LCM ಇರೋದು 24 ಮಿನಿಟ್ಸ್ ಕಂಪ್ಲೀಟ್ ಆಗಿ ಮಾಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಆ 24 ಅಲ್ಲಿ ಎಷ್ಟು ಒಬ್ಬೊಬ್ಬರು ಇಂಡಿವಿಜುವಲ್ ತಗೊಂಡಾಗ 4 ಟೈಮ್ಸ್ A ಅನ್ನು 4 ಟೈಮ್ಸ್ ಮೀಟ್ ಮಾಡ್ತಾನೆ, B ಅನ್ನು 3 ಟೈಮ್ಸ್ ಮೀಟ್ ಮಾಡ್ತಾನೆ ಸೇಮ್ ಪ್ಲೇಸ್ ಅಲ್ಲಿ, C ಅನ್ನು 2 ಟೈಮ್ಸ್ ಮೀಟ್ ಮಾಡ್ತಾನೆ ಅವರಿಬ್ಬರನ್ನ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, 3 runners A, B, C 6 ಕಿಲೋಮೀಟರ್. ಓಕೆ, ಒಂದು ಸರ್ಕ್ಯುಲರ್ ಟ್ರ್ಯಾಕ್, ಅದು ಡಿಸ್ಟೆನ್ಸ್ 16 ಕಿಲೋಮೀಟರ್. ನಮಗೆ ಫಸ್ಟ್ ಬಿಫೋರ್ ಪ್ರಾಬ್ಲಮ್ ಗೊತ್ತಿರೋಂಥ ಸ್ಪೀಡ್ ಅಂದರೆ ಡಿಸ್ಟೆನ್ಸ್ ಬೈ ಟೈಮ್ ಸ್ನೇಹಿತರೆ ಫಾರ್ಮುಲಾ ನಾವು. ಓಕೆ, ಇಲ್ಲಿ ನಮಗೆ ಸ್ಪೀಡ್ ಕೊಟ್ಟಿದ್ದಾನೆ. ಸ್ಪೀಡ್ S1 S2 S3 ಕೊಟ್ಟಿದ್ದಾನೆ. V1 ಇಲ್ಲಿ S1 ಎಷ್ಟು ಸ್ನೇಹಿತರೆ ಒಬ್ಬೊಂದು 4 km/h kmph per hour. ಇನ್ನೊಂದು 6 km/h. S3 ಅನ್ನೋದು 8 km/h. The three ABC in a circular track at same place at the same direction and their speed is 468. Speed ಕೊಟ್ಟಿದ್ದಾನೆ, ಸರ್ಕ್ಯುಲರ್ ಟ್ರ್ಯಾಕ್ ಡಿಸ್ಟೆನ್ಸ್ 16 ಅಂತ ಕೊಟ್ಟಿದ್ದಾನೆ. ನಮ್ಮ ಸ್ಪೀಡ್ ಮತ್ತು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಇದನ್ನ ಈ ರೀತಿ ಬರೀಬೋದಾ? ನಮ್ಗೆ ಎರಡೂ ಗೊತ್ತಿದೆ. ಟೈಮ್ ಅಂದರೆ T ಏನಾಗುತ್ತೆ D/S ಆಗುತ್ತೆ. D/S ಆಗುತ್ತೆ. ಡೈರೆಕ್ಟ್ ನಾನು ಬರೀತೀನಿ. 16/4 ಟೈಮ್ ಎಷ್ಟಾಗುತ್ತೆ 4 ಆಗುತ್ತೆ ಸ್ನೇಹಿತರೆ. T2 ಎಷ್ಟಾಗುತ್ತೆ T1 4 ಆಗುತ್ತೆ. 16/6 ಆಗುತ್ತೆ, ಡಿವಿಸಿಬಲ್ ಆಗಲ್ಲ, ಅದನ್ನು ನಾನು 8/3 ಆಗುತ್ತೆ. ನೆಕ್ಸ್ಟ್ T3 16/8 ಅಂದರೆ 2 ಆಗುತ್ತೆ. ಓಕೆ, ಇದು ಟೈಮ್ ಆಗುತ್ತೆ. ಅವರ್ಸ್ ಯಾವ್ದು ಕೊಟ್ಟಿದ್ದಾನೆ ಕಿಲೋಮೀಟರ್ ಪರ್
ಇದು ಕೂಡ ಅವರ್ಸ್ ಬಟ್ ಕಿಲೋಮೀಟರ್ ಪರ್ ಅವರ್ ಅಂತಂದ್ರೆ ಟೈಮ್ ಎಷ್ಟಾಗುತ್ತೆ ಅವರಲ್ಲಿ ಆಗುತ್ತೆ, ಅವರ್ ಆಗುತ್ತೆ. ನೆಕ್ಸ್ಟ್ ಇದ್ರದ್ದು LCM ತಗೋತೀನಿ ಸ್ನೇಹಿತರೆ. ಈಗ ನಾನು ಎಷ್ಟು ಟೈಮಲ್ಲಿ ಮೀಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಕೋಕೆ 4/1, ಯಾಕಂದ್ರೆ ಇಲ್ಲಿ ಕೂಡ ಫ್ರಾಕ್ಷನ್ ಬಂದಿರೋದ್ರಿಂದ ಫ್ರಾಕ್ಷನ್ ಮೆಥಡ್ ಯೂಸ್ ಮಾಡಿ 8/3 2/1. ಓಕೆ, ಇದು LCF ಎಷ್ಟಾಗುತ್ತೆ ಸ್ನೇಹಿತರೆ ಡೈರೆಕ್ಟ್ ಆಗಿ ಬರ್ತೀನಿ, ಯಾಕಂದ್ರೆ ಎರಡು ಕೂಡ ಹೋಗುದು ಅಂದ್ರೆ 8. ಇದು SF1, therefore 8 is the LCM of this number. If individual ಮಾಡಿದಾಗ 8 divided by first one 8 divided by 4 2 ಆಗುತ್ತೆ. 6 ಎರಡನೇದು 8 divided by 8/3 ಇಲ್ಲಿದ್ರೆ 8 divided by 8/3 ಇಂಡಿವಿಜುವಲ್ ಕರೆಕ್ಟ್ 8 ಬಂದಿರೋದನ್ನ ಡಿವೈಡ್ ಮಾಡ್ತೀನಿ ಅಷ್ಟೇ. ಓಕೆ, 8 ಕ್ಯಾನ್ಸಲ್ ಆಗುತ್ತೆ, ಮೇಲ್ಗಡೆ 3 ಮೇಲ್ಗಡೆ ಬರುತ್ತೆ, ಒಂದು 3, ಇನ್ನೊಂದು 8 divided by ಎಷ್ಟು ಸ್ನೇಹಿತರೆ 2 4 2 3 4 ಇಸ್ ದ ಆನ್ಸರ್ ಸ್ನೇಹಿತರೆ. 2 3 4 ಯಾವುದು ಬಂದ್ರೆ ಓಕೆ ಡಿ ಇಸ್ ದ ಆನ್ಸರ್. ಈ ರೀತಿ ಬಂದಾಗ ಒಂದು ಸ್ವಲ್ಪ ಲಾಜಿಕ್ ಅನ್ನ ಫಿಸಿಕ್ಸ್ ಕೂಡ ಯೂಸ್ ಮಾಡಿ ಸ್ಪೀಡ್ ಇಸ್ ಈಕ್ವಲ್ ಡಿಸ್ಟೆನ್ಸ್ ಬೈ ಟೈಮ್ ಆಗಿರುತ್ತೆ. ನಮಗೆ ಫಾರ್ಮುಲಾ ಆಗುತ್ತೆ, ಡಿಸ್ಟೆನ್ಸ್ ನಮಗೆ ಗೊತ್ತಿದೆ, ಸ್ಪೀಡ್ ಕೂಡ ಕೊಟ್ಟಿದ್ದಾನೆ, ಆ ಟೈಮ್ ಕೊಟ್ಟಿದ್ದಾಗ LCM ಕಂಡು ಹಿಡ್ಕೊಂಡು ಇಂಡಿವಿಜುವಲ್ ಆಗಿ ಕಂಡು ಹಿಡಿತೀವಿ ಅಷ್ಟೇ, ಇನ್ನೇನು ಇಲ್ಲ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. Okay, last. Okay, if the length and breadth of the rectangle room is on the rectangle room ಇದೆ ಸ್ನೇಹಿತರೆ. ಓಕೆ, ರೆಕ್ಟಾಂಗ್ಯುಲರ್ ನಮಗೆ ಗೊತ್ತಿದೆ, ರೆಕ್ಟಾಂಗ್ಯುಲರ್ ಏರಿಯಾ ಫಾರ್ಮುಲಾ ಏನು ಸ್ನೇಹಿತರೆ ಲೆಂತ್ ಇಂಟು ಬ್ರೆಡ್ತ್. ಓಕೆ, ಹೌದು, ಇದು ಲೆಂತ್ ಕೊಟ್ಟಿದ್ದಾನೆ 35, ಇನ್ನೊಂದು ಬ್ರೆಡ್ತ್ 105. ಓಕೆ, ರೆಸ್ಪೆಕ್ಟಿವ್ಲಿ and how many, this is how many, and then how many numbers of square tiles required for the okay. ಇಲ್ಲಿ how many number of tiles ಎಷ್ಟು ಬರುತ್ತೆ ಅಂತ ಈಗ ಕ್ವಶನ್ ಕೇಳಿದ್ರೆ, ಈ ರೀತಿ ಪ್ರಾಬ್ಲಮ್ ಕೊಟ್ಟಾಗ ಸ್ನೇಹಿತರೆ ಏನ್ ಮಾಡಿ ಅಂತ ನಮಗೆ ಏರಿಯಾ ಫಾರ್ಮುಲಾ n is equal to area divided by SCF ಅಂತ ಸ್ನೇಹಿತರೆ. ಈ ರೀತಿ ಪ್ರಾಬ್ಲಮ್ ಮಿನಿಮಮ್ ನಂಬರ್ ಆಫ್ ಎಷ್ಟಿದೆ ಅಂತ therefore SCF 135 ಗೆ ಮತ್ತೆ 105 SCF ಎಷ್ಟು ಸ್ನೇಹಿತರೆ 15 7 ಇದು ಯಾವ್ದಿಂದ ಬರೋ ಕಾಮನ್ ಆಗಿರೋದು 15. ಓಕೆ, ಇದು ನಾನು SCF ಮಿನಿಮಮ್ ನಂಬರ್ 15 ಬರುತ್ತೆ, 15 ಇಂಟು ಇದನ್ನ ನಾವು ಏರಿಯಾದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ 15 ಇಂಟು 15. ಇದನ್ನ ಒಂದು ಮೆಜರ್ಮೆಂಟ್, ಯಾಕಂದ್ರೆ ಮಿನಿಮಮ್ ನಂಬರ್ ಆಫ್ ಕೇಳಿದ್ರೆ ಇಲ್ಲಿ ಕ್ವಶನ್ ಮಿಸ್ ಆಗಿದೆ. ದ ಮಿನಿಮಮ್ ಹೌ ಮೆನಿ ನಂಬರ್ ಸ್ಕ್ವೇರ್ ಟೈಲ್ಸ್ ಆರ್ ರಿಕ್ವೈರ್ಡ್ ಫಾರ್ ಫ್ಲೋರಿಂಗ್. 15 ಏರಿಯಾ ಎಷ್ಟು 135 ಇಂಟು 105 ಎಷ್ಟಿಂದ ಹೋಗುತ್ತೆ 15 9 15 7 9 7 63. ಈ ರೀತಿ ಡೈರೆಕ್ಟ್ ಆಗಿ ಎಷ್ಟು ಮಿನಿಮಮ್ ನಂಬರ್ ಆಫ್ ಕೊಡ್ತಾ ಆ ಏರಿಯಾ ಗೊತ್ತೆ, ಸರ್ಕಲ್ ಕೊಟ್ಟರೆ ಸರ್ಕಲ್ ಹಾಕೊಳ್ಳಿ, ಇದು ಕೊಟ್ಟರೆ ಇಟ್ಕೊಳ್ಳಿ, ಅದನ್ನ SCF ಕೊಂಡು ಇಟ್ಕೊಳ್ಳಿ, SCF ಫಾರ್ಮುಲಾ πr² ಆ ರೀತಿ ಒಂದು ಇಲ್ಲಿ ಕೊಟ್ಟಿರೋ ರೆಕ್ಟಾಂಗಲ್ ಫಾರ್ಮುಲಾ ಇದು ಮಿನಿಮಮ್ 15 ಅಂತಿದ್ರೆ 15 ಇಂಟು 15. ಈಗ ಲೆಂತ್ ಇಂಟು ಬ್ರೆಡ್ತ್ ಅಂತ ಹೋಗಬೇಕು, ಅದಕ್ಕೋಸ್ಕರ ಡಬಲ್ಸ್ ಇದೆ ಹಾಕೊಂಡೆ ಲೆಂತ್ ಇಂಟು 15 ಇಂಟು 15. ಓವರ್ ಆಲ್ ಲೆಂತ್ ಎಷ್ಟು ಕೊಟ್ಟಿದೆ, ಓವರ್ ಆಲ್ ಏರಿಯಾ, ಇದು ನಾರ್ಮಲ್ ಮಿನಿಮಮ್ ಏರಿಯಾ, ಒಂದು ಸ್ಲ್ಯಾಬ್ ಒಂದು ರಿಕ್ವೈರ್ಡ್ ಏರಿಯಾ ಇದು ಅಷ್ಟೇ. ಈ ರೀತಿ ಮಾಡಿದಾಗ ನಿಮಗೆ ಮಿನಿಮಮ್ ನಂಬರ್ ಆಫ್ ಟೈಲ್ಸ್ ಎಷ್ಟು 63. ಓಕೆ, 63 ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್ ಆಗುತ್ತೆ ಪ್ರತಿಯೊಂದು ಇದಕ್ಕೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಇದು find the SCF of this algebraic expression. ಓಕೆ, algebraic expression ಇದೆ. ಓಕೆ, 3 algebraic expression ಕೊಟ್ಟಿದ್ದಾನೆ. 2x² - x - 6 ಒಂದು x² + 2x - 8 ಎರಡು 3x² - 7x + 2. ನಾವು ಆಲ್ರೆಡಿ ಗೊತ್ತಿದೆ, ಕೂಡಿದಾಗ 12 ಬರಬೇಕು, ಕಳೆದಾಗ x ಬರಬೇಕು. ಆ 12 ಬಂದಾಗ ಯಾವುದು 4 3
12 ಲಾರ್ಜೆಸ್ಟ್ ನಂಬರ್ ಆಲ್ರೆಡಿ ನಾನು ಕ್ವಾಡ್ರಾಟಿಕ್ ಈಕ್ವೇಷನ್ ಕೂಡ ಮಾಡಿದ್ದೀನಿ, ದಯವಿಟ್ಟು ಕ್ವಾಡ್ರಾಟಿಕ್ ಈಕ್ವೇಷನ್ ನೋಡಿ ಸ್ನೇಹಿತರೆ. ಅದರಲ್ಲೂ ಕೂಡ ಪ್ರತಿಯೊಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ದೀನಿ. ಇಲ್ಲಿ ನಾನು ಡೈರೆಕ್ಟ್ ಆಗಿ ಬರೀತೀನಿ 4 3 12 ಡೈರೆಕ್ಟ್ ಆಗಿ ಅನ್ನೋದು ಎಕ್ಸ್ ಓಕೆ x ಸ್ಕ್ವೇರ್ ಮೈನಸ್ 4x ಪ್ಲಸ್ 3x ಮೈನಸ್ 6 ಇದು ಕಾಮನ್ ತೆಗೆದಾಗ ನನಗೆ ಓಕೆ ಇಲ್ಲಿ 2x ಇದೆ ಸ್ನೇಹಿತರೆ, ಇಲ್ಲಿ 2x ಕಾಮನ್ ತೆಗಿತೀನಿ, ಸ್ಪೇಸ್ ಕಮ್ಮಿ ಆಯಿತು, 2x ಕಾಮನ್ ತೆಗಿತೀನಿ, 2x ಕಾಮನ್ ತೆಗೆದಾಗ 2x ಮೈನಸ್ 2 ಇಲ್ಲಿ ಪ್ಲಸ್ 3 ಕಾಮನ್ ತೆಗೆದಾಗ x ಮೈನಸ್ 2 therefore ಒಂದು x ಮೈನಸ್ 2 ಇನ್ನೊಂದು ವೇರಿಯೇಬಲ್ 2x ಪ್ಲಸ್ 3 ಬರುತ್ತೆ. ಈ ಟರ್ಮ್ ಅದೇ ರೀತಿ ಬಂದಾಗ ಕೂಡಿದಾಗ ಮಲ್ಟಿಪ್ಲಿಕೇಶನ್ ಮಾಡಿದಾಗ 8 ಕೂಡಿದಾಗ ಬಂದಾಗ 2 ಬರೋ ಯಾವುದು ಸ್ನೇಹಿತರೆ. ಇನ್ನು ಡೈರೆಕ್ಟ್ ಆಗಿ ನಾನು ಫ್ರಾಕ್ಷನ್ ಮಾಡ್ತೀನಿ, x ಮೈನಸ್ 2 ಬರುತ್ತೆ. ಇದನ್ನು ಕ್ವಾಡ್ರಾಟಿಕ್ ಶಾರ್ಟ್ಕಟ್ ಕೂಡ ಹೇಳಿದ್ದೀನಿ, ದಯವಿಟ್ಟು ಕೂಡ ಅದನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಎಕ್ಸ್ ಪ್ಲಸ್ 4 ನಾನೇನು ಡೈರೆಕ್ಟ್ ಆಗಿ ಬರುತ್ತೆ ಅಂದರೆ x ಪ್ಲಸ್ 4. ಅದೇ ರೀತಿ ನಾನು ಇಲ್ಲೂ ಕೂಡ ಈ ಸಾಲ್ವೇಷನ್ ಮಾಡಿದ ಅದೇ ರೀತಿ ಇಲ್ಲೂ ಕೂಡ ನಾನು ಶಾರ್ಟ್ಕಟ್ ಮೆಥಡ್ ಮಾಡ್ತೇನೆ. 3x ಮೈನಸ್ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಮಾಡಿದ್ದೀನಿ, 3x ಮೈನಸ್ 1 and x minus 2. ಓಕೆ, ಈ ಮೂರು ಈಕ್ವೇಷನ್ ಕಾಮನ್ ಆಗಿದೆ ಸ್ನೇಹಿತರೆ, x minus 2, x minus 2, x minus 2. therefore x minus 2 is the SCF. ಅದೇ ರೀತಿ LCM ಕೇಳಿದ್ರೆ ಸ್ನೇಹಿತರೆ, LCM ಏನಾಗಿರೋದು ಅಂದರೆ x minus 2 ಮಿಕ್ಕಿ ಟರ್ಮಲ್ ಸೇರಿಸ್ಕೊತೀರಾ ಅಷ್ಟೇ, ಅದು LCM 2x plus 3 2x plus 3 ಮತ್ತೆ x plus 4 3x minus 1 LCM ಆಗಿರೋದು ಅಷ್ಟೇ ಸ್ನೇಹಿತರೆ, ಮತ್ತಿನ್ನೇನು ಅಲ್ಲ. ಈ ರೀತಿ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಆಲ್ಜಿಬ್ರಾ ಫಾರ್ಮ್ ಕೊಟ್ಟರೆ ಆಲ್ರೆಡಿ ಇಲ್ಲಿ ಕೂಡ ಪ್ರಾಬ್ಲಮ್ ಬಿಫೋರ್ 10 ಮಿನಿಟ್ಸ್ ಎಲ್ಲ ಎಕ್ಸಾಮ್ ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ದೀನಿ. ದಯವಿಟ್ಟು ಕೂಡ ಅದನ್ನು ನೋಡಿ. ಸೆಕೆಂಡ್ ಥರ್ಡ್ ಪ್ರಾಬ್ಲಮ್ ಇರಬೇಕಾದ್ರು ನಾನು ಸಾಲ್ವ್ ಮಾಡಿರೋದು, ಅದನ್ನು ಕೂಡ ನೋಡಿ. ಓಕೆ, ಇದು SCF x minus 2 is the SCF. ಓಕೆ, next problem. Okay, last problem. Find the SCF of the SCF of the x square minus 3x minus a and x square minus 3x minus b is SCF ಕೊಟ್ಟಿದ್ದಾನೆ x minus 2 ಅಂತ. x minus 2 is the SCF ಅಂತ ಕೊಟ್ಟಿದ್ದಾನೆ. therefore x is equal to 2 ಸ್ನೇಹಿತರೆ. ಓಕೆ, x square minus plus 3x minus a is equal to 0. therefore 2 substitute ಮಾಡಿದಾಗ ಏನು ಬರುತ್ತೆ, 2 to the 4 plus 6 minus a is equal to 0. therefore a is equal to 10. ಒಂದು ಟರ್ಮು 10 ಬಂತು, ಇನ್ನೊಂದು ಟರ್ಮು ಡೈರೆಕ್ಟ್ ಆಗಿ ಇಲ್ಲೇ ಬರ್ತೀನಿ. ಓಕೆ, ಬರೆದು ಬಿಡ್ತೀನಿ. x4 ಮೈನಸ್ 4x ಪ್ಲಸ್ ಬಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸ್ನೇಹಿತರೆ 4 ಮೈನಸ್ 8 4 to the 8 plus b is equal to 0. therefore minus 4 plus b is equal to 0. b is equal to 4. answer 10 and 4. okay, answer 10 and 4. ಇದೇ ರೀತಿ ನಾವು SCF ಮತ್ತು LCM ಯಾವುದೇ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ ಕೂಡ ಇಲ್ಲಿ ಕವರ್ ಮಾಡಿದ್ದೀನಿ. ನಿಮ್ಗೆ ಯಾವುದೇ ರೀತಿ ಡೌಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಅದೇ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಇದೇ ರೀತಿ ನಾನು ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತಾ ಹೋಗ್ತಿರ್ತೀನಿ. ಇದರಲ್ಲಿ ಯಾವುದೇ ರೀತಿ ಡೌಟ್ ಇದೆ, ತುಂಬ ಒಂದು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಅನ್ಸುತ್ತೆ, ಯಾಕಂದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ನಾನು 2 hours ಅಲ್ಲ 3 hours ಅಲ್ಲಿ ನಾನು ಸ್ಲೋ ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಸ್ಲೋ ಮಾಡಿ ಆಮೇಲೆ ಸ್ಪೀಡ್ ಮಾಡ್ತಾ ಬಂದೆ. ನಿಮ್ಗೆ ಯಾವುದೇ ರೀತಿ ಡೌಟ್ ಇದೆ ದಯವಿಟ್ಟು ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ. ಅದೇ ರೀತಿ ನಿಮ್ಮ ಪ್ರಾಬ್ಲಮ್ ಯಾವುದೇ ರೀತಿ ಅರ್ಥ ಆಗೋ ಹೊಸ ಪ್ರಾಬ್ಲಮ್ ಇದ್ರು ಕಮೆಂಟ್ ಸೆಕ್ಷನ್ ತಿಳಿಸಿ. ಆ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಆಗ್ತೀವಿ ಅಥವಾ ಇದೆಲ್ಲ ಕೂಡ ನೆಕ್ಸ್ಟ್ ವರ್ಷನ್ ಮಾಡ್ತೀವಿ. SCF LCM ಇದುವರೆಗೂ ಯಾವ್ಯಾವ ಪ್ರಾಬ್ಲಮ್ ಕೇಳಿದ್ರೆ ಎಲ್ಲ ಪ್ರಾಬ್ಲಮ್ ಕೂಡ ಇದರಲ್ಲಿ ಸಾಲ್ವ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.
ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಲೈಕ್ ಬಟನ್ ಪ್ರೆಸ್ ಮಾಡೋ ಮಾತ್ರ ಬರೀಬೇಡಿ. ಅದೇ ರೀತಿ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.